ಇವತ್ತು ನಾವೆಲ್ಲರೂ ಅನ್ಕೊಳ್ತೀವಿ ಓಕೆ ಸಾಕಷ್ಟು ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ, ವೀಸಿಂಗ್ ಪ್ರಾಬ್ಲಮ್ ಕ್ಲಿಯರ್ ಆಗ್ತಿಲ್ಲ. ಓಕೆ, ಇವತ್ತು ಶ್ವಾಸಕೋಶದ ಸಮಸ್ಯೆ ಇದೆ, ಲಿವರ್ ಸಮಸ್ಯೆ ಇದೆ, ಈ ತರದ ಸಮಸ್ಯೆಗಳಿಗೆ ಮೆಡಿಸಿನ್ಸ್ ಹೋಗ್ತಾರೆ, ಸಪ್ಲಿಮೆಂಟ್ಸ್ ಹೋಗ್ತಾರೆ, ಏನಂತಂದ್ರೂ ಕೂಡ ಹೋಗ್ತಿರೋದಿಲ್ಲ. ಯಾಕೆ ಅಂತಂದ್ರೆ ಇವತ್ತಿನ ಜೀವನ ಶೈಲಿ ಅದೇ ತರನೇ ಇದೆ. ಯಾಕೆ ನಾವು ತಗೊಳ್ತಕ್ಕಂಥ ಫುಡ್, ಗಾಳಿ, ನೀರು ಇದೆ ಎಲ್ಲ ಕೂಡ ಮ್ಯಾಟರ್ ಆಗುತ್ತೆ. ನಾವೇನೇ ಪ್ಯೂರಿಫೈಡ್ ವಾಟರ್ ತಗೊಳ್ತಿದೀವಿ, ಅದ್ರ ಜೊತೆಗೆ ಒಳ್ಳೆ ಒಂದು ಓಕೆ ಆರ್ಗ್ಯಾನಿಕ್ ಬೇಸ್ ನಿಂದ ಬೆಳೆದಿರ್ತಕ್ಕಂಥ ತರಕಾರಿಗಳು ತಿಂತಿದೀವಿ ಅಂತ ಅಂದ್ರೂ ಸಹಿತ ಇವತ್ತು ನಾವು ರೆಗ್ಯುಲರ್ ಆಗಿ ಏನೆಲ್ಲ ಸಫರ್ ಮಾಡ್ತೀವಿ, ಓಕೆ ಒಂದು ಗಾಳಿ ಮುಖಾಂತರ ಏನೆಲ್ಲ ಆಗ್ತಿದೆ ಅನ್ನುವಂಥ ತಿಳ್ಕೊಳ್ತಾ ಹೋಗೋಣ. ಒಂದು ರಿಕ್ವೆಸ್ಟ್ ಏನಂತಂದ್ರೆ ಇದು ಐ ಥಿಂಕ್ 40 ನಿಮಿಷ ಇದೆ. 40 ನಿಮಿಷ ಸಂತೋಷ್ ಶೆಟ್ಟಿ ಸರ್ ಕಂಪ್ಲೀಟ್ ಆದ ತಕ್ಷಣ 20 ನಿಮಿಷ ಮೇಕಲಾ ಲಕ್ಷ್ಮಣ್ ಸರ್ ಮಾತಾಡ್ತಿದ್ದಾರೆ. ಐ ಥಿಂಕ್ 10 ಗಂಟೆ 15 ನಿಮಿಷಕ್ಕೆ ಕಂಪ್ಲೀಟ್ ಆಗ್ತಿದೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಡಿಸಿಪ್ಲಿನ್ ನ ಮೇಂಟೈನ್ ಮಾಡೋಣ. ಯಾರು ಕೂಡ 10 ಗಂಟೆ ಆಗಿದ ತಕ್ಷಣ 15 ನಿಮಿಷದಲ್ಲಿ ಇನ್ನೇನು ಇರೋದಿಲ್ಲ ಮಾಡೋದಕ್ಕೆ, ಹೌದಲ್ವಾ? ಹಂಗ ಅನ್ಕೊಂಡಿದ್ದೀನಿ. ಸೊ ಅದಕ್ಕೆ ಅದು ಕಂಪ್ಲೀಟ್ ಆದ ತಕ್ಷಣ ಮೇಕಲಾ ಲಕ್ಷ್ಮಣ್ ಸರ್ ಪ್ರಾಕ್ಟಿಕಲ್ ಆಗಿ, ಯಾಕಂದ್ರೆ ಇಲ್ಲಿ ಥಿಯರಿ ಸಬ್ಜೆಕ್ಟ್ ಸಿಗುತ್ತೆ, ಅದ ನಂತರ ಪ್ರಾಕ್ಟಿಕಲ್ ಆಗಿ ಜನಗಳಿಗೆ ಹೆಂಗೆ ನೆಸೆಸಿಟಿ ಇದೆ, ಇವ್ರು ಹೆಂಗ್ ಕೊಡ್ತಿದ್ದಾರೆ, ಕೊಡೋದಕ್ಕಿಂತ ಮುಂಚೆ ಇವ್ರು ಯಾವ ಫಾರ್ಮುಲಾಸ್ ನ ಅಳವಡಿಸ್ಕೊಂಡು ಇವ್ರು ಟೀಮ್ಗೆ ಪ್ರಮೋಟ್ ಮಾಡ್ತಿದ್ದಾರೆ ಅನ್ನುವಂತ ವಿಚಾರವನ್ನ ಅಂಡ್ ಜೊತೆಗೆ ಹೈಯೆಸ್ಟ್ ಕಸ್ಟಮರ್ ನ ಇವತ್ತು ನಾವು ಪೇಸ್ಟ್ ಗ್ರೀನ್ ಟೀ ಸೇಲ್ ಮಾಡಿದಷ್ಟು ಈಸಿಯಾಗಿ ಏರ್ ಪ್ಯೂರಿಫೈಯರ್ ನ ಕೊಡ್ತಿದ್ದಾರೆ ಜನಗಳಿಗೆ. ಓಕೆ, ಅವ್ರ ಉದ್ದೇಶ ಹೆಂಗಿರುತ್ತೆ, ಅದ್ರ ಜೊತೆ ಸೇಲ್ ಮಾಡೋದಕ್ಕಿಂತ ಅದನ್ನ ಕೊಡೋದಕ್ಕಿಂತ ಮುಂಚೆ ಯಾವ ತರ ಅಕ್ಸೆಪ್ಟೆನ್ಸ್ ರೇಟ್ ಇದೆ ಅನ್ನುವಂಥದ್ದನ್ನು ಕೂಡ ನಾವು ತಿಳ್ಕೊಳ್ಳೋಣ. ಬರೀ ಟ್ರೈನಿಂಗ್ ಒಂದೇ ಅಲ್ಲ ಇಂಪಾರ್ಟೆಂಟ್, ಅದ್ರ ಜೊತೆಗೆ ಆ ಒಂದು ಫೀಲ್ಡ್ ಎಕ್ಸ್ಪೀರಿಯನ್ಸ್ ಪ್ರಾಕ್ಟಿಕಲಿ ಕೂಡ ನಮ್ಗೆ ಬೇಕಾಗ್ತಿರತ್ತೆ. ಸೊ ಹಂಗಾಗಿ ಎಲ್ಲರೂ ಕೂಡ 10 ಗಂಟೆ 15 ನಿಮಿಷ ತನಕ ಪೂರ್ತಿಯಾಗಿ ಅಟೆಂಡ್ ಮಾಡ್ತಾ ಹೋಗೋಣ. ಎಸ್, ಇವತ್ತಿನ ಕಾರ್ಯಕ್ರಮಕ್ಕೆ ನಾನು ವರ್ಚುವಲ್ ಸ್ಕ್ರೀನ್ ಮೇಲೆ ವೆಲ್ಕಮ್ ಮಾಡ್ತಿದ್ದೀನಿ ನಮ್ಮ ಲೆಜೆಂಡರಿ ಲೀಡರ್, ಓಕೆ ಸ್ಮ್ಯಾಕ್ ಮೆಂಬರ್ GRDD ಅಂಡ್ ಮೋದಿ ಕೇರ್ ಅಲ್ಲಿ ಇವತ್ತು ಅತ್ಯುನ್ನತ ಪ್ರತಿಷ್ಠಿತ ಕಾರ್ ಅಂತಂದ್ರೆ ಫೋರ್ಶೆ ಕಾರ್ ನ ಪಡ್ಕೊಂಡಿರ್ತಕ್ಕಂಥ ಸಂತೋಷ್ ಶೆಟ್ಟಿ ಸರ್ ನ ವೆಲ್ಕಮ್ ಮಾಡ್ತಿದ್ದೀನಿ. ಎಸ್ ಪ್ಲೀಸ್ ವೆಲ್ಕಮ್ ಆನ್ ವರ್ಚುವಲ್ ಸ್ಕ್ರೀನ್ ಸರ್. ಥ್ಯಾಂಕ್ ಯು. ಒಂದು ಪವರ್ಫುಲ್ ಆದಂತ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡೋಣ. ವೆರಿ ವೆರಿ ಇಂಪಾರ್ಟೆಂಟ್ ಆದಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಅನ್ನ ನಮ್ಮ ಹೆಮ್ಮೆಯ ಸಮೀರ್ ಮೋದಿ ಸರ್ ನಮ್ಗೆ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಅಂಡ್ ಅದಂತೂ ಅದ್ಭುತವಾದಂತ ಒಂದು ಮೊಮೆಂಟಮ್ ಅನ್ನ ಇಡೀ ಮಾರ್ಕೆಟ್ ಅಲ್ಲಿ ನಮ್ಮನ್ನ ಬೇರೆನೇ ರೀತಿಯಾಗಿ ನೋಡುವ ರೀತಿಯಾಗಿ ಮಾಡಿರುವಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್ ಬಗ್ಗೆ ನಾವು ಮಾತಾಡೋಣ. ಎಸ್ ಡಿಯರ್ ಫ್ರೆಂಡ್ಸ್, ಇದು ತುಂಬಾನೇ ಇಂಪಾರ್ಟೆಂಟ್ ಒಂದು ಪ್ರಾಡಕ್ಟ್. ಈ ಸಂದರ್ಭಕ್ಕೆ, ಈ ಸಮಯಕ್ಕೆ, ಇವತ್ತಿನ ದಿನಮಾನಕ್ಕೆ ನಮ್ಮೆಲ್ಲರಿಗೂ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂತ ಒಂದು ಪ್ರಾಡಕ್ಟ್ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಾನು ನಿಮ್ ಜೊತೆಗೆ ಹಂಚ್ಕೊಳ್ಳೋದಕ್ಕೆ ಬಂದಿದ್ದೀನಿ ಇವತ್ತು. ಎಸ್, ಬಹಳಷ್ಟು ಅದ್ಭುತವಾದಂತ ಬಿಸ್ನೆಸ್ ನ ಈ ಮಂತಲ್ಲಿ ಮಾಡಿದ್ದೀರಾ. ನಿಮ್ಮೆಲ್ಲರಿಗೂ ಕೂಡ ಹಾರ್ಡ್ಲಿ ಕಂಗ್ರಾಚುಲೇಷನ್ಸ್. ಅಂಡ್ ತುಂಬಾನೇ ಅದ್ಭುತವಾಗಿ ಮತ್ತೆ ಮಂತ್ ಅಂಡ್ ಕ್ಲೋಸಿಂಗ್ ಕಡೆಗೆ ನಾವೆಲ್ಲರೂ ಕೂಡ ಹೋಗ್ತಾ ಇದೀವಿ. ಸೊ ಆ ಸಂದರ್ಭದಲ್ಲಿ ಈ ಒಂದು ಪ್ರಾಡಕ್ಟ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಒಂದು ದೊಡ್ಡ ಮಟ್ಟದ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ಎಸ್, ಇಲ್ಲಿ ಸಾಧಾರಣ 950 ಮೆಂಬರ್ಸ್ ತನಕ ಇದ್ದೀರಾ. ಇನ್ ಕೇಸ್ ಯಾರಿಗಾದ್ರೂ ಇಲ್ಲಿ 1000 ಮೆಂಬರ್ಸ್ ಫಿಲ್ ಆಯ್ತು ಅಂತ ಹೇಳಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಅಲ್ಲೂ ಕೂಡ ಈ ಒಂದು ಕಾರ್ಯಕ್ರಮವನ್ನ ನೀವು ನೋಡ್ಬೋದು. ಸೊ ದಟ್ ಈ ಪ್ರಾಡಕ್ಟ್ ಬಗ್ಗೆ ಕಂಪ್ಲೀಟ್ ಆದಂತ ಇನ್ಫಾರ್ಮೇಶನ್ಸ್ ನಿಮ್ಮೆಲ್ಲರಿಗೂ ಸಿಗ್ಬೇಕು. ಬರೀ ನಿಮಗ್ ಮಾತ್ರ ಅಲ್ಲ, ಎಲ್ಲರಿಗೂ ಈ ಒಂದು ಪ್ರಾಡಕ್ಟ್ ನ ಒಂದು ಅನುಭವ ಸಿಗ್ಬೇಕು. ಅಂಡ್ ಈ ಪ್ರಾಡಕ್ಟ್ ನ ಪ್ರತಿಯೊಬ್ರು ಬಳಸ್ಕೋಬೇಕು. ಯಾಕೆ ಬಳಸ್ಕೋಬೇಕು ಅಂತ ಹೇಳಿದ್ರೆ 100% ನಿಮ್ಗೆ ಅರ್ಥ ಆಗುತ್ತೆ. ಈ ಒಂದು ಟ್ರೈನಿಂಗ್ ನೋಡ್ತಾ ನೋಡ್ತಾ ಈ ಒಂದು ಪ್ರಾಡಕ್ಟ್ ನ ಇಂಪಾರ್ಟೆನ್ಸ್ ಏನಿದೆ ಅಂಡ್ ಎಂತೆಂತ ಅದ್ಭುತವಾದಂತ ಪ್ರಾಡಕ್ಟ್ ಅನ್ನ ಸಮೀರ್ ಮೋದಿ ಸರ್ ನಮ್ಗೆ ಕೊಡ್ತಾ ಹೋಗ್ತಿದ್ದಾರೆ ಅನ್ನುವಂಥದ್ದನ್ನ ನಿಮ್ಮೆಲ್ರಿಗೂ ಕೂಡ ಮಂದಟ್ಟಾಗುತ್ತೆ ಸ್ನೇಹಿತರೆ. ಎಸ್ ಡಿಯರ್ ಫ್ರೆಂಡ್ಸ್, ಒಂದು ಅದ್ಭುತವಾದಂತ ಪ್ರಾಡಕ್ಟ್. ನಾನು ಕಳೆದ ಲಾಂಚ್ ಆಗಿ ಒಂದು ತುಂಬಾ ದಿನಗಳಾದ್ರೂ ಕೂಡ ನಾನು ಈ ಪ್ರಾಡಕ್ಟ್ ಬಗ್ಗೆ ಡೀಪ್ ಆಗಿ ಸ್ಟಡಿ ಮಾಡ್ತಾ ಇದ್ದೆ. ಬೇರೆ ಬೇರೆ ಪ್ರಾಡಕ್ಟ್ ಗಳ ಬಗ್ಗೆ ಕಂಪ್ಯಾರಿಸನ್ ಮಾಡ್ತಾ ಇದ್ದೆ. ಸೊ ಎಲ್ಲವನ್ನ ನೋಡಿದಾಗ ನಿನ್ನೆ ಹೋಲ್ ಡೇ ನಾನು ಈ ಒಂದು ಪ್ರಾಡಕ್ಟ್ ನ ಸ್ಟಡಿ ಮಾಡಿದಾಗ ನನ್ಗೆ ಅನ್ಸಿದ್ ಒಂದೇ ಒಂದು, ಎಸ್ ಈ ಪ್ರಾಡಕ್ಟ್ ಅನ್ನ ಎಷ್ಟು ಬೇಗ ನಾನು ನಮ್ಮ ಟೀಮ್ ಅಲ್ಲಿರುವಂತ ವ್ಯಕ್ತಿಗಳಿಗೆ ಇದ್ರ ಬಗ್ಗೆ ಮಾಹಿತಿ ಕೊಡ್ಲೇಬೇಕು ಅಂಡ್ ಇದ್ರ ಇಂಪಾರ್ಟೆನ್ಸ್ ನ ತಿಳಿಸ್ಲೇಬೇಕು ಅಂಡ್ ಇದು ಎಷ್ಟು ಅತ್ಯವಶ್ಯಕವಾಗಿದೆ ಇವತ್ತಿನ ದಿನದಲ್ಲಿ ಅಂತ ತಿಳ್ಕೊಂಡು ಇಮ್ಮಿಡಿಯೇಟ್ ಆಗಿ ಈ ಮಾರ್ನಿಂಗ್ ಕ್ಲಾಸ್ ಅಲ್ಲೇನೆ ನಾನು ಇದನ್ನ ಶೇರ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀನಿ. ಒನ್ಸ್ ಅಗೇನ್ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಅದ್ಭುತವಾದಂತ ತರಗತಿಗೆ ನಿಮ್ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಮುಂದಿನ ಒಂದು 30 ಮಿನಿಟ್ಸ್ ಏನಿದೆಯೋ ಈ ವಿಚಾರವನ್ನ ನಾವು ತಿಳ್ಕೊಳ್ಳೇಬೇಕು. ಯಾಕಂತ ಹೇಳದಿದ್ರೆ ನಾವೆಲ್ಲರೂ ಕೂಡ ಇವತ್ತು ದೇವರ ದಯದಿಂದ ಒಂದು ಆರೋಗ್ಯವಾಗಿದ್ದೀವಿ ಅಂತ ಹೇಳದಿದ್ರೆ ಅದಕ್ಕೆ ಸಾಕಷ್ಟು ಕಾರಣಗಳಿದಾವೆ. ಸೊ ಅದರ ಜೊತೆಗೆ ಇವತ್ತು ಜಗತ್ತಿನಾದ್ಯಂತ ಆರೋಗ್ಯದ ಜೊತೆಗೆ ಬಹಳಷ್ಟು ಜನ ಇವತ್ತು ಅನಾರೋಗ್ಯ ಪೀಡಿತರಾಗ್ತಿದ್ದಾರೆ. ನಾವೆಲ್ಲರೂ ಕೂಡ ನಾವು ಅಂದುಕೊಂಡ ಹಾಗೆ ಜೀವನವನ್ನ ನಡೆಸೋದಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಹಣ ಅಥವಾ ಇನ್ನೊಂದು ಸಂಪಾದನೆ ಕಡೆ ಹೋಗ್ತಾ ಇದೀವಿ. ಆದ್ರೆ ಯಾವುದನ್ನ ಸಂಪಾದನೆ ಮಾಡುವಂತ ಭರದಲ್ಲಿ ಅತ್ಯಂತ ಮುಖ್ಯವಾಗಿ ನಮ್ಮ ಇಡೀ ಒಂದು ಮುಖ್ಯವಾದಂತ ಆಸ್ತಿ ಅಂತ ಹೇಳೋದಿದ್ರೆ ಆರೋಗ್ಯ ಅಂತ ಕರಿತೀವಿ. ಆ ಒಂದು ಆರೋಗ್ಯವನ್ನೇ ಇವತ್ತು ನಾವು ಹಾಳು ಮಾಡ್ಕೊಳ್ತಾ ಇದೀವಿ. ಅದಕ್ಕೆ ಸಾವಿರಾರು ಕಾರಣಗಳಿದಾವೆ. ಕೆಲವೊಂದು ನಮ್ಗೆ ಗೊತ್ತಿದ್ದು ನಾವು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದೀವಿ. ಕೆಲವೊಂದಿಷ್ಟು ವಿಚಾರಗಳನ್ನ ನಮ್ಗೆ ಗೊತ್ತಿಲ್ಲದೆ ನಾವು ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇದೀವಿ.
ಕೆಲವೊಂದಿಷ್ಟು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ನಮ್ಮ ಕೈಯಲ್ಲಿ ಅವಕಾಶಗಳು ಇದ್ರೂ ಕೂಡ ಅದ್ರ ಬಗ್ಗೆ ಮಾಹಿತಿ ಇಲ್ದೇನೆ ಅವುಗಳನ್ನ ಬಳಸ್ದೇನೆ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ಕೊಳ್ತಾ ಇರ್ತೀವಿ. ಅಂತ ಒಂದು ಅದ್ಭುತವಾದಂತ ವಿಚಾರಗಳೊಂದಿಗೆ ಇವತ್ತು ನಾನು ನಿಮ್ ಜೊತೆ ಮಾತಾಡೋದಕ್ಕೆ ಬಂದಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸಂತೋಷ್, ಗ್ಲೋಬಲ್ ಬ್ಲಾಕ್ ಡೈಮಂಡ್ ಡೈರೆಕ್ಟರ್ ಮೋದಿ ಕೇರ್ ಇಂಡಿಯಾ. ಎಸ್, ಇವತ್ತು ನಮ್ಮ ಹೊಸದಾಗಿ ಲಾಂಚ್ ಆಗಿರುವಂತ ಒಂದು ಅದ್ಭುತವಾದಂತ ಪ್ರಾಡಕ್ಟ್, ವಂಡರ್ಫುಲ್ ಮಿರಾಕಲ್ ಪ್ರಾಡಕ್ಟ್ ಅಂಡ್ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿರುವಂತ ಒಂದು ವರ್ಲ್ಡ್ ಕ್ಲಾಸ್, ಅದೊಂಥರ ಆ ಪ್ರಾಡಕ್ಟ್ ಅನ್ನ ನಾವು ಮನೇಲಿ ಇಟ್ಕೊಳ್ಳೋದು ನಮ್ಮ ಒಂದು ಪ್ರೆಸ್ಟೀಜ್. ಅದು ಇಟ್ಸ್ ಲುಕಿಂಗ್ ಲೈಕ್ ಒಂದು ಪ್ರೀಮಿಯಂ ಎಲಿಗೆಂಟ್ ನಮ್ಗೆ ಒಂದು ಕೊಡ್ತಾ ಇರುವಂತ ಒಂದು ಪ್ರಾಡಕ್ಟ್. ಆ ಪ್ರಾಡಕ್ಟ್ ಬಗ್ಗೆ ನಾನು ನಿಮ್ ಜೊತೆಗೆ ಶೇರ್ ಮಾಡ್ಕೊಡಕ್ ಬಂದಿದ್ದೀನಿ. ದಟ್ ಈಸ್ ಅವರ್ ಕುಕು ಏರ್ ಪ್ಯೂರಿಫೈಯರ್. ಎಸ್, ಜಾಸ್ತಿ ಹೊತ್ತು ತಗೊಳ್ಳೋದಿಲ್ಲ. ಸೊ ಡೈರೆಕ್ಟ್ ಆಗಿ ಸಬ್ಜೆಕ್ಟ್ ಬರೋಣ. ಯಾಕೆ ನಮಗೆ ಇವತ್ತಿನ ದಿನದಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ನಮ್ಮ ಈ ಒಂದು ಏರ್ ಪ್ಯೂರಿಫೈಯರ್ ಯಾಕೆ ನಮ್ಗೆ ಇಂಪಾರ್ಟೆಂಟ್ ಅಂತ ನಾವು ನೋಡ್ತಾ ಹೋಗೋಣ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಇವತ್ತಿನ ದಿನದಲ್ಲಿ. ಯಾಕೆ, ಅದರ ಒಂದು ವಿಶೇಷತೆ ಏನಿದೆ, ಅದ್ ನಮ್ಗೆ ಏನೇನು ಬೆನಿಫಿಟ್ಸ್ ನ ತಂದು ಕೊಡುತ್ತೆ ಅಂತ ನೋಡ್ತಾ ಹೋಗೋಣ. ಎಸ್, ಬಹಳ ಮುಖ್ಯವಾಗಿ ನಾವೆಲ್ಲರೂ ಕೂಡ ಇವತ್ತು ಪರಿಸರ ಮಾಲಿನ್ಯ ಅನ್ನುವಂತ ಒಂದು ವಿಚಾರವನ್ನ ಪ್ರತಿನಿತ್ಯ ಕೇಳ್ತಾನೆ ಇದ್ವಿ. ಐ ಥಿಂಕ್ ಇದು ನಾವು ಹುಟ್ಟಿದಾಗ್ಲಿಂದಲೂ ಕೂಡ ಕೇಳ್ತಾನೆ ಇದ್ವಿ. ಪರಿಸರ ಮಾಲಿನ್ಯ, ಮತ್ತೊಂದು ಮಗದೊಂದು ಅನ್ನುವಂತ ವಿಚಾರಗಳನ್ನ ನಾವು ಕೇಳ್ತಾನೆ ಇದೀವಿ. ನಾವಿವತ್ ನೋಡಿ ಸಿಂಪಲ್ ಆಗಿ ನಮ್ ಲೈಫ್ ಅಲ್ಲಿ ನಮ್ಗೆ ಏನಾದ್ರು ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಬಂದಿದೆ ಅಂದ ತಕ್ಷಣ ನಾವು ಈಗ ನೀರು ಸರಿ ಇಲ್ಲ ಅಂತ ನಮ್ಗೆ ಗೊತ್ತಾಗ್ತಾ ಇತ್ತು. ಮುಂಚೆಲ್ಲ ನಾವ್ ಇದ್ ಮಾಡ್ತಾ ಇದೀವಿ. ಇವತ್ತು ನಾವು ನೀರ್ ಸರಿ ಇಲ್ಲ ಅಂದ ತಕ್ಷಣ ಏನ್ ಮಾಡ್ತಾ ಇದೀವಿ ಅಂತ ಹೇಳದಿದ್ರೆ, ಸೊ ಇಮ್ಮಿಡಿಯೇಟ್ ಆಗ್ಬಿಟ್ಟು ನಾವು ಫಿಲ್ಟರ್ ನ ಹಾಕೊಳ್ತಾ ಇದೀವಿ, ಮತ್ತೊಂದು ಮಗ್ದೊಂದು ಹಾಕೊಳ್ತಾ ಇರ್ತೀವಿ. ಶ್ರೀನಿಧಿ, ನನ್ನ ಇದು PPT ಶೇರ್ ಆಗಿದೆಯಲ್ವಾ? ಕ್ಲಿಯರ್ ಸರ್, ಕ್ಲಿಯರ್. ಎಸ್ ಎಸ್ ಎಸ್. ಹಾಗೆ ಬಹಳಷ್ಟು ಇವತ್ತು ನಾವು ತಿನ್ನುವಂತ ಆಹಾರದಲ್ಲಿ ಇರ್ಬಹುದು, ಏನೇ ಒಂದು ನಮ್ಗೆ ಮಾಲಿನ್ಯ ಆಗಿದೆ ಅಂತ ಹೇಳಿದ್ರು ಕೂಡ ಅದಕ್ಕೊಂದು ಸೊಲ್ಯೂಷನ್ ನ ನಾವು ಕಂಡುಹಿಡಿತಾ ಇರ್ತೀವಿ. ಆದ್ರೆ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತದನ್ನ ನಾವು ಗಾಳಿ ಅಂತ ಕರಿತೀವಿ, ಅದನ್ನ ಪ್ರಾಣವಾಯು ಅಂತ ಕರಿತೀವಿ. ಇಲ್ಲಿ ನಿಮ್ಗೆ ಈ ಗಾಳಿಯ ಒಂದಿಷ್ಟು ಮಹತ್ವವನ್ನ ನಾವು ತಿಳ್ಕೊಳ್ಳೇಬೇಕಾಗತ್ತೆ. ಇಂಪಾರ್ಟೆನ್ಸ್ ಆಫ್ ಏರ್. ಒಬ್ಬ ಮನುಷ್ಯ 21 ದಿನ ಯಾವುದೇ ರೀತಿಯಾದಂತ ಆಹಾರ ಇಲ್ದೇನೆ ಬದುಕಬಹುದಂತೆ. ಸುಮಾರು 3 ದಿನಗಳ ಕಾಲ ನೀರು ಕುಡಿದೇನೆ ಬದುಕಬಹುದಂತೆ. ಆದ್ರೆ ಸ್ನೇಹಿತರೆ, 3 ನಿಮಿಷನೂ ಕೂಡ ಗಾಳಿಯನ್ನ ಸೇವನೆ ಮಾಡದೇನೆ ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲ ಆರ್ಡಿನರಿ ಪೀಪಲ್. ಕೇವಲ ನಿಮ್ಗೆ ಈಗ ಬೇಕಾದ್ರೆ ಒಂದು ಸಣ್ಣ ಟಾಸ್ಕ್ ನಾನು ಕೊಟ್ಟದಿದ್ರೆ, ಎಷ್ಟೊತ್ತು ನೀವು ಉಸಿರು ಬಂದ್ ಇಟ್ಕೊಳ್ತೀರಿ ಅಂತ ಮೂಗ್ನ ಮುಚ್ಕೊಳ್ಳಿ ಅಂತ ಹೇಳದಿದ್ರೆ ನಮ್ಗೆ 30 to 40 ಸೆಕೆಂಡ್ ಉಸಿರನ್ನ ಬಂದ್ ಹಿಡ್ಕೊಳಕ್ ಆಗೋದಿಲ್ಲ. ಅಷ್ಟೊಳಗಡೆ ನಮ್ ಕಣ್ಣೆಲ್ಲ ಚಕ್ರ ಬಂದ್ಬಿಟ್ಟು ತಲೆ ತಿರುಗಿ ನಮ್ ಅನ್ಕಾನ್ಶಿಯಸ್ ಆಗುವಂತ ಚಾನ್ಸಸ್ ಇರುತ್ತೆ. ಈ 3 ನಿಮಿಷ ಉಸಿರಾಟ ಇಲ್ದೇನೆ ಬದುಕೋರು ಯಾರಪ್ಪ ಅಂತ ಹೇಳದಿದ್ರೆ, ಮಹಾನ್ ಯೋಗ ಅಥವಾ ಬೇರೆ ಬೇರೆ ವಿಚಾರದಲ್ಲಿ ದೊಡ್ಡ ಸಾಧನೆ ಮಾಡಿರುವಂತ ವ್ಯಕ್ತಿಗಳು 3 ನಿಮಿಷ ಉಸಿರಾಡದೆ ಬದುಕಬಹುದು ಹೊರತು ನಾವೆಲ್ಲರೂ ಕೂಡ 1 ಮಿನಿಟ್ ಉಸಿರಾಟ ಇಲ್ಲ ಅಂತ ಹೇಳದಿದ್ರೆ ನಾವು ಬದುಕೋದು ತುಂಬಾ ಕಷ್ಟ ಆಗತ್ತೆ. ಒಂದು ಆಶ್ಚರ್ಯಕರ ಸಂಗತಿ ಏನಂತ ಹೇಳಿದ್ರೆ, ಒಬ್ಬ ಮನುಷ್ಯ ಪ್ರತಿದಿನನೂ ಕೂಡ ಸುಮಾರು 22,000 ಸಲ ಉಸಿರಾಟ ಆಡ್ತಿರ್ತಾನಂತೆ. 22,000 ಸಲ ನಾವು ಉಸಿರಾಡ್ತಿರ್ತೀವಿ. ಅದು ರಾತ್ರಿ ಮಲಗ್ದಾಗಿರ್ಬಹುದು, ಊಟ ಮಾಡ್ತಿರುವಾಗಿರ್ಬಹುದು, ಕೆಲಸ ಮಾಡ್ತಿರುವಾಗಿರ್ಬಹುದು. ಇದು ಒಂದು ಪ್ರಕ್ರಿಯೆ ಎನ್ನುವಂಥದ್ದು ನಿಲ್ಲದೆ ಇರುವಂತ ಪ್ರಕ್ರಿಯೆ. ಅದು ಸರಾಗವಾಗಿ ನಿರಂತರವಾಗಿ ನಡೀತಾನೆ ಇರುತ್ತೆ. ಮಾತು ಹೇಳ್ತಾರಲ್ವಾ, ಯಾವತ್ ನಾವು ಉಸಿರಾಡೋದು ನಿಲ್ತೀವೋ ಆವತ್ ನಮ್ ಜೀವನ ಮುಗಿಯುತ್ತೆ. ನಮ್ದೆಲ್ಲವೂ ಕಳ್ಕೊಂಡ್ಬಿಡ್ತೀವಿ. ಎಲ್ಲಿ ತನಕ ಉಸಿರಿರುತ್ತೋ ಅಲ್ಲಿ ತನಕ ನಿಮ್ ಹೆಸರಿರುತ್ತೆ. ಆದ್ರೆ ಬಹಳ ಆಶ್ಚರ್ಯ ಏನಪ್ಪಾ ಅಂತ ಹೇಳಿದ್ರೆ, ನಾವು ಉಸಿರಾಡ್ತಿದೀವಿ, ಆದ್ರೆ ಏನೇನು ಉಸಿರಾಡ್ತಾ ಇದೀವಿ ಅಂತ ತಿಳ್ಕೊಂಡ್ರೆ ಆಶ್ಚರ್ಯ ಆಗತ್ತೆ. ನಮ್ಮ ಇವತ್ತಿನ ದಿನದಲ್ಲಿ ನೀವು ನೋಡ್ತಿರ್ಬಹುದು, ಈ ಒಂದು ವಾಯು ಮಾಲಿನ್ಯದಿಂದ, ಏರ್ ಪೊಲ್ಯೂಷನ್ ಇಂದ ಏನೇನು ಇವತ್ತು ನಮ್ ಕಾಯಿಲೆ ಬಂದಿದೆ, ಯಾವ ರೀತಿ ನಮ್ಮ ಆರೋಗ್ಯದ ಮೇಲ್ಗಡೆ ಇಂಪ್ಯಾಕ್ಟ್ ಆಗಿದೆ ಅಂತ ಹೇಳಿದ್ರೆ, ಇದರಿಂದ 29% ಲಂಗ್ ಕ್ಯಾನ್ಸರ್ ಆಗ್ತಾ ಇದೆ, 24% ಸ್ಟ್ರೋಕ್ ಆಗೋದಕ್ಕೆ ವಾಯು ಮಾಲಿನ್ಯ ಕಾರಣ ಆಗ್ತಾ ಇದೆ, 25% ಹಾರ್ಟ್ ಡಿಸೀಸ್ ಬರೋದಕ್ಕೆ ವಾಯು ಮಾಲಿನ್ಯ ಕಾರಣ, ಸುಮಾರು 43% ಇವತ್ತು ಜನ ಲಂಗ್ ಡಿಸೀಸ್ ಇಂದ ಸಾಯ್ತಿದ್ದಾರೆ. ಅಂದ್ರೆ ಅದಕ್ಕೂ ಕೂಡ ಮುಖ್ಯವಾದಂತ ಕಾರಣ ನಮ್ಮ ಒಂದು ವಾಯು ಮಾಲಿನ್ಯ ಅಂತ ಹೇಳದಿದ್ರೆ ನಾವೆಲ್ಲರೂ ಕೂಡ ಒಂದ್ಸಲ ಯೋಚನೆ ಮಾಡ್ಬೇಕು. ಹಾಗಾದ್ರೆ ನಾವು ಎಂತ ಗಾಳಿಯನ್ನ ಉಸಿರಾಡ್ತಾ ಇದೀವಿ? ಇವತ್ತು ಅನಾರೋಗ್ಯ ಅಂತ ತುಂಬಾ ಜನ ಕೇಳ್ತೀವಿ. ನಮ್ಮನೆಯಲ್ಲೂ ತುಂಬಾ ಜನಗಳಿಗೆ ಲಂಗ್ಸ್ ಪ್ರಾಬ್ಲಮ್ ಇದೆ, ನಮ್ಮನೆಯಲ್ಲೂ ತುಂಬಾ ಜನಗಳಿಗೆ ಆ ಪ್ರಾಬ್ಲಮ್ ಇದೆ, ಈ ಪ್ರಾಬ್ಲಮ್ ಇದೆ. ಬಟ್ ಸ್ನೇಹಿತರೆ, ಪ್ರಾಬ್ಲಮಿಗೆ ಅಥವಾ ಕಾಯಿಲೆಯ ಮೂಲ ಯಾವುದು ಅನ್ನೋದನ್ನ ತಿಳ್ಕೊಂಡ್ರೆ ಅದಕ್ಕೊಂದು ನಾವು ಸೊಲ್ಯೂಷನ್ ಹುಡುಕ್ಬಹುದು. ಕಾಯಿಲೆ ಮೂಲನೇ ಯಾವುದು ಅಂತ ಗೊತ್ತಿಲ್ಲ ಅಂತ ಹೇಳದಿದ್ರೆ ನಾವು ಅನಾವಶ್ಯಕವಾಗಿ ನಾವು ಹಾಸ್ಪಿಟಲ್ಗಳಿಗೆ ಲಕ್ಷಾಂತರ ರೂಪಾಯಿ ಇವತ್ತು ನಮ್ಗೆ ಗೊತ್ತಿಲ್ದೇನೆ ಖರ್ಚು ಮಾಡ್ತಾ ಇದೀವಿ. ಇದು ಏರ್ ಪೊಲ್ಯೂಷನ್ ಆಗ್ತಿರುವಂತ ಕೆಲವೊಂದು ಸಮಸ್ಯೆಗಳು, ಗಂಭೀರವಾದಂತ ಸಮಸ್ಯೆ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಇಂಪ್ಯಾಕ್ಟ್ ಆಫ್ ಏರ್ ಪೊಲ್ಯೂಷನ್. ಇವತ್ತು ನೀವು ಯಾವುದೇ ಒಂದು ಪೇಪರ್ ಅಲ್ಲಿ ನೋಡಿದ್ರೆ ಏರ್ ಪೊಲ್ಯೂಷನ್ ಕಾಸಸ್ 8 million ಡೆತ್ಸ್ ಪರ್ ಇಯರ್.
ಸುಮಾರು 80 ಲಕ್ಷ ಜನ ಕೇವಲ ವಾಯು ಮಾಲಿನ್ಯದಿಂದ ಸಾಯ್ತಿದಾರಂತೆ. 92% ಜಗತ್ತಿನ ಒಂದು ಜನಸಂಖ್ಯೆಯಲ್ಲಿ 92% ಜನ ಒಂದು ಒಳ್ಳೆ ಗಾಳಿಯನ್ನ ಸೇವನೆ ಮಾಡಕ್ ಆಗ್ತಾ ಇಲ್ಲ ಅನ್ನುವಂಥದ್ದನ್ನ ಇವತ್ತು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ಸ್ ಹೇಳ್ತಾ ಇದೆ. ಯು ಆರ್ ನಾಟ್ ಸೇಫ್ ಇಂಡೋರ್ಸ್ ಐದರ್. ನಾವ್ ಎಷ್ಟೋ ಜನ ಅನ್ಕೊಂಡಿದ್ವಿ ವಾಯು ಮಾಲಿನ್ಯ ಅಂತ ಹೇಳದಿದ್ರೆ ಏನ್ ಸರ್ ಹೊರಗಡೆ ಅಂತ ಅನ್ಕೊಂಡಿದ್ವಿ. ಬಹಳಷ್ಟು ಜನ ನಾವ್ ಇಲ್ಲಿ ತನಕ ತಿಳ್ಕೊಂಡಿದ್ ಏನಂತ ಹೇಳದಿದ್ರೆ ಹೊರಗಡೆ ಸುತ್ತಾಡಕ್ ಹೋದ್ರೆ ಆ ಗಾಳಿಯಲ್ಲಿ ಅಥವಾ ಹೊರಗಡೆ ಇರುವಂತ ಪೊಲ್ಯೂಷನ್ಸ್ ನ ಮೇಜರ್ ಪೊಲ್ಯೂಷನ್ ಅಂತ ಅನ್ಕೊಂಡಿದ್ವಿ. ಇನ್ನೊಂದು ಶಾಕಿಂಗ್ ನ್ಯೂಸ್ ನಮ್ಗೆ ಏನಂತ ಹೇಳದಿದ್ರೆ, ನಾವು ಹೊರಗಡೆ ಏನು ವಾಯು ಮಾಲಿನ್ಯ ಇದೆ ಅಂತ ಅನ್ಕೊಂಡಿದೀವಿ, ಅದಕ್ಕಿಂತ 10 times ಮೋಸ್ಟ್ ಡೇಂಜರಸ್ ಪ್ಲೇಸ್ ಯಾವ್ದಪ್ಪ ಅಂತ ಹೇಳದಿದ್ರೆ ನಾವು ಮನೆ ಒಳಗಡೆ ಇರುವವರೇ ತುಂಬಾ ಅದರಿಂದ ಎಫೆಕ್ಟ್ ನ ಮಾಡ್ತಿದ್ದಾರೆ. ಸೊ ಇದರಿಂದ ಏನೇನಾಗ್ತಾ ಇದೆ ಅಂತ ಹೇಳದಿದ್ರೆ ತುಂಬಾ ಜನಗಳಿಗೆ ಇವತ್ತು ಬೇರೆ ಬೇರೆ ರೀತಿಯಾದಂತ ಕಾಸ್ಟ್ ಆಫ್ ನೆಗ್ಲೆಕ್ಟ್ ಏನಾಗ್ತಾ ಇದೆ ಅಂತ ಹೇಳದಿದ್ರೆ ಪ್ರಾಣವನ್ನ ಕಳ್ಕೊಂತ ಇದೀವಿ. ಸೊ ಎಷ್ಟೋ ಜನ ಇವತ್ತು ಸಿಗರೇಟ್ ಸ್ಮೋಕಿಂಗ್ ಇಂದ ಜಾಸ್ತಿ ಅಥವಾ ಬೇರೆ ಬೇರೆ ಸ್ಮೋಕಿಂಗ್ ಗಿಂತ ಜಾಸ್ತಿ ನಾವು ಈ ಒಂದು ಪೊಲ್ಯೂಷನ್ ಇಂದ ಪ್ರತಿನಿತ್ಯ ನಾವು ನಾನ್ ಸ್ಮೋಕರ್ಸ್ ಇವೆಲ್ಲ ಏನಂತ ಹೇಳದಿದ್ರೆ ಡೈರೆಕ್ಟ್ ಆಗಿ ಸ್ಮೋಕ್ ಮಾಡುವವರು ಡೈರೆಕ್ಟ್ ಆಗಿ ಪೊಲ್ಯೂಟೆಡ್ ಆಗಿ ಅಥವಾ ಅದರಿಂದ ಎಫೆಕ್ಟ್ ಆದ್ರೆ, ನಾವು ನಮಗ್ ಗೊತ್ತಿಲ್ಲದಾಗೇನೆ ಸಿಗರೇಟ್ ಸೇದುವವ್ರಿಗಿಂತ ಜಾಸ್ತಿ ಆ ಒಂದು ವಾಯು ಮಾಲಿನ್ಯದ ಎಫೆಕ್ಟ್ ಅನ್ನ ನಾವು ಪ್ರತಿನಿತ್ಯ ಅನುಭವಿಸ್ತಾ ಇದೀವಿ. ಏನೇನಾಗುತ್ತೆ, ಎಲ್ಲೆಲ್ಲಿಂದ ಈ ಒಂದು ನಮ್ಗೆ ಪೊಲ್ಯೂಷನ್ ಅನ್ನುವಂಥದ್ದು ಔಟ್ಡೋರ್ ಇಂದ ಕೌಂಟ್ ಆಗುತ್ತೆ ಅಂತ ನೋಡೋದಾದ್ರೆ, ಇಂಡಸ್ಟ್ರಿಯಲ್ ಎಮಿಷನ್ಸ್ ನಿಮ್ಗೆ ಗೊತ್ತಿದೆ. ಇವತ್ತು ನಮ್ಮ ಕೈಗಾರಿಕೀಕರಣ ಅನ್ನುವಂಥದ್ದು ಇವತ್ತು ಯಾವ ರೀತಿ ನಮ್ಮ ಮನುಷ್ಯನ ಜೀವನವನ್ನ ನಮ್ಗೆ ಸುಲಭವಾಗಿ ಮಾಡ್ಕೊಡ್ತಾ ಇದೆಯೋ, ಅದೇ ಕೈಗಾರಿಕರಣದಿಂದ ಹೊರಹೊಮ್ಮುವಂತ ವಾಯು ಮಾಲಿನ್ಯ, ಅದರಲ್ಲಿ ಬರ್ತಿರುವಂತ ಹೊಗೆಗಳಿರ್ಬೋದು, ಬೇರೆ ಬೇರೆ ರೀತಿಯಾದಂತ ಅದರಿಂದ ಬರ್ತಿರುವಂತ ಬೈ ಪ್ರಾಡಕ್ಟ್ ಅನ್ನುವಂಥದ್ದು ಪರಿಸರವನ್ನ ಎಷ್ಟು ಹಾಳು ಮಾಡ್ತಿದೆ ಅನ್ನುವಂಥದ್ದು. ಇನ್ನ ಟ್ರಾನ್ಸ್ಪೋರ್ಟೇಷನ್ ವೆಹಿಕಲ್ಗಳು, ಪ್ರತಿಯೊಬ್ಬರ ಮನೆಯಲ್ಲೂ ವೆಹಿಕಲ್ ಅನ್ನುವಂಥದ್ದು ಯಾವ ರೀತಿ ಇವತ್ತು ಕಾರ್ಬನ್ ಡೈಆಕ್ಸೈಡ್ ಮತ್ತೆ ನಮ್ಮ ಆ ಒಂದು ಹೊರಗಡೆ ಉಳ್ತಾ ಇದೆ ಅಂತ ಹೇಳದಿದ್ರೆ, ಇಡೀ ವಾಯು ಮಾಲಿನ್ಯ ಅನ್ನುವಂಥದ್ದು ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ಲಾಸ್ಟ್ ಟೈಮ್ ದಿಲ್ಲಿಯಲ್ಲಿ ನೋಡಿದ್ವಿ. ವೈಲ್ಡ್ ಫೈರ್ಸ್ ನಿಮ್ಗೆ ಗೊತ್ತಿದೆ, ಕಾಳ್ಗಿಚ್ಚುಗಳಿರ್ಬೋದು, ಅರಣ್ಯದಲ್ಲಿ ಆಗ್ತಿರುವಂತ ಯಾವಾಗೊಮ್ಮೆ ಈಗ ಲಾಸ್ಟ್ 2-3 years ಅಲ್ಲಿ ಪ್ರಪಂಚದಲ್ಲಿ ಅತ್ಯಂತ ದೊಡ್ಡದಾದಂತ ಕಾಡ್ಗಿಚ್ಚು ಅನ್ನುವಂಥದ್ದು ಎಲ್ಲಾ ಭಾಗದಲ್ಲೂ, ಈವನ್ ಅಮೆರಿಕ ಇಂದ ಹಿಡಿದು ನಮ್ಮ ಚಿಕ್ಕಮಂಗ್ಳೂರಿಂದ ಹಿಡಿದು ನಮ್ಮ ಬಂಡೀಪುರ ಅಭಯಾರಣ್ಯದಿಂದ ಹಿಡಿದು ಪ್ರತಿ ವರ್ಷ ಈ ರೀತಿ ಕಾಡ್ಗಿಚ್ಚುಗಳಾದಾಗ ಅದರಲ್ಲಿ ಬರುವಂತ ಒಂದು ಫೈರ್ ಸ್ಮೋಕ್ಗಳನ್ನುವಂಥದ್ದು ನಮ್ಮ ಪ್ರಕೃತಿಯನ್ನ ಹಾಳು ಮಾಡ್ತಾ ಇರುತ್ತೆ. ಜೊತೆಗೆ ಓಪನ್ ಬರ್ನಿಂಗ್ ಆಫ್ ಗಾರ್ಬೇಜ್ ವೇಟ್ಸ್. ಇವತ್ತು ನಾವು ಎಷ್ಟು ಗಾರ್ಬೇಜ್ ಅನ್ನ ಕೌಂಟ್ ಮಾಡ್ತಾ ಇದೀವಿ, ಎಷ್ಟು ಮನೆಯಲ್ಲಿ ಕಸದ ರಾಶಿಯನ್ನ ತುಂಬ್ತಾ ಇದೀವಿ ಅಂತ ಹೇಳಿದ್ರೆ, ಈ ತುಂಬಿರುವಂತ ಕಸಗಳನ್ನ ರಾಶಿಯನ್ನ ಅದನ್ನ ಬರ್ನ್ ಮಾಡೋದಕ್ಕೋಸ್ಕರ ಮತ್ತೆ ಅದಕ್ಕೆ ಬೆಂಕಿ ಹಾಕ್ತಾರೆ. ಆ ಬೆಂಕಿ ಹಾಕಿದಾಗ ಬರುವಂತ ಹೊಗೆಗಳಿಂದ ಇರ್ಬೋದು, ಅಂಡ್ ಕನ್ಸ್ಟ್ರಕ್ಷನ್ ಅಂಡ್ ಡಿಮಾಲಿಷನ್, ಇದಂತೂ ವೆರಿ ವೆರಿ ಹಾರ್ಮ್ಫುಲ್ ಒಂದಿದೆ ಅಂತ ಕರಿಬಹುದು. ಒಂದ್ ಕಡೆ ಕನ್ಸ್ಟ್ರಕ್ಷನ್ಸ್ ಮಾಡ್ತಿದ್ದಾರೆ, ಇನ್ನೊಂದ್ ಕಡೆ ಡೆಮಾಲಿಷನ್ಸ್ ಮಾಡ್ತಿರ್ತಾರೆ. ಇದರಿಂದ ಹೊರಹೊಮ್ಮುವಂತ ಒಂದು ಮಾಲಿನ್ಯನು ಕೂಡ ಇಡೀ ಪರಿಸರವನ್ನ ಇವತ್ತು ಹಾಳು ಮಾಡ್ತಾ ಇದೆ. ಹಾಗಾದ್ರೆ ಇಂಡೋರ್ ಏರ್ ಇಸ್ ರಿಯಲಿ ಕ್ಲೀನ್. ನಾವ್ ಅನ್ಕೊಂತೀವಿ ಎಷ್ಟೋ ಸಲ, ಮನೆ ಒಳಗಡೆ ಇದ್ದೀನಿ ಸರ್, ನಾನ್ ಬಹಳ ಸೇಫ್ ಆಗಿದ್ದೀನಿ ಅಂತ ಅನ್ಕೊಂತೀವಿ. ಬಟ್ ನಿಜವಾಗ್ಲೂ ಶಾಕಿಂಗ್ ಆಗಿರುವಂತ ಒಂದು ವಿಚಾರ ಏನಂತ ಹೇಳಿದ್ರೆ, ನಾವು ಹೊರಗಡೆನೆ ಇವತ್ತು ಏರ್ ಪೊಲ್ಯೂಷನ್ ದೊಡ್ಡ ಪ್ರಾಬ್ಲಮ್ ಅಂತ ಅನ್ಕೊಂಡಿದೀವಿ. ಅದಕ್ಕಿಂತ ದೊಡ್ಡ ಪ್ರಾಬ್ಲಮ್ ಇಂಡೋರ್ ಇದೆ ಅನ್ನುವಂಥದ್ದು. ಇಂಡೋರ್ ಏರ್ ಪೊಲ್ಯೂಷನ್ ವರ್ಸ್ ದೆನ್ ಔಟ್ಡೋರ್. ಇಂಡೋರ್ ಏರ್ ಕ್ಯಾನ್ ಬಿ ಅಪ್ ಟು 10 times ಮೋರ್ ಪೊಲ್ಯೂಟೆಡ್ ದೆನ್ ದಿ ಏರ್ ಔಟ್ಸೈಡ್ ಯುವರ್ ಹೌಸ್. ನಾವು ಮನೆ ಹೊರಗಡೆ ಹೋಗೋದಕ್ಕಿಂತ ಅಥವಾ ನಾವು ರೋಡಲ್ಲಿ ಸುತ್ತಾಡಿದ್ರೆ ಏನ್ ಪೊಲ್ಯೂಟೆಡ್ ಆಗಿರುತ್ತೋ ಅದಕ್ಕಿಂತ 10 times ವರ್ಸ್ಟ್ ಕೇಸ್ ಮನೆ ಒಳಗಡೆ ಇರುತ್ತಂತೆ. ಸ್ನೇಹಿತರೆ, ಜಸ್ಟ್ ಯೋಚನೆ ಮಾಡಿ, ನನಗೆ ಈ ಮನೆ ಒಳಗಡೆ ಇದ್ದ ಗಾಳಿ ಇಷ್ಟು 10% ವರ್ಸ್ ದೆನ್ ಔಟ್ಸೈಡ್ ಇದೆ ಅಂತಂದಾಗ ನನ್ಗಂತಿದ್ದು, ಇವತ್ತಿನ ದಿನದಲ್ಲಿ ನಾವೆಲ್ಲರೂ ಕೂಡ ವರ್ಕ್ ಫ್ರಮ್ ಹೋಮ್ ಮತ್ತೊಂದು ಅಂತ ಹೇಳ್ಬಿಟ್ಟು 90% ಟೈಮ್ ಅನ್ನ ಕಳೆದ 2-3 years ಇಂದ ನಾವು ಮನೆ ಒಳಗಡೆ ಕಳೆದಿದೀವಿ, ಮನೆ ಹೊರಗಡೆನೂ ಹೋಗಕ್ಕಾಗಿಲ್ಲ. ಸೊ ಹಾಗಾದ್ರೆ ಕಳೆದ 2-3 years ಅಲ್ಲಿ ಎಷ್ಟು ಜನ ಈ ಒಂದು ಮಾಲಿನ್ಯದಿಂದ ಮನೆ ಒಳಗಡೆ ಕೂತ್ಕೊಂಡು ನಾವು ಸಫರ್ ಆಗಿದ್ದೀವಿ ಅಂತ ಅನ್ಕೊಂಡಿದ್ರೆ, ಟೋಟಲಿ ಭಯಾನಕವಾದಂತ ಪರಿಸ್ಥಿತಿನ ನಾವು ಎದುರಿಸಬೇಕಾಗತ್ತೆ ಭವಿಷ್ಯದಲ್ಲಿ. ಜಸ್ಟ್ ಟೈಪ್ಸ್ ಆಫ್ ಏರ್ ಪೊಲ್ಯೂಷನ್ಸ್ ನಾವು ನೋಡ್ತಾ ಹೋಗೋಣ. ಒಂದು ಏರ್ಬೋರ್ನ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಗಾಳಿಯಲ್ಲಿ ಬರುವಂತಹ ಕಣಜಗಳು, ಧೂಳುಗಳು, ಡೀಸೆಲ್ ಎಕ್ಸಾಸ್ಟ್ ಇರ್ಬೋದು, ಕಾರ್ಬನ್ ಬ್ಲಾಕ್ಸ್ ಇರ್ಬೋದು, ಸ್ಮೋಕ್, ಫೈಬರ್ಸ್, ಪ್ಲಾಂಟ್ ಮ್ಯಾಟರ್ಸ್, ಹೇರ್ ಪಾಲನ್, ಈ ತರ ತುಂಬಾ ಬೇರೆ ಬೇರೆ ಕಣಗಳು, ಸೂಕ್ಷ್ಮವಾದಂತಹ ಕಣಗಳ ರೂಪದಲ್ಲಿ ಬರುವಂತ ಗಾಳಿಯಲ್ಲಿ ಬರುವಂತ ಕಣದಿಂದ ಆಗ್ತಿರುವಂತ ಏರ್ ಪೊಲ್ಯೂಷನ್ ಇರ್ಸಬಹುದು. ಎರಡನೇದಾಗಿ ಹೌಸ್ ಹೋಲ್ಡ್ ಆರ್ಡರ್ಸ್ ಅಂಡ್ ಗ್ಯಾಸಸ್. ಇವತ್ತು ಕುಕಿಂಗ್ ಆರ್ಡರ್ಸ್ ಇರ್ಬೋದು, ಮನೆಯಲ್ಲಿ ಪ್ರಾಣಿಗಳನ್ನು ಸಾಕುವಂತದ್ದು ಇರ್ಬೋದು, ಸಿಗರೇಟ್ ಸ್ಮೋಕ್ ಮಾಡುವಂತದ್ದು, ಕೆಮಿಕಲ್ಸ್ ಗಳನ್ನ ಯೂಸ್ ಮಾಡುವಂತದ್ದು, ಸಿಂಕ್ ಅಥವಾ ಡ್ರೈನ್ ಸ್ಮೆಲ್ಸ್ ಇರ್ಬೋದು. ಇದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಮನೆ ಒಳಗಡೆ ಇರುವಂತ ಒಂದು ಮೇಜರ್ ಆಗಿರುವಂತದ್ದು. ವಾಲ್ಟೈಲ್ ಆರ್ಗಾನಿಕ್ ಕಾಂಪೌಂಡ್ಸ್, VOC ಅಂತ ಕರಿತೀವಿ, ಪೇಂಟ್ಸ್, ಗ್ಲೂಸ್, ವಾರ್ನಿಶಸ್, ನಾವು ಮನೆ ಪೇಂಟಿಂಗ್ ಮಾಡ್ಬೇಕಾದಾಗ ಬರುವಂತ ಸ್ಮೆಲ್ ಗಳಿರ್ಬೋದು, ವುಡ್ಗೆ
ನಾವಿವತ್ತು ಪ್ಲೈವುಡ್ ಬಳಸ್ತೀವಿ, ಅಲ್ಲಿಗೆ ಹಾಕುವಂತ ಪ್ರಿಸರ್ವೇಟಿವ್ಸ್ ಇರ್ಬೋದು, ಕ್ಲೀನ್ ಮಾಡೋದಕ್ಕೆ ಬಳಸುವಂತ ಮೆಟೀರಿಯಲ್ಸ್ ಗಳಿರ್ಬೋದು, ಆಫೀಸ್ ಎಕ್ವಿಪ್ಮೆಂಟ್ ಗಳಿರ್ಬೋದು, ಫರ್ನಿಚರ್. ನೀವು ಇವತ್ತು ಒಂದು ಫರ್ನಿಚರ್ ಎದುರುಗಡೆ ಕೂತ್ಕೊಂಡಿದ್ದೀರಿ ಅಂತ ಹೇಳಿದ್ರೆ ಆ ಫರ್ನಿಚರ್ ನ ಮಾಡೋದಕ್ಕೆ ಎಷ್ಟು ಕೆಮಿಕಲ್ ನ ಯೂಸ್ ಮಾಡಿರ್ತಾರೆ, ಅದರಿಂದ ಹೊರಹೊಮ್ಮುವಂತ ಒಂದು ವಿಚಾರಗಳಿರ್ಬೋದು. ಜೊತೆಗೆ ಮೈಕ್ರೋ ಆರ್ಗನಿಸಮ್ಸ್ ಲೈಕ್ ಬ್ಯಾಕ್ಟೀರಿಯಾ, ಫಂಗಿಸೈಡ್ಸ್ ಇರ್ಬೋದು, ಈಡ್ಸ್ ಇರ್ಬೋದು, ಮೈಟ್ಸ್ ಇರ್ಬೋದು, ಅಂಡ್ ವೈರಸ್ ಇರ್ಬೋದು. ಡಿಯರ್ ಫ್ರೆಂಡ್ಸ್, ಔಟ್ಡೋರ್ ಏರ್ ಹ್ಯಾಸ್ ಓನ್ಲಿ ಒನ್ ಕ್ಯಾಟಗರಿ ಆಫ್ ಏರ್ ಪೊಲ್ಯೂಟೆಂಟ್ಸ್. ನಾವು ಹೊರಗಡೆ ನೋಡೋದು ಏರ್ ಬಾರ್ನ್ ಪಾರ್ಟಿಕಲ್ಸ್ ಅಂತ ಕರಿತೀವಿ, ಅದು ಒಂದೇ ತರದ್ ಕಾಣಿಸಿದ್ರೆ ಮನೆ ಒಳಗಡೆ ಬಟ್ ಇಂಡೋರ್ ಏರ್ ಹ್ಯಾಸ್ ಆಲ್ ದ 4 ಕ್ಯಾಟಗರೀಸ್ ಆಫ್ ಏರ್ ಪೊಲ್ಯೂಟೆಂಟ್ಸ್. ನಮಗ್ ಹೊರಗಡೆ ಓನ್ಲಿ ಏರ್ ಬಾರ್ನ್ ಪಾರ್ಟಿಕಲ್ಸ್ ಮಾತ್ರ ಸಿಗುತ್ತೆ. ಮನೆ ಒಳಗಡೆ ಈ 4ರಿಂದ ನಾವು ಬಚಾವ್ ಆಗೋದಿದೆಯಲ್ವಾ, ಬಹಳ ಬಹಳ ಕಷ್ಟ. ಈ 4 ವಿಚಾರದಿಂದ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿದ್ವಾ, ಬಹಳ ಬಹಳ ಕಷ್ಟ. ಸೊ ಹಾಗಾದ್ರೆ ನೀಡ್ ಆಫ್ ಇಂಡೋರ್ ಪ್ಯೂರಿಫಿಕೇಶನ್ಸ್, ಇವತ್ತು ಅಗತ್ಯವಾಗಿ ನಾವು ಮನೆ ಒಳಗಡೆ ಇರುವಂತ ಗಾಳಿಯನ್ನ ಶುದ್ಧಿ ಮಾಡಲೇಬೇಕಾಗಿದೆ. ಯಾಕೆ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ 90% ಆಫ್ ಅವರ್ ಲೈಫ್ ಸ್ಪೆಂಡ್ ಇಂಡೋರ್. 90% ನಮ್ಮ ಜೀವನ ಕಳೆಯೋದು ನಾವು ಮನೆ ಒಳಗಡೆ. ಅಂಡ್ ಫ್ರೆಂಡ್ಸ್, ಮಕ್ಕಳಲ್ಲೂ ಬಹಳ ಮುಖ್ಯವಾಗಿ ಗಂಭೀರವಾದಂತ ಒಂದು ಈ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ 90% ಮನೆಯಲ್ಲಿ ನಾವು ಸಮಯ ಕಳಿತೀವಿ. ಅದರಲ್ಲಿ ಮುಖ್ಯವಾಗಿ ಚಿಲ್ಡ್ರನ್ಸ್ ಇರ್ಬೋದು, ಎಲ್ಡರ್ಲಿ ಪರ್ಸನ್ಸ್ ಇರ್ಬೋದು, ಅಥವಾ ಪ್ರೆಗ್ನೆಂಟ್ ವುಮೆನ್ಸ್ ಆರ್ ಮೋಸ್ಟ್ ವಲ್ನರಬಲ್ ಪೀಪಲ್ ಹೂ ಸ್ಪೆಂಡ್ ಮೋಸ್ಟ್ ಟೈಮ್ ಇಂಡೋರ್ಸ್ ಅಂತ ಕರೀತಾರೆ. ಮನೆಯಲ್ಲಿ ಜಾಸ್ತಿ ಸಮಯ ಕಳೆಯೋದು ಯಾರು? ಚಿಕ್ಕ ಮಕ್ಳಿರ್ಬೋದು, ಏಜ್ ಆದವ್ರು ಇರ್ಬೋದು, ಲೈಕ್ ಪ್ರೆಗ್ನೆಂಟ್ ವುಮೆನ್ಸ್ ಇರ್ಬೋದು. ಇವ್ರು ತುಂಬಾ ಮನೆ ಒಳಗಡೆನೆ ಕಾಲ ಕಳೀತಾರೆ. ಆದ್ರೆ ಮನೆ ಒಳಗಡೆ ಅವಳಿಗೆ ಆಕ್ಚುಲಿ ಒಳ್ಳೆ ಗಾಳಿ ಬೇಕಾಗತ್ತೆ. ಮಕ್ಕಳಿಗೆ ಬೆಳವಣಿಗೆ ಇಲ್ಲಿ ತುಂಬಾ ಮುಖ್ಯವಾಗಿ ಬೇಕಾಗತ್ತೆ. ಏಜ್ ಆದವರಿಗೆ ಲಾಸ್ಟ್ ಆ ಟೈಮಲ್ಲಿ ಅವರಿಗೆ ಲಂಗ್ಸ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ಜಾಸ್ತಿ ಇರುತ್ತೆ. ಅವಾಗ್ಲೂ ಕೂಡ ಅವರಿಗೆ ಶುದ್ಧವಾದಂತ ಗಾಳಿ ಬೇಕಾಗತ್ತೆ. ಅಂಡ್ ಸ್ಪೆಷಲಿ ಒಬ್ಬ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳಿದ್ರೆ ಹೆಲ್ದಿ ಎನ್ವೈರನ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟ್. ಬಟ್ ದುರಂತ ಏನಂತ ಹೇಳಿದ್ರೆ ನಮಗ್ ಗೊತ್ತಿಲ್ಲದೆ ಇದಾಗೇನೆ ಮನೆ ಅನ್ನುವಂತ ಸೇಫ್ ಪ್ಲೇಸ್ ಅಲ್ಲೇ ನಾವು ವಿಷ ತಿಂತಾ ಇದೀವಿ ಅನ್ನುವಂಥದ್ದು ದುರದೃಷ್ಟಕರವಾದಂತ ಸಂಗತಿ. 10 times more ಪೊಲ್ಯೂಷನ್ ಇಂಡೋರ್ ಅಂತ ಕರೀತಾರೆ. ಇದು 100% ಪ್ರೂವನ್ ಆಗಿರೋದು. ಹಾಗಾಗಿ ಜಗತ್ತಿನಾದ್ಯಂತ ಇವತ್ತು ಏರ್ ಪ್ಯೂರಿಫೈ ಮಾಡೋದ್ರ ಕಡೆಗೆ ಜನ ತುಂಬಾನೇ ಸೀರಿಯಸ್ ಆಗಿ ತಲೆ ಕೆಡ್ಸ್ಕೊಂತಿದ್ದಾರೆ. ವೇಸ್ ಟು ಇಂಪ್ರೂವ್ ಇಂಡೋರ್ ಏರ್ ಕ್ವಾಲಿಟಿ. ಮನೆಯಲ್ಲಿ ನಾವು ಒಳಗಡೆ ಇರ್ತೀವಿ, ಈವನ್ ನಾನು ಆಫೀಸಲ್ಲಿ ಕೂತ್ಕೋಬಹುದು. ಕೇವಲ ಮನೆ ಅಂತ ಬರೋದಿಲ್ಲ. ಇವತ್ತು ಇಂಡೋರ್ ಅಂತ ಹೇಳದಿದ್ರೆ ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಮತ್ತೊಂದಿರ್ಬೋದು. ನಾವು ಬಂದಿಯಾಗಿ ಕೂತ್ಕೊಳ್ಳುವಂತ ನಾವು ಗೋಡೆ ಮಧ್ಯೆ ಕೂತ್ಕೊಂಡಿವಿ ಅಂತ ಹೇಳದಿದ್ರೆ ಅಲ್ಲಿ ಏನೇನ್ ಪ್ರಾಬ್ಲಮ್ ನಾವು ಫೇಸ್ ಮಾಡ್ತೀವಿ ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಫ್ರೆಂಡ್ಸ್, ಹಾಗಾದ್ರೆ ಯಾವುದೇ ಒಂದು ಜಾಗದ ಒಳಗಡೆ ಇರುವಂತ ಏರ್ನ ಶುದ್ಧಿ ಮಾಡೋದಕ್ಕೆ ಇರುವಂತ ಅವಕಾಶಗಳು ಏನಿದೆ ಅಂತ ನೋಡಿದ್ರೆ ನಾವು ಒಂದು ವೆಂಟಿಲೇಷನ್ಸ್ ನ ಚೆನ್ನಾಗಿ ಇಟ್ಕೋಬೇಕಿರ್ಬೇಕು. ಮನೆ ಇರ್ಬೋದು, ಕೆಲಸ ಮಾಡುವಂತ ಜಾಗ. ಇಲ್ಲ ಮನೆ ಒಳಗಡೆ ನಾವು ಗಿಡಗಳನ್ನ, ಪಾಟೆಡ್ ಗಳನ್ನ, ಪ್ಲಾಂಟ್ಸ್ ಗಳನ್ನ ಬೆಳಿಬೇಕಾಗತ್ತೆ. ನಮ್ಮ ಸುತ್ತಮುತ್ತ ಕಾರ್ಬನ್ ಡೈಆಕ್ಸೈಡ್ಸ್ ನ ಹೀರ್ಕೊಡುವಂತ ಇಂಗಾಲದ ಆಮ್ಲಗಳನ್ನ ನಮ್ಗೆ ಹೊರಸೂಸುವಂತ ಒಂದಿಷ್ಟು ವಿಚಾರಗಳನ್ನ ನಾವು ಮಾಡ್ಕೋಬೇಕಾಗತ್ತೆ. ಏರ್ನ ಶುದ್ಧಿ ಮಾಡೋದಕ್ಕೆ ಬೇಕಾಗಿರುವಂತ ದಾರಿ ಕಂಡು ಹಿಡ್ಕೋಬೇಕಾಗತ್ತೆ. ಇಲ್ಲ ಅಂತ ಹೇಳದಿದ್ರೆ ಮನೆ ಕಟ್ಟಬೇಕಾದಾಗ ಬಳಸುವಂತ ಗುಣಮಟ್ಟದ ಕಳಪೆ ಮಟ್ಟದ ಮೆಟೀರಿಯಲ್ಗಳು ಕೂಡ ಅದರಿಂದಲೂ ಕೂಡ ನಮಗೆ ಕೆಮಿಕಲ್ಸ್ ಇಮಿಟೇಟ್ ಆಗ್ತಿರುತ್ತೆ. ಅದು ಕೂಡ ನಮ್ಮ ಆರೋಗ್ಯವನ್ನ ಹಾಳು ಮಾಡ್ತಾ ಇರತ್ತೆ. ಅಲ್ಲೂ ನಾವು ಒಳ್ಳೆ ಮೆಟೀರಿಯಲ್ಸ್ ಹಾಕ್ಬೇಕು ಅಂತ ಹೇಳದಿದ್ರೆ, ಸ್ಟ್ಯಾಂಡರ್ಡ್ ಮೆಟೀರಿಯಲ್ಸ್ ಯೂಸ್ ಮಾಡ್ಬೇಕು ಅಂತ ಹೇಳದಿದ್ರೆ ಅದಕ್ಕೆ ಕಾಸ್ಟ್ ಆಗುತ್ತೆ. ಎಷ್ಟೋ ಜನ ಇವತ್ತು ಮನೆ ಕಟ್ಬೇಕಂತ ನೋಡ್ತಾರೆ ಹೊರತು ಅದರಲ್ಲಿ ಬಳಸುವಂತ ಮೆಟೀರಿಯಲ್ಸ್ ಕಡೆ ಗಮನ ಕೊಡೋದಿಲ್ಲ. ಇಲ್ಲ ಅಂತ ಹೇಳದಿದ್ರೆ ಅವಾಯ್ಡ್ ಯೂಸಿಂಗ್ ಟಾಕ್ಸಿಕ್ ಹೌಸ್ ಹೋಲ್ಡ್ ಪ್ರಾಡಕ್ಟ್ಸ್ ಅಂಡ್ ಐಡೆಂಟಿಫೈ ದಿ ರೈಟ್ ಏರ್ ಪ್ಯೂರಿಫೈಯರ್. ಏನ್ ಮಾಡ್ಬೋದು? ಈ ತರ ಮಾಡಕ್ಕಾಗತ್ತಾ? ಒಳ್ಳೆ ಗಾಳಿ ಬೆಳಕು ಬರುವ ಜಾಗವನ್ನ ಮಾಡಕ್ಕಾಗತ್ತಾ? ಒಂದು ಒಳ್ಳೆ ಮನೆ ಸುತ್ತಮುತ್ತ ಗಿಡ ಮರಗಳನ್ನ ಬೆಳೆಸಕ್ಕಾಗತ್ತಾ? ಇಲ್ಲ ಮನೆಗೆ ಬೇಕಾಗಿರುವಂತ ವಸ್ತುಗಳನ್ನ, ಚೆನ್ನಾಗಿರುವಂತ ಮೆಟೀರಿಯಲ್ಸ್ ನ ಯೂಸ್ ಮಾಡಕ್ಕಾಗತ್ತಾ? ನಿಮ್ಗೆ ಗೊತ್ತಿರ್ಬೋದು, ಎಷ್ಟೋ ಜನ ನಾವು ರೆಸಾರ್ಟ್ ಗಳಿಗೆ ಹೋದಾಗ ನಾವು ನೋಡ್ತಾ ಇರ್ತೀವಿ, ಅಲ್ಲಿ ಬಳಸುವಂತದ್ದು ಎಲ್ಲದೂ ಕೂಡ ಏನಂತ ಹೇಳಿದ್ರೆ ನ್ಯಾಚುರಲ್ ಆದಂತ ಒಂದ್ ಇದರಿಂದ 5 ಸ್ಟಾರ್ ರೆಸಾರ್ಟ್ ಗಳಲ್ಲಿ ಮಾಡಿರ್ತಾರೆ, ದೊಡ್ಡ ದೊಡ್ಡ ಸ್ಟಾರ್ ಹೋಟೆಲ್ ಗಳಲ್ಲಿ ಮಾಡಿರ್ತಾರೆ. ಬಟ್ ನಾವು ಅದನ್ನೆಲ್ಲ ತಂದು ಮಾಡೋದು ಅಂತ ಹೇಳದಿದ್ರೆ ಅದು ಸೇಫರು ಅಲ್ಲ, ಅಂಡ್ ಅದನ್ನ ನಾವು ಕಾಪಾಡ್ಕೊಳ್ಳೋದು ಕಷ್ಟ. ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಈ ವಿಷ ಕಾರ್ಯಗಳನ್ನ ಹೊರ ಸೋಸುವಂತ ಯಾವುದೇ ವಿಚಾರಗಳನ್ನ ಬಳಸಬಾರ್ದು. ಇದನ್ನೆಲ್ಲ ನಾವು ಮಾಡಕ್ ಆಗತ್ತಾ? ನೋ ಚಾನ್ಸ್ ಅಟ್ ಆಲ್. ಐ ಥಿಂಕ್ ವೆರಿ ಫ್ಯೂ ಕ್ಯಾನ್ ಡೂ ದಟ್. ಓನ್ಲಿ 1% ಇಂಡಿಯನ್ ಪಾಪ್ಯುಲೇಷನ್ಸ್ ಅಲ್ಲಿ ಈ ಒಂದಿಷ್ಟನ್ನ ಮಾಡಬಹುದು. ಮತ್ತೆ ಬಾಕಿ ಉಳಿದವರಿಗೆ ಇರುವಂತದ್ದು ಏನಪ್ಪಾ ಅಂತ ಹೇಳದಿದ್ರೆ ಒಂದ್ ಒಳ್ಳೆ ಏರ್ ಪ್ಯೂರಿಫೈಯರ್ ನ ಮನೆಯಲ್ಲಿ ಇಟ್ಕೊಳ್ಳೋದು ಬುದ್ಧಿವಂತಿಕೆ. ಒಂದ್ ಮನೆ ಕಟ್ಟೋದಕ್ಕೆ ಒಳ್ಳೆ ಮೆಟೀರಿಯಲ್ಸ್ ನಾವು ಬಳಸಬೇಕು ಅಂತ ಹೇಳದಿದ್ರೆ ಅದರ ಕಾಸ್ಟ್ ನಮ್ಗೆ ಏನಾಗುತ್ತೆ? ಲ್ಯಾಕ್ಸ್ ಟುಗೆದರ್ ಆಗುತ್ತೆ. ಅವಾಗ ನಾವು ಕನ್ಸಿಡರ್ ಮಾಡಕ್ ಆಗೋದಿಲ್ಲ, ಇದನ್ನ ಇಷ್ಟೆಲ್ಲ ಖರ್ಚು ಮಾಡಕ್ ಆಗೋದಿಲ್ಲ. ಸೊ ಅವಾಗ ನಾವ್ ಏನ್ ಮಾಡ್ತೀವಿ ಅಂತ ಹೇಳದಿದ್ರೆ ಕಾಂಪ್ರಮೈಸ್ ಮಾಡ್ಕೊಳ್ತೀವಿ. ಅಂಡ್ ಆ ಕಾಂಪ್ರಮೈಸ್ ಮಾಡ್ಕೊಂಡಿರುವಂತ ಇಂಪ್ಯಾಕ್ಟ್ ಏನಾಗುತ್ತೆ? ಆರೋಗ್ಯದ ಮೇಲ್ಗಡೆನೂ ಕೂಡ
ಆಗ್ತಾನೆ ಹೋಗುತ್ತೆ. ಸೊ ಹಾಗಾದ್ರೆ ಒಂದು ಒಳ್ಳೆ ಏರ್ ಪ್ಯೂರಿಫೈಯರ್ ನ ಸೆಲೆಕ್ಟ್ ಮಾಡ್ಕೋಬೇಕಂತ ಹೇಳಿದ್ರೆ ಅದನ್ನ ಯಾವ ರೀತಿ ನಾವು ಅದನ್ನ ಕ್ವಾಲಿಟಿನ ಚೆಕ್ ಮಾಡಬೇಕು, ಇದು ಬಹಳ ಬಹಳ ಇಂಪಾರ್ಟೆಂಟ್. ಹೆಲ್ಪ್ ಯು ಕಾಂಬ್ಯಾಟ್ ಮೋಸ್ಟ್ ಏರ್ಬೋರ್ನ್ ಅಂಡ್ ಸರ್ಫೇಸ್ ಅದರಿಂಗ್ ಪಾಲ್ಯೂಟೆಂಟ್ಸ್. ಎಲ್ಲಾ ರೀತಿಯಾದಂತ ಒಂದು ನಮ್ಗೆ ಇವತ್ತು ಪರಿಸರ ಮಾಲಿನ್ಯದಲ್ಲಿ ಆಗುವಂತ ಎಲ್ಲವನ್ನ ಕೂಡ ಕ್ಲೀನ್ ಮಾಡುವಂತ ಶಕ್ತಿ ಹೊಂದಿರಬೇಕು. 4 ಕ್ಯಾಟಗರಿಯ ಪಾಲ್ಯೂಟೆಂಟ್ಸ್ ನ ಅದನ್ನ ಕ್ಲೀನ್ ಮಾಡುವಂತ ಶಕ್ತಿ ಇರಬೇಕು. ಇಡೀ ಮನೆಯಲ್ಲಿ ಕಂಪ್ಲೀಟ್ ಆಗಿ ಅದನ್ನ ಕವರ್ ಆಗೋಂಗಿರ್ಬೇಕು. ಈಸಿ ಟು ಆಪರೇಟ್ ಮಾಡಂಗಿರ್ಬೇಕು. ಅದರಲ್ಲಿ ಹೆಫಾ ಅನ್ನುವಂತ ಒಂದು ಟೆಕ್ನಾಲಜಿ, ಯಾಕಂತ ಹೇಳಿದ್ರೆ ಈ ಏರ್ ನ ಫಿಲ್ಟ್ರೇಷನ್ಸ್ ಮಾಡೋದಕ್ಕೆ 3 ರಿಂದ 4 ರೀತಿಯಾದಂತ ಫಿಲ್ಟರ್ ಆಗುತ್ತೆ. ಅದಕ್ಕೆ ಹೆಪಾ ಟೆಕ್ನಾಲಜಿ ಅನ್ನುವಂತ ಒಂದು ಟೆಕ್ನಾಲಜಿನ ಮತ್ತೆ ಕ್ವಾಲಿಟಿಯನ್ನ ನಾವು ಚೆಕ್ ಮಾಡ್ಕೋಬೇಕಾಗತ್ತೆ. ಎಫೆಕ್ಟಿವ್ ಆನ್ ಏರ್ಬೋರ್ನ್ ಜರ್ಮ್ಸ್, ನಾವು ಗಾಳಿಯಲ್ಲಿ ಬರುವಂತ ಸೂಕ್ಷ್ಮ ಕಣಗಳನ್ನು ಕೂಡ ಕಿಲ್ ಮಾಡುವಂತ ಒಂದು ಶಕ್ತಿ ಅದಕ್ಕೆ ಇರ್ಬೇಕಾಗತ್ತೆ. ಕ್ಲೀನ್ ಏರ್ ಡೆಲಿವರಿ ರೇಟ್, CADR ಅಂತ ಕರಿತೀವಿ, ಅದು ಕೂಡ ಬಹಳ ಮುಖ್ಯವಾಗುತ್ತೆ. ಜೊತೆಗೆ ನಾವ್ ಇವತ್ತು ಏನೇ ಬಳಸಕ್ ಹೋಗ್ತಾ ಇದ್ರು ಕೂಡ ಬ್ರ್ಯಾಂಡ್ ಕ್ರೆಡಿಬಿಲಿಟಿ ನೋಡ್ತಾ ಹೋಗ್ತೀವಿ. ಎನಿ ಸರ್ಟಿಫಿಕೇಶನ್ಸ್, ಯಾವ್ದಾದ್ರು ಒಂದು ಏರ್ ಪ್ಯೂರಿಫೈಯರ್ ತಗೊಂಡಿದೀವಿ ಅಂತ ಸುಮ್ನೆ ತಗೊಳಕ್ ಆಗೋದಿಲ್ಲ. ಅಲ್ಲೂ ತಗೊಳ್ಳೋಂಥದ್ದು ಏರ್ ಪ್ಯೂರಿಫೈಯರ್, ಅದರಲ್ಲಿ ಬಳಸುವಂತ ಗುಣಮಟ್ಟ ಇಲ್ದಿರುವಂತ ಏನಾದ್ರೂ ಅದ್ರ ಒಳಗಡೆ ಬಳಸುವಂತ ಸಲಕರಣೆಗಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ಅದರಿಂದನೂ ಮತ್ತೆ ಎಫೆಕ್ಟ್ ಆಗ್ತಾ ಇರುತ್ತೆ. ಹಾಗಾಗಿ ಕ್ರೆಡಿಬಿಲಿಟಿನ ನಾವು ನೋಡ್ಕೊಳ್ಳೇಬೇಕಾಗತ್ತೆ. ಸರ್ಟಿಫಿಕೇಶನ್ಸ್ ಇರುವಂತ ಕ್ರೆಡಿಟೆಡ್ ಒಂದು ಆಥರೈಸ್ ಇಂದ ಮಾನ್ಯತೆ ಪಡ್ಕೊಂಡಿರೋದು ನೋಡ್ಬೇಕಾಗತ್ತೆ. ವಾರಂಟಿ ಸರ್ವಿಸ್ ಇರೋದನ್ನ ನೋಡ್ಕೋಬೇಕಾಗತ್ತೆ. ಮಕ್ಕಳಿಂದ ಸೇಫ್ ಆಗಿರೋದನ್ನ ಕೂಡ ನಾವು ನೋಡ್ಕೋಬೇಕಾಗತ್ತೆ. ಜೊತೆಗೆ ಮಾಡಿರುವಂತ ಡಿಸೈನ್ ಅನ್ನುವಂಥದ್ದು, ಮನೆ ಅಂತಾಗ ಏನಂತ ಹೇಳಿದ್ರೆ ಅಲ್ಲಿ ಇಡುವಂತ ಪ್ರತಿಯೊಂದು ವಸ್ತುವಿಗೂ ಕೂಡ ಅದು ಅದರದೇ ಆದಂತ ಒಂದು ಪ್ರೀಮಿಯಂ ಕ್ವಾಲಿಟಿ ಕಾಣಿಸ್ಬೇಕು, ಒಂದು ಎಲಿಗೆನ್ಸ್ ಕಾಣಿಸ್ಬೇಕು, ಅದು ಬ್ಯೂಟಿಫುಲ್ ಆಗಿರ್ಬೇಕು, ಫೀಸ್ಫುಲ್ ಆಗಿರ್ಬೇಕು, ನಮ್ಗದು ಅಟ್ರಾಕ್ಟ್ ಮಾಡ್ಬೇಕು, ಆ ತರ ಇರ್ಬೇಕು. ಇದಿಷ್ಟನ್ನ ಗಮನದಲ್ಲಿ ಇಟ್ಕೊಂಡಾಗ ಒಂದ್ ಒಳ್ಳೆ ಏರ್ ಪ್ಯೂರಿಫೈಯರ್ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ತಗೊಳ್ಳುವಂತ ಏರ್ ಪ್ಯೂರಿಫೈಯರ್ ಹೇಗಿರ್ಬೇಕು ಅನ್ನೋದು ಕೂಡ ಅಷ್ಟೇ ಬಹಳ ಮುಖ್ಯ. ಸೊ ನಮ್ಗೆ ಬಹಳನೇ ಖುಷಿ ಆಗತ್ತೆ, ನೀವು ಏನೆಲ್ಲ ಬೇಕು ಅಂತ ಬಯಸ್ತೀರೋ ಅದೆಲ್ಲವನ್ನ ಫುಲ್ಫಿಲ್ ಮಾಡೋದಕ್ಕೆ ನಾವು ಮೋದಿ ಕೇರ್ನ ಸಮೀರ್ ಮೋದಿ ಸರ್ ಅಂಡ್ ಟೀಮ್ ನಿಮಗೆ ಪ್ರೆಸೆಂಟ್ ಮಾಡ್ತಾ ಇದೀವಿ. ವರ್ಲ್ಡ್ ಬೆಸ್ಟ್ ಏರ್ ಪ್ಯೂರಿಫೈಯರ್, ಸೌತ್ ಕೊರಿಯಾದ ನಂಬರ್ 1 ಹೌಸ್ ಹೋಲ್ಡ್ ಬ್ರ್ಯಾಂಡ್ ಆಗಿರುವಂತ ಕುಕು ಅನ್ನುವಂತ ಏರ್ ಪ್ಯೂರಿಫೈಯರ್ ನಾವು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇದ್ದೀವಿ. ನಿಮ್ಮ ರಿಕ್ವೈರ್ಮೆಂಟ್ಸ್ ಏನಿದೆ, ನಿಮ್ಮ ಅವಶ್ಯಕತೆಗಳು ಏನಿದೆ, ಅದನ್ನ ಪ್ರತಿಯೊಂದನ್ನು ಪೂರೈಸುವಂತ ಒಂದು ಶಕ್ತಿ ಈ ಒಂದು ಅದ್ಭುತವಾದಂತ ಈ ಒಂದು ನಮ್ಮ ಮೋದಿ ಕೇರ್ನ ಕುಕು ಏರ್ ಪ್ಯೂರಿಫೈಯರ್ ಅಲ್ಲಿ ಇದೆ ಫ್ರೆಂಡ್ಸ್. ಎಸ್, ಇದರ ಒಂದು ಕ್ವಾಲಿಟೀಸ್ ನಾವು ನೋಡ್ತಾ ಹೋಗೋಣ. ನೀವೇನ್ ಕೇಳಿದ್ರಿ ಅದು ಇದರಲ್ಲಿ ಇದೆಯಾ ಇಲ್ವಾ ಅಂತ ನೋಡೋಣ. ಎಫೆಕ್ಟಿವ್ ಆನ್ ಆಲ್ 4 ಕ್ಯಾಟಗರೀಸ್ ಆಫ್ ಪಾಲ್ಯೂಟೆಂಟ್ಸ್, ಮಾಲಿನ್ಯ ಆಗುವಂತ 4 ಕ್ಯಾಟಗರಿಯನ್ನ 99.99% ಕ್ಲೀನ್ ಮಾಡುತ್ತೆ. ಸುಮಾರು 550 ಸ್ಕ್ವೇರ್ ಫೀಟ್ ಏರಿಯಾನ ಸ್ಪೇಸ್ ನ ಕ್ಲೀನ್ ಮಾಡುತ್ತೆ. ಈಸಿಯಾಗಿ ನಾವು ಇದನ್ನ ಆಪರೇಟ್ ಮಾಡಬಹುದು. ಸ್ಟೇಜ್ ಮೆಥಡ್ ನೀವು ನೋಡ್ತಾ ಹೋದ್ರೆ ಫಿಲ್ಟ್ರೇಷನ್ 3 ಸ್ಟೇಜ್ ಆಫ್ ಫಿಲ್ಟ್ರೇಷನ್ ಇದೆ. ಅದರ ಜೊತೆಗೆ UV LED ಕೂಡ ಇದೆ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ನೋಡೋಣ. ಟ್ರೂ ಹೆಪಾ ಫಿಲ್ಟರ್ಸ್ ಇದರಲ್ಲಿ ಇದೆ. ಎಫೆಕ್ಟಿವ್ ಆನ್ ಏರ್ಬೋರ್ನ್ ಜರ್ಮ್ಸ್ ಗಳಿಂದ 99% ಪಾರ್ಟಿಕಲ್ಸ್ ಗಳನ್ನ, ಅಲರ್ಜಿ ಆಗುವಂತ ಕೆಲವೊಂದು ಪೆಟ್ ಗಳಿಂದ ಅಲರ್ಜಿ ಆಗುವುದು ಅಥವಾ ಬೇರೆ ಬೇರೆ ಅಲರ್ಜೀಸ್ ನ ಕ್ರಿಯೇಟ್ ಮಾಡುವಂತ ಒಂದು ಗಾಳಿಯನ್ನು ಕೂಡ ನಿಮಗೆ ಕ್ಲೀನ್ ಮಾಡುತ್ತೆ. ಕ್ಲೀನ್ ಏರ್ ಡೆಲಿವರಿ ಮೋಡ್ ಏನಿದೆಯೋ 23/m3 ಅವರ್ ಅಂತ ಇದೆ. ಇದು ಎಷ್ಟು ಕ್ವಿಕ್ ಆಗಿ ಆ ಒಂದು ರೂಮ್ ಅನ್ನ ಕ್ಲೀನ್ ಮಾಡತ್ತಂತ ಹೇಳಿದ್ರೆ ವಿತಿನ್ 3 minutes 4 minutes 10 seconds 10 minutes ಅಲ್ಲಿ ನಮ್ಮ ಏರಿಯಾದಲ್ಲಿ ಇರುವಂತಹ ಗಾಳಿಯನ್ನ ಕ್ಲೀನ್ ಮಾಡುವಂತ ಶಕ್ತಿ ಇದೆ. ಅಂಡ್ ಬ್ರ್ಯಾಂಡ್ ಬಗ್ಗೆ ಮಾತಾಡಕ್ ಹೋದ್ರೆ, ಕ್ರೆಡಿಬಿಲಿಟಿ ಬಗ್ಗೆ ಮಾಡಕ್ ಹೋದ್ರೆ, ಸರ್ಟಿಫಿಕೇಶನ್ಸ್ ಬಗ್ಗೆ ಮಾತಾಡಕ್ ಹೋದ್ರೆ ವಿ ಆರ್ ಇನ್ ವರ್ಲ್ಡ್ ಕ್ಲಾಸ್. ಆಲ್ವೇಸ್ ನಾವು ಟಾಪ್ ಆಫ್ ದಿ ವರ್ಲ್ಡ್ ಬ್ರ್ಯಾಂಡ್ ಅನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಿರುವಂತದ್ದು. ಇದರಲ್ಲಿ ಸರ್ಟಿಫಿಕೇಶನ್ಸ್ NABL ಇಂದ ಇದೆ, ಲ್ಯಾಬ್ಸ್ ರಿಸಲ್ಟ್ ಗಳು ನಮ್ಮ ಹತ್ರ ಇದೆ, ವಾರಂಟಿ ಸುಮಾರು 3 ವರ್ಷ ವಾರಂಟಿ ಇದೆ, ಮಕ್ಕಳಿಗೆ ಚೈಲ್ಡ್ ಲಾಕ್ ಪ್ರೂಫ್ ಇದೆ. ಡಿಸೈನ್ ಅಂತೂ ಇಟ್ಸ್ ಲುಕಿಂಗ್ ವಾವ್. ನಾನ್ ನಿನ್ನೆಯಿಂದ ಈ ಡಿಸೈನ್ ನ ನೋಡ್ತಾ ಇದ್ದೀನಿ, ನಾನು ಆಫೀಸಲ್ಲಿ ಇಟ್ಕೊಂಡಿದ್ದೀನಿ. ಆಫೀಸಲ್ಲಿ ಒಂದು ಏರ್ ಪ್ಯೂರಿಫೈಯರ್ ಇಟ್ಕೊಳ್ಳೋದು, ಮನೆಯಲ್ಲಿ ಒಂದು ಏರ್ ಪ್ಯೂರಿಫೈಯರ್ ಇಟ್ಕೊಳ್ಳೋದು ನಮ್ಗೊಂದು ಪ್ರೆಸ್ಟೀಜ್. ಅದು ನೋಡಿದ್ರೇನೆ ಅಷ್ಟು ಅಟ್ರಾಕ್ಟಿವ್ ಆದಂತ ಡಿಸೈನ್. ಇಟ್ಸ್ ಕಂಫರ್ಟಬಲ್ ಫಾರ್ ಮಾಡರ್ನ್ ಬ್ಯೂಟಿಫುಲ್ ಆದಂತ ಹೋಮ್ಸ್ ಆರ್ ಆಸ್ ವೆಲ್ ಆಸ್ ನಮ್ಮ ಆಫೀಸಿಗೆ ಒಂದು ಅಗತ್ಯವಾಗಿ ಬೇಕಾಗಿರುವಂತ ಕೊರಿಯಾದ ನಂಬರ್ 1 ಬ್ರ್ಯಾಂಡ್, ಒಂದು ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅನ್ನ ನಾವು ನಿಮ್ಗೆ ಕೊಡ್ತಾ ಇದೀವಿ. ದಟ್ ಈಸ್ ಅವರ್ ಮೋದಿ ಕೇರ್ ಕುಕು ಏರ್ ಪ್ಯೂರಿಫೈಯರ್. ಎಸ್, ಓಪನ್ ಯುವರ್ ಹೋಮ್ ಟು ಪ್ಯೂರ್ ಏರ್. ಒಂದು ಅದ್ಭುತವಾದಂತ ಆರೋಗ್ಯಕರವಾದಂತ ವಾತಾವರಣದಲ್ಲಿ ನೀವು ನೆಮ್ಮದಿಯಾಗಿ ಉಸಿರಾಡಬೇಕು, ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕು ಅಂತ ಹೇಳೋದಿದ್ರೆ ನಾನ್ ಹೇಳ್ತೀನಿ, ನಮ್ಗಿರುವಂತ ಒಂದು ಅದ್ಭುತವಾದಂತ ಅವಕಾಶ, ನಮ್ಮ ಅದ್ಭುತವಾದಂತ ಮಿರಾಕಲ್ ಪ್ರಾಡಕ್ಟ್ ಮೋದಿ ಕೇರ್ ಕುಕು ಏರ್ ಪ್ಯೂರಿಫೈಯರ್. ಡೆಫಿನೆಟ್ಲಿ ಡಿಯರ್ ಫ್ರೆಂಡ್ಸ್,
ತುಂಬಾ ಈ ಪ್ರಾಡಕ್ಟ್ ಬಗ್ಗೆ ನಾವು ತಿಳ್ಕೊಂತ ಹೋದಾಗ ನಮ್ಗೆ ಎಸ್ ಇದು ಯಾಕೆ ಬೇಕು ಅಂತ ನೋಡೋಣ. ಕುಕು ಯಾಕೆ ಈ ಬ್ರ್ಯಾಂಡ್ ಅನ್ನ ನಾವು ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂತ ನೋಡೋಣ. ದಟ್ಸ್ ಮೋಸ್ಟ್ ವೆರಿ ಒಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟರ್ಸ್ ಇಲ್ಲಿದೆ. ಕುಕು ದಿ ಬೆಸ್ಟ್ ವರ್ಲ್ಡ್ ಅಲ್ಲಿ ಹೈಯೆಸ್ಟ್ ಒಂದು ಬ್ರ್ಯಾಂಡ್ ನೇಮ್ ಅಂತ ಹೇಳೋದಿದ್ರೆ ಸೌತ್ ಕೊರಿಯಾದ ಕುಕು ಬ್ರ್ಯಾಂಡ್. ಬೆಸ್ಟ್ ಸೆಲ್ಲರ್ ಫಾರ್ 18 years ರೈಸ್ ಕುಕ್ಕರ್. 18 ವರ್ಷದಿಂದ ಇಡೀ ವರ್ಲ್ಡ್ ಅಲ್ಲಿ ಬೆಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್. ಎ ಕುಕು ಕುಕ್ಕರ್ ಇಸ್ ಸೋಲ್ಡ್ ಎವ್ರಿ 10 seconds. ಪ್ರತಿ 10 ಸೆಕೆಂಡ್ಗೆ ಒಂದು ಕುಕ್ಕರ್ ಸೇಲ್ ಆಗ್ತಾ ಇದೆ, ರೈಸ್ ಕುಕ್ಕರ್ ಸೇಲ್ ಆಗ್ತಾ ಇದೆ. ಎ ಕುಕು ವಾಟರ್ ಹೆಲ್ದಿಫೈಯರ್ ಇಸ್ ಸೋಲ್ಡ್ ಇನ್ ಎವ್ರಿ 1 minute ಒಂದು ನೀರನ್ನ ಪ್ಯೂರಿಫೈ ಮಾಡುವಂತ ಪ್ರಾಡಕ್ಟ್ ಸೋಲ್ಡ್ ಆಗ್ತಾ ಇದೆ. ಕೊರಿಯಾದ 74% ಡೊಮೆಸ್ಟಿಕ್ ಮಾರ್ಕೆಟಿಂಗ್ ಶೇರ್ ನ ಕಂಪ್ಲೀಟ್ ಆಗಿ ಕುಕ್ಕು ಇಟ್ಕೊಂಡಿದೆ. ಎ ಹೌಸ್ ಹೋಲ್ಡ್ ನೇಮ್ ವಿತ್ 100% ಅವೇರ್ನೆಸ್ ಇನ್ ಕೊರಿಯಾ ಅಂಡ್ ಮಲೇಷ್ಯಾ ಮತ್ತೆ ಕೊರಿಯಾದಲ್ಲಿ ಮಾತ್ರ ಅಲ್ಲ, ಸುಮಾರು 48 ದೇಶಗಳಲ್ಲಿ ಕುಕು ಬ್ರ್ಯಾಂಡ್ ಅನ್ನುವಂಥದ್ದು ಇವತ್ತು ಒಂದು ಫೇಮಸ್ ಇಂಟರ್ನ್ಯಾಷನಲ್ ಬ್ರ್ಯಾಂಡ್. ಸೊ ಇದು ತುಂಬಾನೇ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ ಒಂದೊಂದು ಪ್ರಾಡಕ್ಟ್ ಅಲ್ಲಿ ಒಂದೊಂದು ಕಂಪನಿಗಳು ಬಹಳ ಒಂದು ನೈಪುಣ್ಯತೆಯನ್ನ ಮತ್ತೆ ವಿಶೇಷತೆಯನ್ನ ಅವ್ರದೇ ಆದಂತ ಒಂದು ಕ್ವಾಲಿಟಿ ಮತ್ತೆ ಆ ಪ್ರಾಡಕ್ಟ್ ಅಲ್ಲಿ ಅವ್ರನ್ನ ಮೀರ್ಸೋದಕ್ಕೆ ಯಾರು ಸಾಧ್ಯ ಇಲ್ಲ. ಈ ಕ್ಯಾಟಗರಿಯಲ್ಲಿ ನೋಡಕ್ ಹೋದ್ರೆ ಏರ್ ಪ್ಯೂರಿಫೈಯರ್ ಇರ್ಬೋದು, ಎಲೆಕ್ಟ್ರಾನಿಕ್ ಡಿವೈಸಸ್ ಮತ್ತೆ ಹೌಸ್ ಹೋಲ್ಡ್ ಕ್ಯಾಟಗರೀಸ್ ಅಲ್ಲಿ ಇವತ್ತು ಜಗತ್ತಲ್ಲಿ ಒಂದು ದೊಡ್ಡ ಮಟ್ಟದ ಒಂದು ಟ್ರೆಂಡ್ ಅನ್ನ ಕ್ರಿಯೇಟ್ ಮಾಡ್ತಿರುವಂತ ಬ್ರ್ಯಾಂಡ್ ಅಂತ ಹೇಳಿದ್ರೆ ಅದು ಕುಕು ಸೌತ್ ಕೊರಿಯಾದ್ದು. ಅದನ್ನ ಮೋದಿ ಕೇರ್, ನಮ್ಮ ಸಮೀರ್ ಮೋದಿ ಸರ್ ಸ್ಪೆಷಲಿ ಮೋದಿ ಕೇರ್ ಫ್ಯಾಮಿಲಿಗೋಸ್ಕರ ನಮಗೆ ಈ ಒಂದು ಬ್ರ್ಯಾಂಡ್ ಅನ್ನ ನಮ್ ಜೊತೆ ಟೈ ಅಪ್ ಮಾಡ್ಕೊಟ್ಟಿದ್ದಾರೆ. ವಿ ಆರ್ ಆಲ್ವೇಸ್ ಕ್ವಾಲಿಟಿ ಅಂತ ಕರಿತೀವಿ. ಮೋದಿ ಕೇರ್ ಪ್ರತಿಯೊಂದು ಪ್ರಾಡಕ್ಟ್ ಕ್ವಾಲಿಟಿ. ಹಾಗಾಗಿ ನಾವು ತರುವಂತ ಯಾವುದೇ ಪ್ರಾಡಕ್ಟ್ ಕೂಡ ಯಾವುದೋ ಲೋಕಲ್ ಪ್ರಾಡಕ್ಟ್ ತರಕ್ಕಾಗಲ್ಲ. ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅನ್ನ ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಎಸ್, ಹಾಗಾದ್ರೆ ಈ ಒಂದು ಕುಕು ಏರ್ ಪ್ಯೂರಿಫೈಯರ್ ನಲ್ಲಿ ಏನೇನ್ ಇದೆ ನೋಡ್ತಾ ಹೋಗೋಣ. ಸೊ ಇಟ್ಸ್ ವೆರಿ ಇಂಟ್ರೆಸ್ಟಿಂಗ್. ಇದನ್ನ ನೀವು ಕೇಳಲೇಬೇಕು ಪ್ರತಿಯೊಬ್ರು ಕೂಡ. ಯಾಕಂತ ಹೇಳೋದಿದ್ರೆ ನನ್ನ ಪ್ರಕಾರ ನಮ್ಗೆ ಎಷ್ಟೋ ಜನಗಳಿಗೆ ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದಕ್ಕೆ ತುಂಬಾ ಅವಕಾಶ ಇದೆ, ಆದ್ರೆ ಅದ್ರ ಬಗ್ಗೆ ನಾವು ತಿಳ್ಕೊಳಕ್ ಹೋಗೋದಿಲ್ಲ. ಸೊ ನೋವಿಂಗ್ ಇಸ್ ಎವ್ರಿಥಿಂಗ್ ಅಂತ ಕರಿತೀವಿ, ಒಂದ್ ಮಾತಿದೆ. ನಾವು ತಿಳ್ಕೊಳ್ಳೋದಿದೆಯಲ್ವಾ ಬಹಳ ಮುಖ್ಯ ಈ ಜೀವನದಲ್ಲಿ. ನಾವು ಈ ಒಂದು ವಿಚಾರದ ಬಗ್ಗೆ ತಿಳ್ಕೊಳ್ತಾ ಹೋದಾಗ ನನಗನ್ಸ್ತು, ಸೊ ನಮ್ಗೆಲ್ರಿಗೂ ಕೂಡ ಒಂದ್ ಒಳ್ಳೆ ಗಾಳಿ ಉಸಿರಾಡ್ಬೇಕು, ಒಂದ್ ಒಳ್ಳೆ ಗಾಳಿ ಇರುವಂತ ಪರಿಸರ ಬಹಳ ಮುಖ್ಯ ಅಂತ ಅನ್ಕೊಂಡಿದ್ವಿ. ಬಟ್ ಹಾಗಂತ ಇವತ್ ನಾವು ಪೊಲ್ಯೂಟೆಡ್ ಏರ್ ಅಲ್ಲಿ ಇದೀವಿ ಅಥವಾ ಪರಿಸರದಲ್ಲಿ ಇದೀವಿ ಅಂತ ನಾಳೆನೆ ಮನೆ ಚೇಂಜ್ ಮಾಡ್ಬಿಟ್ಟು ಊರ್ ಬಿಟ್ಟು ನಾನೆಲ್ಲೋ ಹೋಗಿ ಹಿಲ್ ಸ್ಟೇಷನ್ ಅಲ್ಲಿ ಇರ್ತೀನಿ, ನಾನೆಲ್ಲೋ ಹೋಗಿ ಫಾರೆಸ್ಟ್ ಅಲ್ಲಿ ಇರ್ತೀನಿ ಅನ್ನಕ್ಕಾಗತ್ತಾ? ನೋ ಚಾನ್ಸ್. ಲೈಫ್ ಅನ್ನುವಂಥದ್ದು ಬಹಳಷ್ಟು ದೂರ ಬಂದಾಗಿದೆ. ಈಗಿರುವಂತ ವ್ಯವಸ್ಥೆನ ಧಿಕ್ಕರಿಸಿ ಬೇರೆ ಒಂದ್ ಕಡೆ ಹೋಗ್ಬಿಟ್ಟು ಇರ್ತೀನಿ ಅನ್ನೋದು ಬಹಳ ಕಷ್ಟ. ಹಾಗಿದ್ರೆ ಏನ್ ಮಾಡ್ಬೋದು? ಇರೋವಂತ ವಾತಾವರಣವನ್ನ ಶುದ್ಧವಾಗಿ ಇಟ್ಕೋಬಹುದು, ಇರೋವಂತ ವಾತಾವರಣವನ್ನ ಕ್ಲೀನ್ ಆಗಿ ಇಟ್ಕೋಬಹುದು, ಇರೋವಂತ ವಾತಾವರಣದಲ್ಲೇ ಆರೋಗ್ಯಕರವಾದಂತ ಒಂದು ಗಾಳಿಯನ್ನು ಉಸಿರಾಡೋದಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ನಮ್ ಜೊತೆಗೆ ಇಟ್ಕೋಬಹುದು. ಎಸ್, ಈ ಒಂದು ಕುಕ್ಕುಸ್ ಏರ್ ಪ್ಯೂರಿಫೈರ್ ಅಲ್ಲಿ ಏನಂತ ಹೇಳಿದ್ರೆ ಫಿಲ್ಟ್ರೇಷನ್ಸ್ ಬಿಯಾಂಡ್ ಸ್ಟ್ಯಾಂಡರ್ಡ್ಸ್ ಇದೆ, ಟೆಕ್ನಾಲಜಿ ಬಿಯಾಂಡ್ ಸ್ಟ್ಯಾಂಡರ್ಡ್ಸ್. ಫಿಲ್ಟರೇಷನ್ಸ್ ಏನಿದೆಯೋ ಇದು ಎಲ್ಲಾ ಸ್ಟ್ಯಾಂಡರ್ಡ್ ಗಳನ್ನ ಮೀರಿರುವಂತದ್ದು, ಟೆಕ್ನಾಲಜಿನೂ ಕೂಡ ಎಲ್ಲಾ ಸ್ಟ್ಯಾಂಡರ್ಡ್ ಗಳನ್ನ ಮೀರಿರುವಂತ ಒಂದು ಡೆಡ್ಲಿ ಕಾಂಬಿನೇಷನ್ ಅಂತ ಕರಿಬಹುದು. ಈ ಫಿಲ್ಟ್ರೇಷನ್ಸ್ ಬಿಯಾಂಡ್ ಸ್ಟ್ಯಾಂಡರ್ಡ್ ಯಾಕೆ ಕರಿತೀವಿ ಅಂತ ಹೇಳಿದ್ರೆ ಇದರಲ್ಲಿ 3 ಸ್ಟೇಜ್ ಆಫ್ ಫಿಲ್ಟ್ರೇಷನ್ಸ್ ಇದೆ, ಪ್ಲಸ್ UV LED ಇದೆ. ಸೊ ಯಾಕೆ ಈ 3 ರೀತಿಯಾದಂತ ಸ್ಟೇಜ್ ಬೇಕಾಗತ್ತೆ ಅಂತ ಹೇಳಿದ್ರೆ, ಒಂದು ಫ್ರೀ ಫಿಲ್ಟರ್ ಅಂತ ಕರಿತೀವಿ, ಒಂದು ಹೆಫಾ ಫಿಲ್ಟರ್ ಅಂತ ಕರಿತೀವಿ, 3ನೇದು ಆಕ್ಟಿವ್ ಕಾರ್ಬನ್ ಫಿಲ್ಟರ್ ಅಂತ ಕರಿತೀವಿ, ಅಂಡ್ 4ನೇ ಇನ್ನೊಂದು ವೆರಿ ಪವರ್ಫುಲ್ ಇನ್ನೊಂದು ಟೆಕ್ನಾಲಜಿ ಇದೆ, UV LED ಅಂತ ಕರಿತೀವಿ. ಇದೇನೇನ್ ಕೆಲಸ ಮಾಡುತ್ತೆ ಅಂತ ನಾವು ನೋಡ್ತಾ ಹೋಗೋಣ. ಎಸ್, ಫ್ರೀ ಫಿಲ್ಟರ್ ಯಾಕೆ ಬೇಕು? ರಿಮೂವ್ಸ್ ಬ್ರಾಡ್ ಸೈಡ್ ಪಾರ್ಟಿಕಲ್ಸ್ ಸಚ್ ಆಸ್ ಡಸ್ಟ್ ಇರ್ಬೋದು, ಮತ್ತೊಂದಿರ್ಬೋದು. ಈಗ ನಮ್ಗೆ ಗೊತ್ತಿಲ್ಲದಾಗೆ ಗಾಳಿಯಲ್ಲಿ ಬರುವಂತ ಧೂಳಿನ ಕಣಗಳನ್ನ ತಡೆಯೋದಕ್ಕೆ ಫ್ರೀ ಫಿಲ್ಟರ್ ಬೇಕಾಗತ್ತೆ. ಟ್ರೂ ಹೆಫಾ ಫಿಲ್ಟರ್ ಯಾಕೆ ಬೇಕು ಅಂತ ಹೇಳಿದ್ರೆ ರಿಮೂವ್ಸ್ ಅಪ್ ಟು 99.9% ಏರ್ಬೋರ್ನ್ ಪಾರ್ಟಿಕಲ್ಸ್ ಲೈಕ್ ಅಲರ್ಜನ್ಸ್ ಆಸ್ ಸ್ಮಾಲ್ ಆಸ್ ಒಂದ್ ಸಣ್ಣ ಕಣ್ಣಿಗೆ ಕಾಣಿಸ್ತಿರುವಂತ ಸಣ್ಣ ಸ್ಮೋಕ್ ಲೈಕ್ ಹೊಗೆಯಿಂದ ಬರುವಂತ ಇದಿರ್ಬೋದು, ಮೈಕ್ರೋಬ್ಸ್ ಇರ್ಬೋದು, ಪಾಲನ್ಸ್ ಇರ್ಬೋದು, ಬಟ್ಟೆಯಿಂದ ಬರುವಂತ ಕೆಲವೊಂದು ಏನ್ ಕರಿತೀವಿ ಪೊಲ್ಯೂಷನ್ಸ್ ಇರ್ಬೋದು, ಅದನ್ನ ಕಂಟ್ರೋಲ್ ಮಾಡೋದಕ್ಕೆ ಹೆಪಾ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಬೇಕಾಗುತ್ತೆ. ಅಂಡ್ ಥರ್ಡ್, ಆಕ್ಟಿವ್ ಕಾರ್ಬನ್ ಫಿಲ್ಟರ್ ರಿಮೂವ್ ಅನ್ಪ್ಲೇಸೆಂಟ್ ಆರ್ಡರ್ಸ್ ಅಂಡ್ VOCs. ನೋಡಿ, ಕೆಲವೊಂದು ಸ್ಮೆಲ್ಲೇ ನಮ್ಗೆ ಇಷ್ಟ ಆಗೋದಿಲ್ಲ, ಉಸಿರಾಡಕ್ ಆಗೋದಿಲ್ಲ. ನೀವ್ ಯಾವ್ದಾದ್ರು ಒಂದು ಪೇಂಟಿಂಗ್ ಸ್ಮೆಲ್ಲಿಗೆ ಹೋದ್ರೆ, ಬ್ಲೀಚಿಂಗ್ ಪೌಡರ್ ಸ್ಮೆಲ್ಲಿಗೆ ಹೋದ್ರೆ ನಮ್ಮ ಉಸಿರು ಕಟ್ಟೋಗ್ಬಿಡತ್ತೆ. ಈ ಒಂದು ಆಕ್ಟಿವ್ ಕಾರ್ಬನ್ ಫಿಲ್ಟರ್ ಅನ್ನುವಂಥದ್ದು ಆ ತರ ಒಂದು ಸ್ಮೆಲ್ ಗಳನ್ನು ಕೂಡ ಅವಾಯ್ಡ್ ಮಾಡುತ್ತೆ. ಐ ಮೀನ್ ಅದರಲ್ಲಿ ಇರುವಂತಹ ಗಾಳಿನೂ ಕೂಡ ನಾವು
ಸರಾಗವಾಗಿ ಉಸಿರಾಡ್ಬಿಡೋದಕ್ಕೆ ನಮಗೆ ಸಪೋರ್ಟ್ ಮಾಡ್ಕೊಡುತ್ತೆ. ಅಂಡ್ UV-LED ಅನ್ನುವಂತ ಇನ್ನೊಂದು ಫಿಲ್ಟರ್ ಒಳಗಡೆ ಇಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಇಟ್ ಹೆಲ್ಪ್ಸ್ ಟು ಕಿಲ್ ಏರ್ಬೋರ್ನ್ ಮೋಲ್ಡ್, ಜರ್ಮ್ಸ್ ಅಂಡ್ ಬ್ಯಾಕ್ಟೀರಿಯಾ. ಕೆಲವೊಂದು ನಮ್ಗೆ ಆರೋಗ್ಯವನ್ನ ಹಾಳು ಮಾಡುವಂತದ್ದು. ಈಗ ನಾವು ಕರೋನಾ ವೈರಸ್ ಸಂದರ್ಭದಲ್ಲಿ ನೀವು ನೋಡಿದ್ರೆ ಕಣ್ಣಿಗೆ ಕಾಣಿಸದಿರುವಂತ ಎಷ್ಟೋ ವೈರಸ್ಗಳು ನಮ್ಮನ್ನ ಅಟ್ಯಾಕ್ ಮಾಡುದು. ಸೊ ಈ ರೀತಿ ಕಣ್ಣಿಗೆ ಕಾಣಿಸದಿರುವಂತ ಎಷ್ಟೋ ಕೋಟ್ಯಾಂತರ ವೈರಸ್ಗಳು, ಬ್ಯಾಕ್ಟೀರಿಯಾಗಳು, ಜರ್ಮ್ಸ್ಗಳು ನಮ್ ಸುತ್ತಮುತ್ತ ತಿರುಗ್ತಾನೆ ಇರುತ್ತೆ, ನಮ್ ಕಣ್ಣಿಗೆ ಕಾಣಿಸೋದಿಲ್ಲ ಅಷ್ಟೇ. ಆದ್ರೆ ಅವುಗಳನ್ನು ಕೂಡ ಕಿಲ್ ಮಾಡೋದಕ್ಕೆ ಈ ಒಂದು UV-LED ಅನ್ನುವಂತ ಒಂದು ಸ್ಪೆಷಲ್ ಸ್ಟ್ಯಾಂಡರ್ಡ್ ಫಿಲ್ಟ್ರೇಷನ್ಸ್ ನ ಇದ್ರಲ್ಲಿ ಹಾಕಿರೋದ್ರಿಂದ ಇದು ಕಂಪ್ಲೀಟ್ ಆದಂತ 99.9% ನೀವು ಮಾರ್ಕೆಟ್ ಅಲ್ಲಿ ಇರುವಂತ ಯಾವುದೇ ಏರ್ ಪ್ಯೂರಿಫೈಯರ್ ನ ಚೆಕ್ ಮಾಡಿ. ನಾನು ಇಂಡಿಯಾದ ಬೆಸ್ಟ್ ಬ್ರ್ಯಾಂಡ್ ಗಳನ್ನ ಚೆಕ್ ಮಾಡಿದೆ ನಿನ್ನೆ ನಾನು. ಅದರಲ್ಲಿ ಮ್ಯಾಕ್ಸ್ ಟು ಮ್ಯಾಕ್ಸ್ ಅಂತ ಹೇಳಿದ್ರೆ 97% ತನಕ ಇದೆ. ಬಟ್ 99.9% ಕೊಡ್ತಿರುವಂತದ್ದು ಓನ್ಲಿ ಮೋದಿಕೇರ್ನ ಕುಕು ಏರ್ ಪ್ಯೂರಿಫೈಯರ್ ಅನ್ನೋದಕ್ಕೆ ಹೆಮ್ಮೆ ಮತ್ತೆ ಗರ್ವ ಇದೆ. ವಿ ಆರ್ ಆಲ್ವೇಸ್ ನಂಬರ್ 1 ಅಂತ ಹೇಳ್ಕೊಡೋದಕ್ಕೆ. ಎಸ್, ಫಿಲ್ಟ್ರೇಷನ್ಸ್ ಬಿಯಾಂಡ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ. ಎ ಟ್ರೂ ಹೆಫಾ ಏರ್ ಪ್ಯೂರಿಫೈಯರ್ ಯಾವ ರೀತಿ 99% ಏರ್ ಅಲ್ಲಿರುವಂತ ಪಾರ್ಟಿಕಲ್ಸ್ ಇರ್ಬೋದು, ಅಲರ್ಜೆನ್ಸ್ ಅನ್ನ ಕ್ಲೀನ್ ಮಾಡುತ್ತೆ ಅಂತ ನೋಡೋಣ. ಡಸ್ಟ್ ಇರ್ಬೋದು, ಪಾಲೆನ್ ಇರ್ಬೋದು, ಅಲರ್ಜೆನ್ಸ್ ಇರ್ಬೋದು, ಸ್ಮೆಲ್ ಇರ್ಬೋದು, ಹೊಗೆ ಇರ್ಬೋದು, ಪೆಟ್ ಡೆಂಡರ್ ಇರ್ಬೋದು. ಈ ಪ್ರಾಣಿಗಳನ್ನ ಸಾಕ್ತಾ ಇರ್ತೀವಿ, ಇವತ್ ಮನೆಯಲ್ಲೇನೆ ಬೆಕ್ಕು ನಾಯಿನ ನಾವು ಬೆಡ್ ಅಲ್ಲೇ ಇಟ್ಕೊಂಡು ಮುದ್ದು ಮಾಡ್ತಿರ್ತೀವಿ. ಅದರಲ್ಲಿ ಬರ್ತಿರುವಂತ ಕೆಲವೊಂದು ಪೆಟ್ ಡ್ಯಾಂಡರ್ ಅಂತ ಕರಿತೀವಿ, ಅದನ್ನ ಅವಾಯ್ಡ್ ಮಾಡೋದಕ್ಕಿರ್ಬೋದು. ಮೋಲ್ಡ್ಸ್ ಇರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಇದೆಲ್ಲವನ್ನ ಕೂಡ ಕ್ಲೀನ್ ಮಾಡುವಂತ ಒಂದು ಪವರ್ಫುಲ್ ಹೆಫಾ ಏರ್ ಪ್ಯೂರಿಫೈಯರ್ ನಮ್ಮ ಹತ್ರ ಇದೆ. ಯಾಕೆ UV-LED ಇದನ್ನ ಹಾಕಿದೀವಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿದೆ. UV-LED ಅಲ್ಲಿ ಇವತ್ತು ಎಫೆಕ್ಟಿವ್ ಆಫ್ ಮೇಜರ್ ವೈರಸಸ್ ನ ಕಿಲ್ ಮಾಡುವಂತ ಒಂದು ಶಕ್ತಿ ಇದೆ. ಜೊತೆಗೆ ಇದು ವೆರಿ ಫ್ರೀ ಫ್ರಮ್ ಆಕ್ಟಿವ್ ವೈರಸಸ್ as they remain active up to 48 to 92 hours. ಗಾಳಿಯಲ್ಲಿ ಇರುವಂತ ಕೆಲವೊಂದು ವೈರಸಸ್ ಗಳನ್ನ ಕಿಲ್ ಮಾಡೋದಕ್ಕೆ ಇದು ಹೆಲ್ಪ್ ಮಾಡುತ್ತೆ. ಡಿಯೋಡ್ರೈಸನ್ಸ್ ಮತ್ತೆ ಬ್ಯಾಕ್ಟೀರಿಯಾಗಳನ್ನ ಕಂಟ್ರೋಲ್ ಮಾಡುತ್ತೆ. ಈಕೋ ಫ್ರೆಂಡ್ಲಿ ಆಗಿರೋದ್ರಿಂದ ಇದು ತುಂಬಾನೇ ನಮ್ಗೆ ಅದ್ಭುತವಾದಂತ ಆರೋಗ್ಯಕರವಾದಂತ ಒಂದು ಪ್ರಾಡಕ್ಟ್ ಕೂಡ ಇದರಲ್ಲಿದೆ. ಸೊ ಸೂಟಬಲ್ ಫಾರ್ ಸ್ಪೇಸ್ ಅಪ್ ಟು 550 ಸ್ಕ್ವೇರ್ ಫೀಟ್ ಜಾಗವನ್ನ ಕ್ಲೀನ್ ಮಾಡುತ್ತೆ. ಲೈಕ್ ಲಾರ್ಜ್ ರೂಮ್ಸ್ ಇರ್ಬೋದು, ಲಿವಿಂಗ್ ರೂಮ್ಸ್ ಇರ್ಬೋದು, ಆಫೀಸಸ್ ಇರ್ಬೋದು, ಸುಮಾರು 550 ಸ್ಕ್ವೇರ್ ಫೀಟ್ ನ ಕವರ್ ಮಾಡುವಂತ ಕೆಲಸ ಮಾಡುತ್ತೆ. ಎಷ್ಟು ಕ್ವಿಕ್ ಆಗಿ ನೀವು ಇದನ್ನ ಕ್ಲೀನ್ ಮಾಡತ್ತೆ ಅಂತ ಹೇಳಿದ್ರೆ ನಮ್ಮ ಪ್ಯೂರಿಫಿಕೇಶನ್ಸ್ ಕ್ಯಾಲ್ಕುಲೇಟರ್ ಅಂತಿದೆ, ಅಲ್ಲಿ ನೀವು ಹೋಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಗೊತ್ತಾಗುತ್ತೆ ಎಷ್ಟು ನಿಮಿಷದಲ್ಲಿ. ಫಾರ್ ಎಕ್ಸಾಂಪಲ್ 400 ಸ್ಕ್ವೇರ್ ಫೀಟ್ ಇರುವಂತ ರೂಮ್ ಅಲ್ಲಿ ನಮ್ಮ ಒಂದು ಕುಕು ಏರ್ ಫ್ಯೂರ್ ಇಟ್ರೆ ಎಷ್ಟು ಹೊತ್ತಿಗೆ ಅದು ಕ್ಲೀನ್ ಆಗುತ್ತೆ ಅಂತ ಹೇಳಿದ್ರೆ ಮೇ ಬಿ ವಿತಿನ್ 9 ಸೆಕೆಂಡ್ಸ್ ಅಥವಾ 10 ಸೆಕೆಂಡ್ಸ್ ಅಲ್ಲಿ ಕ್ಲೀನ್ ಮಾಡುವಂತ ಶಕ್ತಿ, ಐ ಮೀನ್ 9-10 ಮಿನಿಟ್ಸ್ ಅಲ್ಲಿ ಕ್ಲೀನ್ ಮಾಡುವಂತ ಶಕ್ತಿ ಇದೆ. ಅಂತ ಒಂದು ವರ್ಲ್ಡ್ ಕ್ಲಾಸ್ ಫಿಲ್ಟ್ರೇಷನ್ಸ್ ಬಿಯಾಂಡ್ ಸ್ಟ್ಯಾಂಡರ್ಡ್ ಇರುವಂತ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನಮ್ಮ ಒಂದು ಕುಕು ಏರ್ ಪ್ಯೂರಿಫೈಯರ್. ಇದರಲ್ಲಿ ಸ್ಪೆಷಲಿ ಚೈಲ್ಡ್ ಲಾಕ್ ಕೂಡ ಇದೆ. ಎಸ್, ಇದರಲ್ಲಿ ಕಲರ್ಸ್ ಚೇಂಜ್ ಆಗ್ತಾನೆ ಇರುತ್ತೆ. ಸೊ ನಿಮಗೆ ಗೊತ್ತಿದ್ದ ಹಾಗೇನೆ 3 ಕಲರ್ಸ್ ಏರ್ ಕ್ವಾಲಿಟಿನ ನಮ್ಗೆ ಚೇಂಜ್ ಮಾಡುತ್ತೆ. ಒಂದು ಇನ್ಸ್ಟಿಟ್ಯೂಟಿವ್ ಕಂಟ್ರೋಲ್ ಪ್ಯಾನಲ್ ಇದೆ, ತುಂಬಾ ಈಸಿಯಾಗಿ ನಾವು ಇದನ್ನ ಕಂಟ್ರೋಲ್ ಮಾಡೋದಕ್ಕೆ ಇದರಲ್ಲಿ ಯಾವುದು ಕೂಡ ಇದೆ. ವೇರಿಯಸ್ ಮೋಡ್ಸ್ ಫಾರ್ ಕನ್ವೀನಿಯನ್ಸ್, ತುಂಬಾ ಈಸಿಯಾಗಿ ಯಾರು ಬೇಕಾದ್ರೂ ಇದನ್ನ ಆಪರೇಟ್ ಮಾಡಬಹುದು. ಕಲರ್ಸ್ ಏರ್ ಕ್ವಾಲಿಟಿ ಸೆನ್ಸರ್ 3 ರೀತಿಯಾದಂತ ಕಲರ್ ಬರುತ್ತೆ. ಬ್ಲೂ ಬಂತು ಅಂತ ಹೇಳಿದ್ರೆ ಬೆಸ್ಟ್ ಏರ್ ಕ್ವಾಲಿಟಿ ಇರುತ್ತೆ, ಯೆಲ್ಲೋ ಬಂತು ಅಂತ ಹೇಳಿದ್ರೆ ನಾರ್ಮಲ್ ಏರ್ ಇರುತ್ತೆ, ರೆಡ್ ಬಂತು ಅಂತ ಹೇಳಿದ್ರೆ ಆ ಸರೌಂಡಿಂಗ್ಸ್ ಅನ್ನುವಂಥದ್ದು ಏರ್ ಕ್ವಾಲಿಟಿ ತುಂಬಾನೇ ಡೇಂಜರ್ ಇದೆ ಅಂತ ಅರ್ಥ. ಈಸಿಯಾಗಿ ಫಿಲ್ಟರ್ ಚೇಂಜ್ ಇಂಡಿಕೇಟರ್ ನಿಮ್ಗೆ ಸಿಗ್ನಲ್ ಕಾಣಿಸ್ತಾ ಇರುತ್ತೆ. ಯಾರು ಬೇಕಾದ್ರೂ ಇದನ್ನ ಈಸಿಯಾಗಿ ಆಪರೇಟ್ ಮಾಡುವಂತ ಒಂದು ವಂಡರ್ಫುಲ್ ಪ್ರಾಡಕ್ಟ್. ಸೊ ಮೋದಿಕೇರ್ ಕುಕು ಏರ್ ಫ್ರೈಯರ್ ಯಾವ್ಯಾವ ರೀತಿ ಇದೆ ಅಂತ ಹೇಳಿದ್ರೆ 3 ಸ್ಟೇಜ್ ಆಫ್ ಫಿಲ್ಟ್ರೇಷನ್ಸ್ ಇದೆ, 3 ಕಲರ್ ಗಳಿಂದ ಕೂಡಿರುತ್ತೆ, ಈಸಿ ಟು ಆಪರೇಟ್, ಈಸಿ ಟು ಕ್ಯಾರಿ. ಯಾಕಂತ ಹೇಳಿದ್ರೆ ಬಹಳ ತುಂಬಾ ಲಘುವಾದಂತ ವೇಟ್ ಇದೆ, ಈಸಿ ಟು ಚೇಂಜ್ ಫಿಲ್ಟರ್. ನಿಮ್ಗೆ ಯಾರು ಬೇಕಾದ್ರೂ ಯಾರು ಬೇಕಾದ್ರೂ ಇದನ್ನ ಆಪರೇಟ್ ಮಾಡುವಂತ ಒಂದು ಪ್ರಾಡಕ್ಟ್. ಎಸ್, ಟಾರ್ಗೆಟ್ ಗ್ರೂಪ್ ಆಫ್ ಏರ್ ಪ್ಯೂರಿಫೈಯರ್ ಯಾರು ಅಸ್ತಮಾ ಅಥವಾ ಬೇರೆ ಬೇರೆ ಅಲರ್ಜೀಸ್ ಅಥವಾ ಉಸಿರಾಟದ ಸಮಸ್ಯೆಯಿಂದ ಬಳಲ್ತಿದಾರೋ ಅವರಿಗೆ ದಯವಿಟ್ಟು ಈ ಏರ್ ಪ್ಯೂರಿಫೈಯರ್ ಬಗ್ಗೆ ಮಾಹಿತಿ ಕೊಡಿ. ಅವ್ರ ಫ್ಯಾಮಿಲಿಗೆ ಇದನ್ನ 100% ರೆಕಮೆಂಡ್ ಮಾಡಿ. ನಾವು ಬೇರೆ ಬೇರೆ ಏನು ತಗೊಳ್ತಾ ಇರ್ತೀವಿ, ಲೈಕ್ ಮೆಡಿಸಿನ್ಸ್ ತಗೊಳ್ತಿರ್ತೀವಿ, ಏನೇನೋ ತಗೊಳ್ತಾ ಇರ್ತೀವಿ. ಅದಕ್ಕಿಂತ ಮುಖ್ಯವಾಗಿ ನೀವು ನ್ಯಾಚುರಲ್ ಆಗಿ ಗಾಳಿಯನ್ನ ಕ್ಲೀನ್ ಮಾಡ್ಕೊಂಡ್ರೆ 99% ಸಮಸ್ಯೆ ಪ್ರಾಬ್ಲಮ್ ನ ಸಾಲ್ವ್ ಮಾಡಬಹುದು. ಫ್ಯಾಮಿಲಿ ಹ್ಯಾವ್ ಎ ನ್ಯೂ ಬೇಬಿ ಆರ್ ಪ್ರೆಗ್ನೆಂಟ್ ವುಮೆನ್ಸ್, ಯಾರ ಮನೆಯಲ್ಲಿ ಇವಾಗ ಗರ್ಭಧಾರಣೆ ಮಾಡ್ತಿರುವಂತ ಪ್ರೆಗ್ನೆಂಟ್ ವುಮೆನ್ಸ್ ಇರ್ತಾರೋ ಅಲ್ಲಿ ದಯವಿಟ್ಟು ಈ ಪ್ರಾಡಕ್ಟ್ ಅನ್ನ ನೀವು ಅವರಿಗೆ ಹೇಳಿ. ಅಂಡ್ ಓಲ್ಡ್ ಏಜ್ ಪರ್ಸನ್ಸ್ ಅಬೌವ್ 60 ಇದ್ದವ್ರಿಗೆ ನಿಮ್ಗೆ ಗೊತ್ತಿರುತ್ತೆ ಉಸಿರಾಟದ ಸಮಸ್ಯೆ ತುಂಬಾನೇ ಪ್ರಾಬ್ಲಮ್ ಇರುತ್ತೆ, ಅಸ್ತಮಾ ಇರ್ಬೋದು, ಈ ರೀತಿ ಬೇರೆ ಬೇರೆ ಲಂಗ್ಸ್ ಪ್ರಾಬ್ಲಮ್ ಇರುತ್ತೆ, ಅಲ್ಲೂ ಕೂಡ ಈ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ. ಡಾಕ್ಟರ್ಸ್ ಅಂಡ್ ಡೆಂಟಿಸ್ಟ್
ಕ್ಲೋಸ್ ಆಕ್ಟಿವಿಟೀಸ್ ಮಾಡ್ತಿರ್ತಾರೆ. ಸೊ ಇವರಿಗಂತೂ ತುಂಬಾನೇ, ನಿನ್ನೆ ನಮ್ಮ ಟೀಮ್ ಅಲ್ಲಿ ತುಂಬಾ ಜನ ಡಾಕ್ಟರ್ಸ್ ಗಳಿಗೆಲ್ಲ ಸಜೆಸ್ಟ್ ಮಾಡ್ತಿದ್ದಾರೆ. ಅಲ್ಲೂ ಕೂಡ ನೀವು ಇದನ್ನ ಅವರಿಗೂ ಕೂಡ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ಕೊಡ್ಬೋದು. ದೆನ್ ಕಾರ್ಪೊರೇಟ್ ಆಫೀಸ್ ನಿಮ್ಗೆ ಗೊತ್ತಿದೆ, ಸಿಸ್ಟಮ್ ಅದು ಇದು ಅಂತ ಹೇಳ್ಬಿಟ್ಟು ಅವ್ರು ಒಂಥರ ನೋಡೋದಕ್ಕೆ ಮಾತ್ರ ಸ್ವರ್ಗದಲ್ಲಿ ಇರ್ತಾರೆ, ಬಟ್ ಅದು ಕಂಪ್ಲೀಟ್ ಆದಂತ ನರಕ. ಅಲ್ಲಂತೂ ನಿಜವಾಗ್ಲೂ ಪ್ರತಿನಿತ್ಯ ಸಾಯೋದಕ್ಕೆ ನಾವಲ್ಲಿ ಇನ್ವಿಟೇಷನ್ ಕೊಟ್ಟಂಗಿರುತ್ತೆ. ಅಂತ ವಾತಾವರಣದಲ್ಲಿ ಇರ್ತೀವಿ. ಅವರಿಗಂತೂ ಇದರ ಅವಶ್ಯಕತೆ ತುಂಬಾನೇ ಇರುತ್ತೆ. ಚಿಕ್ಕ ಚಿಕ್ಕ ಆಫೀಸ್ ನ ಮಾಡ್ಕೊಂಡಿರ್ತಾರೆ, AC ರೂಮ್ಸ್ ಗಳನ್ನ ಮಾಡ್ಕೊಂಡಿರ್ತಾರೆ, ಕ್ಲೋಸ್ ರೂಮ್ ಗಳನ್ನ, ಆಫೀಸ್ ಗಳನ್ನ ಮಾಡ್ತಿರುವಂತ ಪ್ರತಿಯೊಬ್ಬರಿಗೂ ಕೂಡ ಇದು ಬೇಕು. ಅಂಡ್ ಮನೆಯಲ್ಲಿ ಕಂಪಲ್ಸರಿ ಪ್ರತಿಯೊಬ್ಬರು ಇದನ್ನ ಇಟ್ಕೊಳ್ಳೋದು ಅತ್ಯಂತ ಅವಶ್ಯಕ ಅಂತ ಕರಿತೀನಿ. ಕಾಸ್ಟ್ ಫರ್ ಇಯರ್, ಎಸ್, ನಮ್ಗೆಲ್ಲ ಬಂದು ಕೊನೆಗೆ ಬರೋದು ಏನಪ್ಪಾ ಅಂತ ಹೇಳಿದ್ರೆ, ಎಲ್ಲ ಓಕೆ ಸರ್, ಎಲ್ಲ ಚೆನ್ನಾಗಿದೆ, ಬಟ್ ಎಷ್ಟು ಕಾಸ್ಟ್ ಆಗುತ್ತೆ? ದುಡ್ಡು 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 ದುಡ್ಡು. ಎಸ್, ನಮ್ಗೆ ಏನಪ್ಪಾ ಅಂತ ಹೇಳಿದ್ರೆ ಉಸಿರಾಡೋದಕ್ಕೂ ಕೂಡ ಇವತ್ತು ಯೋಚನೆ ಮಾಡ್ತಾ ಇದೀವಿ. ಉಸಿರು ನಿಂತ್ರೆ ಹಣನೂ ಬರೋದಿಲ್ಲ, ಮತ್ತೊಂದು ಬರುತ್ತೆ, ಆ ಪದನ ನಾನು ಉಪಯೋಗಿಸೋದಿಲ್ಲ. ಎಸ್, ಉಸಿರಾಡ್ಲೇಬೇಕು ಅಂದ್ರೆ ಕೆಲವೊಂದು ಖರ್ಚು ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳದಿದ್ರೆ ಮುಂದೊಂದ್ ದಿನ ಉಸಿರು ನಿಲ್ಸ್ಕೊಳ್ಳೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಬೇಕಾಗತ್ತೆ. ಹಾಗಾಗ್ಬಾರ್ದು ಅಂತ ಹೇಳದಿದ್ರೆ ಇವತ್ತು ಒಳ್ಳೆ ಗಾಳಿಯನ್ನ ಉಸಿರಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ಕಾಸ್ಟ್ ಫರ್ ಇಯರ್, ಈ ಒಂದು ಪ್ರಾಡಕ್ಟ್ ನಮ್ಮ MRP ಇರುವಂತದ್ದು 18,999 rupees. 5 years ಈ ಪ್ರಾಡಕ್ಟ್ ಅನ್ನುವಂಥದ್ದು ಲೈಫ್ ಪ್ಲಾನ್ ಇದೆ. ಆ ರೀತಿ ನೋಡಕ್ ಹೋದ್ರೆ ಇಯರ್ಲಿ ನಿಮಗೆ 3,799 ರೂಪಾಯಿ ಬರಬಹುದು. ಕಾಸ್ಟ್ ಪರ್ ಡೇ ಅಂತ ಹೇಳದಿದ್ರೆ ಒಂದು ಒಳ್ಳೆ ಗಾಳಿನ ಉಸಿರಾಡೋದಕ್ಕೆ ನಿಮ್ ಫ್ಯಾಮಿಲಿ ಸಮೇತ 10 rupees ಖರ್ಚು ಮಾಡ್ತೀರಾ. ಮೇ ಬಿ ಒಂದ್ ಬಾಳೆಹಣ್ಣು ತಿಂದ್ರೆ, ಒಂದ್ ಚಿಪ್ಸ್ ತಿಂದ್ರೆ, ಒಂದ್ ಟೀ ಕುಡಿದ್ರೆ, ಒಂದ್ ಕಾಫಿ ಕುಡಿದ್ರೆ ನಮ್ಗೆ ಗೊತ್ತಿಲ್ಲದಾಗ ಎಲ್ಲೆಲ್ಲೆಲ್ಲೆಲ್ಲಿ ಹೆಂಗ್ ಕಳಿತಿರ್ತೀವಿ. ಬಟ್ ಉಸಿರಾಡೋದಕ್ಕೆ ಒಂದ್ 10 ರೂಪಾಯಿ ಖರ್ಚು ಮಾಡಿಲ್ಲ ಅಂತ ಹೇಳದಿದ್ರೆ ಈ ಉಸಿರನ್ನ ಎಷ್ಟು ದಿನ ಇಟ್ಕೋಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಎಸ್, 1 cup of tea and 1 day of fresh pure air. ಯಾವ್ದು ಇಂಪಾರ್ಟೆಂಟು? ಒಂದು ಚಾ ಕುಡಿಯೋದು ಇಂಪಾರ್ಟೆಂಟ್, ಒಂದು ಇಡೀ ದಿನ ಒಂದೊಳ್ಳೆ ಗಾಳಿಯನ್ನ ಉಸಿರಾಡೋದು ಇಂಪಾರ್ಟೆಂಟ್ ಅನ್ನೋದನ್ನ ನೀವು ಅರ್ಥ ಮಾಡ್ಕೋಬೇಕು. ಸೊ ಇದರ ಜೊತೆಗೆ ಜನರಲ್ ಸ್ಪೆಸಿಫಿಕೇಶನ್ಸ್ ಇವೆಲ್ಲದೂ ಕೂಡ ಇದೆ. ಸೊ ಇದು ನಮ್ಮ ಪ್ರಾಡಕ್ಟ್ 18,999 ಇದರ MRP, 17,999 ಇದರ ಒಂದು DP. ಅಂಡ್ ನಾವೆಲ್ಲರೂ ಕೇಳ್ತಿರುವಂತ ಸುಮಾರು 9,000 BVಯನ್ನ ಕೊಡ್ತಾ ಇದೆ. 3 ವರ್ಷ ವಾರಂಟಿ ಇರುವಂತ ಒಂದು ವಂಡರ್ಫುಲ್ ಮಿರಾಕಲ್ ಕೊರಿಯಾಸ್ ನಂಬರ್ 1 ಕಿಚನ್ ಅಂಡ್ ಲಿವಿಂಗ್ ಅಪ್ಲಯನ್ಸ್ ಬ್ರ್ಯಾಂಡ್ ಆಗಿರುವಂತ ಕುಕು ಪ್ರಾಡಕ್ಟ್ ಆಲ್ರೆಡಿ ನಿಮ್ ಕಣ್ ಮುಂದ್ಗಡೆ ಇದೆ. ಆಲ್ ಓವರ್ ಇಂಡಿಯಾದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಾ ಇದೆ. ಈ ಮಂತಿನ ಬಿಸ್ನೆಸ್ ಗೆ ಒಂದು ದೊಡ್ಡ ಮಟ್ಟದ ಒಂದು ಕೊಡುಗೆಯನ್ನ ಕೊಟ್ಟಿದೆ. ಕರ್ನಾಟಕದಲ್ಲಿ ಇನ್ನು ಬಹಳಷ್ಟು ಜನಗಳಿಗೆ ಆ ಒಂದು ಪ್ರಾಡಕ್ಟ್ ಬಗ್ಗೆ ಇನ್ನು ಸರಿಯಾದಂತ ನಾಲೆಡ್ಜ್ ಸಿಕ್ಕಿಲ್ಲ. ಎಸ್, ನಾವು ಫಸ್ಟ್ ಮಂತ್ ಅಲ್ಲೇನೆ ಇದರ ಬಿಲ್ಲಿಂಗ್ ಮಾಡ್ಕೊಂಡು, ಫಸ್ಟ್ ಡೇನೆ ಇದರ ಬಿಲ್ಲಿಂಗ್ ಮಾಡ್ಕೊಂಡ್ವಿ. ತುಂಬಾ ಜನ ಆಲ್ರೆಡಿ ಬಿಲ್ಲಿಂಗ್ ಮಾಡ್ಕೊಂತಿದ್ದಾರೆ, ಬಹಳಷ್ಟು ಜನ ಬಿಲ್ಲಿಂಗ್ ಮಾಡ್ಕೊಳ್ಳೋದು ಬ್ಯಾಲೆನ್ಸ್ ಇದೆ. ಸೊ ಯಾರೆಲ್ಲ ಮಾಡ್ಕೊಂಡಿಲ್ವೋ ಇಮ್ಮಿಡಿಯೇಟ್ ಆಗಿ ಬಿಲ್ಲಿಂಗ್ ಮಾಡ್ಕೊಳ್ಳಿ. ಈ ಮಂತ್ ಎಂಡ್ ಆಗೋ ತನಕ ತುಂಬಾನೇ ಆಫರ್ಗಳು ಕೂಡ ಇದೆ. ಸ್ಪೆಷಲ್ ಕೆಲವೊಂದು ಇಂಟ್ರೊಡಕ್ಷನ್ ಆಫರ್ ಅಂತಾನು ಕೂಡ ಸಿಗುವ ಚಾನ್ಸಸ್ ಇದೆ. ಹಾಗಾಗಿ ಯಾರೆಲ್ಲ ಪರ್ಚೇಸ್ ಮಾಡಿದ್ರು, ಕ್ಯಾನ್ ಯು ರೈಸ್ ಯುವರ್ ಹ್ಯಾಂಡ್ ಪ್ಲೀಸ್? ಎಸ್, ಬಹಳಷ್ಟು ಜನ ಗಣೇಶ್ ಜಿಪ್ ಮಾಡಿದ್ರು, ಬಹಳಷ್ಟು ಜನ ಆಲ್ರೆಡಿ ಪರ್ಚೇಸ್ ಮಾಡಿದ್ದಾರೆ. ಬಟ್ ತುಂಬಾ ಜನ ನಮ್ಮ ಲೀಡರ್ಸ್ ಗಳೇ ಈ ಪ್ರಾಡಕ್ಟ್ ಬಗ್ಗೆ ಇನ್ನೂ ಪರ್ಚೇಸ್ ಮಾಡಿಲ್ಲ. ನನ್ಗೆ ಆಶ್ಚರ್ಯ ಅನ್ಸಿದ್ದು ಅದೇ. ನಿನ್ನೆ ಈ ಪ್ರಾಡಕ್ಟ್ ಬಗ್ಗೆ ಸ್ಟಡಿ ಮಾಡಿದಾಗ ಯಾಕೆ ನಮ್ಮ ಹುಡುಗರು ಇನ್ನೂ ಈ ಪ್ರಾಡಕ್ಟ್ ಬಗ್ಗೆ ಇಷ್ಟು ಸೀರಿಯಸ್ ಆಗಿ ತಗೊಂಡಿಲ್ಲ ಅಂತ ಅನಿಸ್ತಾ ಇತ್ತು. ಡಿಯರ್ ಫ್ರೆಂಡ್ಸ್, ನನ್ನ ಸಿನ್ಸಿಯರ್ ರಿಕ್ವೆಸ್ಟ್, ಸೊ ಹಣ ಬರುತ್ತೆ ಹೋಗುತ್ತೆ, ಉಸಿರಿ ಇದೆಯಲ್ವಾ, ಇರ್ಬೇಕಷ್ಟೇ. ಅದು ಹೋದ್ರೆ ಆಮೇಲೆ ಪ್ರಯೋಜನ ಇರೋದಿಲ್ಲ. ಸೊ ಗಾಳಿ ಬಹಳ ಮುಖ್ಯ. ಸೊ ಜಸ್ಟ್ ಸಣ್ಣ ಪುಟ್ಟದ್ದು ವಿಚಾರಕ್ಕೋಸ್ಕರ ನಾವು ನಮ್ಮ ಆರೋಗ್ಯದ ಕಡೆಗೆ ನೆಗ್ಲಿಜೆನ್ಸಿ ಮಾಡಕ್ ಸಾಧ್ಯನೇ ಇಲ್ಲ. ಯಾಕಂತ ಹೇಳದಿದ್ರೆ ಮುಂದೊಂದ್ ದಿನ ತುಂಬಾನೇ ನಾವು ಅದಕ್ಕೆ ಪೇ ಮಾಡ್ಬೇಕಾಗತ್ತೆ. ಬಟ್ ಪೇ ಮಾಡಿದ್ರು ಕೂಡ ರಿಟರ್ನ್ಸ್ ಪಡ್ಕೊಳಕ್ ಸಾಧ್ಯನೇ ಇಲ್ಲ. ಹಾಗಾಗಿ ಸೊ ಇರುವಾಗ ಅದನ್ನ ಕಾಪಾಡ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಬಹಳಷ್ಟು ಜನ ಆಲ್ರೆಡಿ ಏರ್ ಪ್ಯೂರಿಫೈಯರ್ ನ ಬುಕ್ ಮಾಡ್ಕೊಂಡಿದ್ದಾರೆ. ಸೊ ಯಾರೆಲ್ಲ ಬುಕ್ ಮಾಡಿಲ್ವೋ ನಾನು ಹೇಳ್ತೀನಿ, ಈ ಮಂತ್ ಎಂಡಿಗೆ ನಿಮ್ಗೆ ಒಂದು ಬೆಸ್ಟ್ ಗಿಫ್ಟ್ ನಿಮ್ ಫ್ಯಾಮಿಲಿಗೆ ಏನಾದ್ರು ಕೊಡ್ಬೇಕು ಅಂತ ಅನ್ಕೊಳ್ಳೋದಿದ್ರೆ, ಮೇ ಬಿ ನಿಮ್ಮ ಪೇರೆಂಟ್ಸ್ ಸ್ವಲ್ಪ ಓಲ್ಡ್ ಏಜ್ ಆಗಿರ್ತಾರೆ, ಮತ್ತೊಂದು ಇರುತ್ತೆ, ಅಥವಾ ನಿಮ್ಮ ನಿಯರೆಸ್ಟ್ ನಿಮ್ಮ ಡಿಯರ್ ಒನ್ಸ್, ಲವ್ಡ್ ಒನ್ಸ್ ಯಾರಾದ್ರೂ ಹೆಲ್ತ್ ಇಶ್ಯೂಸ್ ಇಂದ ಬಳಲ್ತಿರ್ತಾರೆ, ಅವ್ರಿಗೆ ಏನ್ ಗಿಫ್ಟ್ ಕೊಡ್ಬೋದು ನೀವು? ಐ ಥಿಂಕ್ ದಿಸ್ ಇಸ್ ಒನ್ ಆಫ್ ದ ಬೆಸ್ಟ್ ಗಿಫ್ಟ್ ಯು ಕ್ಯಾನ್ ಅವರಿಗೆ ಕೊಡಬಹುದು. ಅಂತ ಒಂದು ಗಿಫ್ಟ್ ಅನ್ನು ಕೊಡೋದಕ್ಕೆ ಎಲ್ಲರೂ ಪ್ಲಾನ್ ಮಾಡ್ಕೊಳ್ಳಿ. ಅಂಡ್ ಯೂಟ್ಯೂಬ್ ಅಲ್ಲಿ ಇದರ ಒಂದು ಸಂಪೂರ್ಣವಾದಂತ ಮಾಹಿತಿ ಕೂಡ ಇದೆ. ನನ್ನ ಚಾನೆಲ್ ಕೂಡ ಈ ಪ್ರಾಡಕ್ಟ್ ಬಗ್ಗೆ ಮಾಹಿತಿ ನಿಮ್ಗೆ ಸಿಗುತ್ತೆ. ಇದು ಲೈವ್ ಟೆಲಿಕಾಸ್ಟ್ ಆಗಿರೋದ್ರಿಂದ ಇಲ್ಲಿ ನಿಮ್ಗೆ ಸಿಗುತ್ತೆ. ಇದನ್ನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ. ಎಷ್ಟು ಇಂಪಾರ್ಟೆಂಟ್ ಈ ಪ್ರಾಡಕ್ಟ್ ಅಂಡ್ ಎಷ್ಟು ಬೆಸ್ಟ್ ಪ್ರಾಡಕ್ಟ್ ನಮ್ಗೆ ಕೊಡ್ತಿದ್ದಾರೆ. ಏರ್ ಪ್ಯೂರಿಫೈಯರ್ ಬಗ್ಗೆ ಇವತ್ತು ತುಂಬಾ ಜನಗಳಿಗೆ ಗೊತ್ತಿದೆ, ಎಸ್ ಬೇಕು ಅಂತ ಹೇಳ್ಬಿಟ್ಟು. ಬಟ್ ಯಾವ್ದನ್ನ ತಗೋಬೇಕು, ಎಲ್ಲಿ ಸಿಗುತ್ತೆ, ಯಾವ ಬ್ರ್ಯಾಂಡ್ ಅನ್ನು ತಗೋಬೇಕು, ಎಲ್ಲಿ ಕಲೆಕ್ಟ್ ಮಾಡ್ಕೋಬೇಕು ಅನ್ನೋದನ್ನ ಬಹಳಷ್ಟು ಜನಗಳಿಗೆ ಗೊತ್ತಿಲ್ಲ.
ಅದನ್ನ ಮೋದಿ ಕೇರ್ ಮೂಲಕ ನಾವು ಅತ್ಯಂತ ಒಂದು ಅದ್ಭುತವಾದಂತ ಇಂಟರ್ನ್ಯಾಷನಲ್ ಬ್ರ್ಯಾಂಡ್ ಅನ್ನ ಫಾರ್ ಇಂಡಿಯನ್ ಎಕಾನಮಿ, ಭಾರತದ ಮಧ್ಯಮ ವರ್ಗದ ಯಾರು ಬೇಕಾದ್ರೂ ಬೈ ಮಾಡುವಂತ ಒಂದು ಪ್ರಾಡಕ್ಟ್ ಆಗಿ ನಾವು ಇದನ್ನ ಕನ್ಸಿಡರ್ ಮಾಡಬಹುದು. ಎಸ್ ಶ್ರೀನಿಧಿ, ಆಫೀಸ್ ಅಲ್ಲಿ ಹೆಂಗ್ ಕಾಣಿಸುತ್ತೆ ಅನ್ನೋದಕ್ಕೆ ಒಂದಿಷ್ಟು ಐ ಥಿಂಕ್ ಸ್ಕ್ರೀನ್ ಶೇರ್ ರೈಟ್ ಸೊ ಮಾಡ್ಕೊಳ್ಳೋದಕ್ಕೆ ಚಾನ್ಸಸ್ ಇಲ್ಲ. ನನಗೆ ಇಲ್ಲಿ ಮಾಡ್ತಾ ಇದ್ದೀನಿ. ತುಂಬಾನೇ ವಂಡರ್ಫುಲ್ ಪ್ರಾಡಕ್ಟ್. ಲಾಸ್ಟ್ 2 days ಇಂದ ನಾನು ನೋಡ್ತಾ ಇದ್ದೀನಿ. ಪವರ್ಫುಲ್ ಆದಂತ ಒಂದು ಪ್ರಾಡಕ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. Hi everyone, I would like to introduce the beautiful product Cuckoo Air Purifier. ಸೊ ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಈ ಒಂದು ವಿಡಿಯೋಲಿ ನಾನು ಮಾತಾಡ್ತೀನಿ. ಸೊ ಎಲ್ರಿಗೂ ಗೊತ್ತಿರಂಗೆ ಗಾಳಿ ಅಥವಾ ಏರ್ ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಿದೆ. ಒಂದು ವ್ಯಕ್ತಿ 21 ದಿನ ಊಟ ಮಾಡದೇ ಇರ್ಬೋದು, ಅದೇ ಥರ 3 ದಿನ ನೀರು ಕುಡಿದೇ ಇರ್ಬೋದು. ಬಟ್ ಯಾವತ್ತಾದರೂ ಒಂದು ವ್ಯಕ್ತಿ 3 ನಿಮಿಷ ಉಸಿರಾಡ್ದಿರ ಇರೋಕ್ಕಾಗತ್ತಾ? ಡೆಫಿನೆಟ್ಲಿ ಇರಲ್ಲ. ಒಂದು ಅಡಲ್ಟ್ 22,000 ಟೈಮ್ಸ್ ಎವ್ರಿ ಡೇ ಅವರು ಉಸಿರಾಡ್ತಾರೆ. ಸೊ ಇವಾಗ ನಿಮ್ಗೆ ಗೊತ್ತಿರುತ್ತೆ ಉಸಿರಾಟ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತ. ಏರ್ ಪೊಲ್ಯೂಷನಿಂದ ಸಾಕಷ್ಟು ಹೆಲ್ತ್ ಇಶ್ಯೂಸ್ ಬಂದಿದೆ ಗ್ಲೋಬಲ್ ಲೆವೆಲಲ್ಲಿ. ಲಂಗ್ ಕ್ಯಾನ್ಸರ್ ಆಗಿರ್ಬೋದು, ಬ್ರೈನ್ ಸ್ಟ್ರೋಕ್ ಆಗಿರ್ಬೋದು, ಹಾರ್ಟ್ ಡಿಸೀಸ್, ಲಂಗ್ ಡಿಸೀಸ್, ಈ ಥರ ಸೋ ಮೆನಿ ಹೆಲ್ತ್ ಇಶ್ಯೂಸಿಂದ ತುಂಬ ಜನ ಲೈಫ್ ಕಳ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ನಾವು ಔಟ್ಡೋರ್ ಪೊಲ್ಯೂಷನ್ ಅಂತ ನೋಡಿದ್ರೆ ಸುಮಾರು ಪೊಲ್ಯೂಷನ್ಸ್ ಇರ್ತವೆ. ಇಂಡಸ್ಟ್ರಿಯಲ್ ಆಗಿರ್ಬೋದು, ಗಾಡಿಗಳಿಂದ, ಅಥವಾ ಒಂದು ಗಾರ್ಬೇಜ್ ವೇಸ್ಟ್ನ ಬರ್ನ್ ಮಾಡಿದಾಗ, ಕನ್ಸ್ಟ್ರಕ್ಷನ್ ಮೂಲಕ, ಅಥವಾ ಪೆಟ್ರೋಲಿಯಂ ಪ್ರಾಡಕ್ಟ್ಸು, ಈ ಥರ ಸುಮಾರು ಪ್ರಾಡಕ್ಟ್ಸಿಂದ ಅಥವಾ ಸುಮಾರು ಕಡೆಯಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾಯಿದೆ ಔಟ್ಡೋರಲ್ಲಿ. ಬಟ್ ಯಾವತ್ತಾದರೂ ನಿಮ್ಮ ಇಂಡೋರ್, ನಿಮ್ಮ ಮನೆಯಲ್ಲಿ ಕ್ಲೀನಾಗಿದೆಯಾ, ನಿಮ್ಮ ಇಂಡೋರ್ ಏರ್ ಕ್ಲೀನಾಗಿದೆಯಾ ಅಂತ ಯಾವತ್ತಾದರೂ ನೀವು ಥಿಂಕ್ ಮಾಡಿದ್ದೀರಾ? ಇದು ನಿಮಗೆ ಗೊತ್ತಿರಬೇಕು. ಇಂಡೋರ್ ಏರ್ ಪೊಲ್ಯೂಷನ್ 10 times ಮೋರ್ ಪೊಲ್ಯೂಟೆಡ್ ಆಗಿರುತ್ತೆ ಔಟ್ಡೋರ್ ಏರ್ಗಿಂತ. ಇಂಡೋರ್ ಪೊಲ್ಯೂಟೆಂಟ್ ಬಂದು 4 ಕ್ಯಾಟಗರಿಲಿರುತ್ತೆ. ಫಸ್ಟ್ ಒನ್ ಬಂದು ಏರ್ಬೋರ್ನ್ ಪಾರ್ಟಿಕಲ್ಸ್, ಅಂದರೆ ಡಸ್ಟ್ ಆಗಿರ್ಬೋದು, ಸ್ಮೋಕ್ ಆಗಿರ್ಬೋದು, ಕೂದಲಾಗಿರ್ಬೋದು, ಅಥವಾ ಪೆಟ್ ಅನಿಮಲ್ಸ್ ಫರ್ ಆಗಿರ್ಬೋದು, ಈ ಥರ ಏರ್ಬೋರ್ನ್ ಪಾರ್ಟಿಕಲ್ಸ್ ಇರುತ್ತೆ. ಸೆಕೆಂಡ್ ಒನ್ ಬಂದು ಹೌಸ್ಹೋಲ್ಡ್ ಓಡರ್ಸ್ ಅಥವಾ ಗ್ಯಾಸಸ್. ಸೇ ಫಾರ್ ಎಕ್ಸಾಂಪಲ್ ಒಂದು ಸಿಗರೇಟ್ ಸ್ಮೆಲ್ ಆಗಿರ್ಬೋದು, ಕೆಮಿಕಲ್ ಆಗಿರ್ಬೋದು, ಅಥವಾ ಸಿಂಕ್ ಕ್ಲೀನ್ ಮಾಡಿದಾಗ ಫಿನಾಯಿಲ್ ಸ್ಮೆಲ್ಲು, ಈ ಥರ ಮನೇಲಿ ಕುಕಿಂಗ್ ಮಾಡ್ತಾರವಾಗ ಸೊ ಸಾಕಷ್ಟು ಓಡರ್ಸ್ ಬರುತ್ತೆ. ಆ್ಯಂಡ್ 3ನೇ ಕ್ಯಾಟಗರಿ ಬಂದು VOC, ಅಂದರೆ ವೋಲಟೈಲ್ ಆರ್ಗ್ಯಾನಿಕ್ ಕಾಂಪೋನೆಂಟ್ಸ್. ಸೇ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆ ಪೇಂಟ್ ಮಾಡಿರ್ತೀರ ಅನ್ಕೊಳ್ಳಿ, ಅಥವಾ ಹೊಸ ಫರ್ನಿಚರು, ಆಫೀಸ್ ಎಕ್ವಿಪ್ಮೆಂಟ್ಸು, ಈ ಥರ ಒಂದು ಸ್ಮೆಲ್ ನಮಗೆ ಬರುತ್ತೆ. ಆ್ಯಂಡ್ 4ನೇದು ಬಂದು ಮೈಕ್ರೋ ಆರ್ಗ್ಯಾನಿಸಮ್ಸ್, ನಮಗೆ ಕಣ್ಣಿಗೆ ಕಾಣಿಸದೇ ಇರೋದು. ಈ ಥರ 4 ಕ್ಯಾಟಗರಿ ಆಫ್ ಏರ್ ಪೊಲ್ಯೂಟೆಂಟ್ಸ್ ಇರುತ್ತೆ ಇಂಡೋರಲ್ಲಿ. ಇದೆಲ್ಲನೂ ಓವರ್ಕಮ್ ಮಾಡೋದಕ್ಕೆ ನಮ್ಮ ಮೋದಿ ಕೇರ್ ಅವರು ಕುಕ್ಕು ಏರ್ ಪ್ಯೂರಿಫೈರ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದ್ರದ್ದು ಅಡ್ವಾಂಟೇಜಸ್ ನಾನು ಹೇಳ್ತಾ ಹೋಗ್ತೀನಿ. ಇದು ಬಂದು 99.9% ಏರ್ಬೋರ್ನ್ ಪಾರ್ಟಿಕಲ್ಸ್, ಅಂದರೆ ನಮಗೆ ಕಣ್ಣಿಗೆ ಕಾಣಿಸುವಂಥ ಡಸ್ಟ್ ಏನಿದೆ ಅದನ್ನು ರಿಮೂವ್ ಮಾಡುತ್ತೆ. ಅಪ್ ಟು 550 ಸ್ಕ್ವೇರ್ ಫೀಟ್ವರೆಗೂ ಇದು ಏರ್ ಪ್ಯೂರಿಫೈ ಮಾಡುತ್ತೆ. ಜೊತೆಗೆ ಇದರಲ್ಲಿ 3 ಟೈಪ್ಸ್ ಆಫ್ ಫಿಲ್ಟರ್ ಇದೆ: ಪ್ರೀ ಫಿಲ್ಟರ್, ಟ್ರೂ ಹೆಪಾ ಫಿಲ್ಟರ್, ಆಕ್ಟಿವ್ ಕಾರ್ಬನ್ ಫಿಲ್ಟರ್, ಮತ್ತು UV LED ಅಂತ. ಸೊ ಪ್ರೀ ಫಿಲ್ಟರ್ ಏನು ಮಾಡುತ್ತೆ ಅಂದರೆ ನಮಗೆ ಕಣ್ಣಿಗೆ ಕಾಣಿಸುವಂಥ ಏರ್ಬೋರ್ನ್ ಪಾರ್ಟಿಕಲ್ಸ್ನ ರಿಮೂವ್ ಮಾಡುತ್ತೆ. ಟ್ರೂ ಹೆಪಾ ಫಿಲ್ಟರ್ ಏನು ಮಾಡುತ್ತೆ ಅಂದರೆ ಡಸ್ಟ್ ಆಗಿರ್ಬೋದು, ಸ್ಮೋಕ್ ಆಗಿರ್ಬೋದು, ಅಥವಾ ಮೈಕ್ರೋಬ್ಸ್ ಆಗಿರ್ಬೋದು, ಅದನ್ನು ಸಹ ರಿಮೂವ್ ಮಾಡುತ್ತೆ. ಆಕ್ಟಿವ್ ಕಾರ್ಬನ್ ಫಿಲ್ಟರ್ ಏನು ಮಾಡುತ್ತೆ ಅಂದರೆ ಒಂದು ಅನ್ಪ್ಲೆಸೆಂಟ್ ಓಡರ್ ಅಥವಾ VOC ಏನು ಹೇಳಿದೆ ಅದನ್ನು ರಿಮೂವ್ ಮಾಡುತ್ತೆ. ಮತ್ತು UV LED ಅಂತಲೂ ಇದೆ. ಬ್ಯಾಕ್ಟೀರಿಯಾ ಆಗಿರ್ಬೋದು, ವೈರಸ್ ಆಗಿರ್ಬೋದು, ಫಂಗಸ್ ಆಗಿರ್ಬೋದು, ಇದೆಲ್ಲನೂ ಸಹ ಕಿಲ್ ಮಾಡುವಂಥ ಒಂದು UV ಟೆಕ್ನಾಲಜಿ ಕೂಡ ಇದರಲ್ಲಿ ಇದೆ. ಇದು NABL ಸರ್ಟಿಫೈಡ್ ಕೂಡ ಆಗಿದೆ. ಆ್ಯಂಡ್ ಎಂಟೈರ್ ಪ್ರಾಡಕ್ಟ್ ಬಂದು 5 years ವಾರಂಟಿ ಇರುತ್ತೆ, ಮತ್ತು ಫಿಲ್ಟರ್ ವ್ಯಾರಂಟಿ ಬಂದು 3 years ಇರುತ್ತೆ. ಸೊ ಇದು ಈಸಿ ಟು ಕ್ಯಾರಿ, ಇದು ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡ್ಬೋದು. ಹಾರ್ಡ್ಲಿ ಇದು 4.5 kgs ವೇ ಆಗುತ್ತೆ. ಇದರಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಮೋಡ್ಸ್ ಇದೆ, ಮತ್ತು ಡಿಫ್ರೆಂಟ್ ಟೈಪ್ ಆಫ್ ಏರ್ ಕ್ವಾಲಿಟಿ ಸೆನ್ಸರ್ ಕೂಡ ಇದೆ. ಆ್ಯಂಡ್ ಫಿಲ್ಟರ್ ಚೇಂಜ್ ಇಂಡಿಕೇಟರ್ ಕೂಡ ಇದರಲ್ಲಿ ನಿಮಗೆ ಕಾಣಿಸುತ್ತೆ. ಸೊ ಇದರಲ್ಲಿ 4 ಟೈಪ್ಸ್ ಆಫ್ ಮೋಡ್ ಇದೆ: ನೈಟ್ ಮೋಡ್, ಮತ್ತು ಮೀಡಿಯಮ್, ಹೈ ಮೋಡ್, ಮತ್ತು ಆಟೋ ಮೋಡ್ ಅಂತ ಇದರಲ್ಲಿ ಇರುತ್ತೆ. ಸೊ ಈ ಟಚ್ ಸ್ಕ್ರೀನಲ್ಲಿ ನಿಮಗೆ ಆನ್ ಮತ್ತು ಆಫ್ ಮೋಡ್ ಕೂಡ ಇಲ್ಲಿದೆ. ಸೊ ಇದರಲ್ಲಿ ಟೈಮರ್ ಮೋಡ್ ಕೂಡ ಇದೆ. 2 hours ಅಥವಾ 4 hour ಅಥವಾ 8 hours ನೀವು ಇದನ್ನು ಆನ್ ಮಾಡಿಕೊಂಡು ಆಟೋಮೆಟಿಕ್ಲಿ ಆಫ್ ಕೂಡ ಆಗುತ್ತೆ. ಮತ್ತು ಲೈಟ್ ಆನ್ ಆ್ಯಂಡ್ ಆಫ್ ಮೋಡ್ ಕೂಡ ಇದರಲ್ಲಿ ಇದೆ ನಿಮಗೆ. ಆ್ಯಂಡ್ ಆಲ್ಸೋ ಚೈಲ್ಡ್ ಲಾಕ್ ಸಿಸ್ಟಮ್ ಕೂಡ ಇದರಲ್ಲಿ ಇದೆ. ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಕಲರ್ ಮೋಡ್ ನೋಡೋಣ. ಸೊ ಬ್ಲೂ ಇಂಡಿಕೇಟ್ಸ್ ನಿಮ್ಮ ಏರ್ ಕ್ವಾಲಿಟಿ ಬೆಸ್ಟ್ ಆಗಿದೆ ಅಂತ, ಯೆಲ್ಲೋ ಇಂಡಿಕೇಟ್ಸ್ ನಿಮ್ಮ ಏರ್ ಕ್ವಾಲಿಟಿ ನಾರ್ಮಲ್ ಆಗಿದೆ ಅಂತ, ಆ್ಯಂಡ್ ರೆಡ್ ಇಂಡಿಕೇಟ್ಸ್ ನಿಮ್ಮ ಏರ್ ಕ್ವಾಲಿಟಿ ಪುವರ್ ಆಗಿದೆ ಅಂತ. ಸೊ ಇವಾಗ ನೀವು ಇಲ್ಲಿ ನೋಡ್ಬೋದು ನಮ್ಮ ಮನೆಯಲ್ಲಿ ಬ್ಲೂ ಕಲರ್ ಇದೆ, ವಿಚ್ ಮೀನ್ಸ್ ಏರ್ ಕ್ವಾಲಿಟಿ ಬೆಸ್ಟ್ ಆಗಿದೆ ಅಂತ. ಇದ್ರದ್ದು MRP ಬಂದು 18,999 ಆಗಿದೆ. ಆ್ಯಂಡ್ ಆಲ್ಸೋ ನಿಮಗೆ ಇದು ಡಿಸ್ಕೌಂಟ್ ಪ್ರೈಸಸಲ್ಲಿ ಕೂಡ ಸಿಗುತ್ತೆ. ನಾವು ಎಷ್ಟೊಂದು ಕಡೆ ಸುಮ್ಮನೆ ಖರ್ಚು ಮಾಡ್ತೀವಿ, ಬಟ್ ನಮ್ಮ ಹೆಲ್ತ್ಗೋಸ್ಕರ ಮತ್ತು ನಮ್ಮ ಫ್ಯಾಮಿಲಿ ಹೆಲ್ತ್ಗೋಸ್ಕರ ಕುಕ್ಕು ಏರ್ ಪ್ಯೂರಿಫೈರ್ನ ಯೂಸ್ ಮಾಡಿ ಒಳ್ಳೆ ಗಾಳಿನ ಉಸಿರಾಡಿ. ಥ್ಯಾಂಕ್ ಯು.
गुड मॉर्निंग के मॉर्निंग लीडर्स। तो आज बारी है इस फिल्टर को क्लीन करने की। लगभग ये 5 से 6 महीने हो चुका है और आप देखो किस तरीके से पूरा पैक्ड हो चुका है। आप देख पा रहे हो पूरा। और जब मैंने इसको थोड़ा सा क्लीन किया, आप ये देखिए, देख पा रहे हैं आप ये। तो ये है वो पॉलन, वो पोल्यूशन, वो कार्बन जो कि आपके लंग्स में जाकर खांसी की जो प्रॉब्लम है वो क्रिएट करता है। और आज अभी आप देख सकते हैं बहुत सारे लोगों के घरों में हर कोई ना कोई पर्सन जो ऐसा है वो खांसता हुआ आपको दिखाई दे ही जाता है। वो वायरल, आप समझते हैं कि वो वायरल है, पर माय डियर फ्रेंड्स वो वायरल नहीं है। 50% केसेस में वो जो है ये है पोलन, और उसकी वजह से जो है खांसी सीवियर हो जाती है। तो मेरा फिल्टर पूरा पैक हो चुका है, आप देखिए, सिर्फ 6 मंथ में। और ये है हमारा लंग्स। अगर ये फिल्टर नहीं होता तो आप ये देखिए, ये वाला जो काला कार्बन है, ये पॉलन है, ये पूरा का पूरा हमारे लंग्स में जा चुका होता और एक ये बहुत बड़ी प्रॉब्लम क्रिएट कर चुका होता। तो मैं ये चाहता हूं कि आप भी जो है अपने परिजनों को, अपनी फैमिली को सेव करें। ये कुक्कू एयर प्यूरिफायर जो है लगाएं। 1 टाइम इन्वेस्टमेंट है। इतना पैसा तो आप जो है बाहर कहीं ना कहीं खर्च कर ही देते हैं, लेकिन हेल्थ अच्छी रहेगी तो वेल्थ भी आएगा। थैंक यू सो मच। ನಂತರ ಇನ್ನೊಂದು ಬಹಳ ಮುಖ್ಯವಾದಂಥ ಕಾರಣ ವಾಯು ಮಾಲಿನ್ಯ ಕೂಡ ಜಾಸ್ತಿ ಆಗಿದೆ. ಇವತ್ತು ಭಾರತ ದೇಶದಲ್ಲಿ ವಾಯು ಮಾಲಿನ್ಯದಿಂದ ಸತ್ತವರ ಸಂಖ್ಯೆ ಕಳೆದ ವರ್ಷ 22 ಲಕ್ಷ ಜನ ಸತ್ತಿದ್ದಾರೆ ವಾಯು ಮಾಲಿನ್ಯದಿಂದ. ಇವತ್ತು ವಾಯು ಮಾಲಿನ್ಯ ಕೂಡ ಒಂದು ಹೃದಯಾಘಾತಕ್ಕೆ ಕಾರಣ ಆಗ್ತಾ ಇದೆ. ಈಗ ನೋಡಿ, ದೆಹಲಿಗೆ ಒಂದು ಗ್ಯಾಸ್ ಚೇಂಬರ್ ಆಗಿದೆ. ಈ ವಾಯು ಮಾಲಿನ್ಯದಿಂದ ಜನರಲ್ಲಿ ಒಂದು ತಿಳುವಳಿಕೆ ಇರೋದೇನಪ್ಪಾ ಅಂದ್ರೆ, ಅದರಿಂದ ವಾಯು ಮಾಲಿನ್ಯದಿಂದ ಈ ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆ ಜಾಸ್ತಿ ಅಂತ ಅದೆಲ್ಲರಿಗೂ ಗೊತ್ತು, ಸಾಮಾನ್ಯ ಜನರಿಗೆ ಗೊತ್ತು. ಏನು ಬ್ರಾಂಕೈಟಿಸ್ ಆಗ್ಬೋದು, ಆಸ್ಮಾ ಬರ್ಬೋದು, ಅಥವಾ ತುಂಬಾ ಪ್ರೊಲಾಂಗ್ ಎಕ್ಸ್ಪೋಜರ್ ಇದ್ರೆ ಲಂಗ್ ಕ್ಯಾನ್ಸರ್ ಬರ್ಬೋದು ಅಂತ. ಅಂದ್ರೆ ಈ ವಾಯು ಮಾಲಿನ್ಯದಲ್ಲಿ ಹೈಡ್ರೋಜನ್ ಸಲ್ಫೈಡ್ ಅಂತ ಇರುತ್ತೆ, ಸಲ್ಫರ್ ಡೈಆಕ್ಸೈಡ್ ಅಂತ ಇರುತ್ತೆ, ನಂತರ ಕಾರ್ಬನ್ ಮಾನಾಕ್ಸೈಡ್ ಅಂತ ಇರುತ್ತೆ, ಮತ್ತು ಓಝೋನ್ ಅಂತ ಕಣಗಳಿರುತ್ತೆ. ಅದು ಲೆಸ್ ದೆನ್ 2.5 ಮೈಕ್ರಾನ್ಸ್ ಇರತಕ್ಕಂಥ ಈ ವಾಯು ಮಾಲಿನ್ಯದಲ್ಲಿ ಇರತಕ್ಕಂಥ ಈ ವಿಷಯ ಪೂರಿತ ಕಣಗಳೇನಾಗುತ್ತೆ, ನಾವು ತಗೊಂಡಾಗ ಶ್ವಾಸಕೋಶದ ಮೂಲಕ ಹೋಗಿ ರಕ್ತನಾಳಗಳಲ್ಲಿ ಶೇಖರಣೆಯಾಗಿ ಅಲ್ಲಿ ಬ್ಲಡ್ ಕ್ಲಾಟ್ ಆಗುತ್ತೆ. ಸೊ ಹಾಗಾಗಿ ಇವತ್ತು ವಾಯು ಮಾಲಿನ್ಯ ಕೂಡ ಒಂದು ಎಮರ್ಜಿಂಗ್ ರಿಸ್ಕ್ ಫ್ಯಾಕ್ಟರ್ ಅಂತ, ಅಂದ್ರೆ ಹೊಸ ರಿಸ್ಕ್ ಫ್ಯಾಕ್ಟರ್. ಇನ್ನ ಕೆಲವ್ರಿಗೆ ಏನಾಗುತ್ತೆ, ಕೆಲವ್ರಿಗೆ ಓಕೆ, ಕಂಪ್ಲೀಟ್ ಆಯ್ತಲ್ಲ ಸ್ವಾಮಿ? ಓಕೆ, ಥ್ಯಾಂಕ್ ಯು ವೆರಿ ಮಚ್. ಕಂಪ್ಲೀಟ್ ಆಯ್ತಲ್ಲ? ಓಕೆ, ಥ್ಯಾಂಕ್ ಯು. ಎಸ್, ಅದ್ಭುತವಾಗಿ ಟ್ರೈನಿಂಗ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಡಾಕ್ಟರ್ ಮಂಜುನಾಥ್ ಸರ್ ಕೂಡ ಅದ್ಭುತವಾಗಿ ಇವತ್ತು ನೋಡಬಹುದು. ಇವತ್ತು 22 ಲಕ್ಷಕ್ಕಿಂತ ಅಧಿಕವಾಗಿ ಇವತ್ತು ಕಳೆದ ವರ್ಷ ಸಾವನ್ನಪ್ಪಿರ್ತಕ್ಕಂಥದ್ದು. ಇವತ್ತು ಏನ್ ನಾವು ತಗೊಳ್ತಕ್ಕಂಥ ಸೇವಿಸ್ತಕ್ಕಂಥ ಗಾಳಿಯಿಂದ ಈ ತರದ್ದೆಲ್ಲ ಕೂಡ ನೋಡ್ತಿದ್ದಾಗ ಎಷ್ಟು ಮಿರಾಕಲ್ ಅನಿಸ್ತಾ ಇದೆ. ಎಸ್, ಇವಾಗ ತಡ ಮಾಡ್ದೇನೆ ಮತ್ತೆ ಇನ್ನೊಬ್ಬ ವ್ಯಕ್ತಿನ, ಯಾಕೆಂದ್ರೆ ಇದನ್ನ ಹೈಯೆಸ್ಟ್ ಜನಗಳಿಗೆ ಸರ್ವಿಸ್ ನ ಕೊಟ್ಟು ಕ್ವಶನ್ ಅಂಡ್ ಆನ್ಸರ್ಸ್ ಏನೇ ಇದ್ರು ಕೂಡ ಮತ್ತೆ ನಾಳೆ ಸೇಮ್ ಸೆಷನ್ ಅನ್ನ ಕಂಟಿನ್ಯೂ ಮಾಡೋಣ. ಆದ್ರೆ ಇವಾಗ ಮೇನ್ ಆಗಿ ತುಂಬಾ ಜನಕ್ಕೆ ಕೊಟ್ಟಿದ್ರೆ ಪ್ರಾಕ್ಟಿಕಲ್ ರಿಸಲ್ಟ್ ಅನ್ನು ಪಡ್ಕೊಂಡಿದ್ದಾರೆ. ಯಾವ್ಯಾವ ತರ ಇತ್ತು ಅಂಡ್ ಕೊಡ್ಬೇಕಾದ್ರೆ ಯಾವ ತರ ಉದ್ದೇಶ ಇದೆ, ಕೊಟ್ಟಿದ ನಂತರ ಅವ್ರುಗಳು ಯಾವ ತರ ರಿಸಲ್ಟ್ ಬಂದಿರತ್ತೆ ಅನ್ನುವಂಥನ್ನ ಪ್ರತಿಯೊಬ್ಬರು ಕೂಡ ತಿಳ್ಕೊಳ್ತಾ ಹೋಗೋಣ. ಎಸ್, ಲೆಟ್ಸ್ ವೆಲ್ಕಮ್ ಅವರ್ ಬ್ರ್ಯಾಂಡ್ ಅಂಬಾಸಿಡರ್ ಅಂತಾನೆ ಕರಿತೀವಿ. ಈ ಕುಕ್ಕೋ ಏರ್ ಪ್ಯೂರಿಫೈಯರ್ ಗೆ ಬ್ರ್ಯಾಂಡ್ ಅಂಬಾಸಿಡರ್ ಮಿಸ್ಟರ್ ಮೇಕಲ ಲಕ್ಷ್ಮೇಶ್ ಸರ್. ಪ್ಲೀಸ್ ವೆಲ್ಕಮ್ ಸರ್. ಇವ್ರು ಮೂಲತಃ ಸಿವಿಲ್ ಇಂಜಿನಿಯರ್ ಆಗಿದ್ದುಕೊಂಡು ಪಾರ್ಟ್ ಟೈಮ್ ಅಲ್ಲಿ ಬಿಸ್ನೆಸ್ ಅನ್ನ ಮಾಡ್ತಾ ತುಂಬಾ ಜನಕ್ಕೆ ಪ್ರಾಡಕ್ಟ್ಸ್ ನ ರೀಚ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಕುಕ್ಕೋ ಏರ್ ಪ್ಯೂರಿಫೈಯರ್ ನ ಹೈಯೆಸ್ಟ್ ಮೂವ್ ಮಾಡಿದ್ದಾರೆ. ಅದಕ್ಕೆ ನಾವು ಇವತ್ತು ಬ್ರ್ಯಾಂಡ್ ಅಂಬಾಸಿಡರ್ ಆಫ್ ಕುಕ್ಕೋ ಏರ್ ಪ್ಯೂರಿಫೈಯರ್ ಅಂತ ಹೇಳ್ತಿದೀವಿ. ಎಸ್ ಸರ್, ಪ್ಲೀಸ್ ವೆಲ್ಕಮ್ ಆನ್ ವರ್ಚುವಲ್ ಸ್ಕ್ರೀನ್ ಸರ್. Yes, sir. Good morning, sir. Thank you for inviting me in this call. I am more fortunate, I feel. ನಾನು ತುಂಬಾ ಅದೃಷ್ಟ ಮಾಡ್ಕೊಂಡಿರ್ಬೇಕು ಸರ್. ಈ ಹಂತಕ್ಕೆ ನಾನು ತಲುಪೋದಕ್ಕೆ ನನಗೆ ಯಾವ ತರ ಎಕ್ಸ್ಪೀರಿಯನ್ಸ್ ಆಗಿದೆ, ನಾನು ಕುಕ್ಕು ಏರ್ ಪ್ಯೂರಿಫೈಯರ್ ಯಾಕೆ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಪರ್ಟಿಕ್ಯುಲರ್ಲಿ ನಾನು ಬೇರೆ ಪ್ರಾಡಕ್ಟ್ಸ್ ಸಹ ಮೂವ್ ಮಾಡ್ತಾ ಇದ್ದೀನಿ. ಬಟ್ ಕುಕ್ಕು ಏರ್ ಪ್ಯೂರಿಫೈಯರ್ ನ ಪರ್ಟಿಕ್ಯುಲರ್ಲಿ ನಾನು ಯಾವ ಟೈಮಲ್ಲಿ ಕನೆಕ್ಟ್ ಆಗಿದೆ, ನಾನು 2-3 ಸಲ ಹೇಳಿದೀನಿ ಮೀಟಿಂಗ್ಸ್ ಅಲ್ಲಿ. ಸೊ ನಾನು ಅದನ್ನ ಫಸ್ಟ್ ತಿಳಿಸಿನಿ ಸರ್, ಹೆಂಗೆ ಕನೆಕ್ಟ್ ಆಗಿದ್ದೀನಿ ಅಂತ. ಬೇಸಿಕಲಿ ನಾನು ಅಸ್ತಮಾ ಪೇಷಂಟ್, ರೈಟ್ ಸರ್. ಇವಾಗ ಇಲ್ಲ, ಬಟ್ ಬೇಸಿಕಲಿ ಅಸ್ತಮಾ ಪೇಷಂಟ್. ಬಟ್ ಕೆಲವೊಂದು ಡಿಸೀಸಸ್
ಶಾರ್ಟ್ ಟರ್ಮ್ ಇರುತ್ತೆ, ಕೆಲವೊಂದು ಮಿಡ್ ಟರ್ಮ್ ಇರುತ್ತೆ, ಕೆಲವೊಂದು ಲಾಂಗ್ ಟರ್ಮ್ ಇರುತ್ತೆ. ಸೊ ಲಾಂಗ್ ಟರ್ಮ್ ಡಿಸೀಸಸ್ ಒಂದ್ಸಲ ಬಂದ್ರೆ ಅವು ಹೋಗಲ್ಲ, ಏನೇ ಟ್ರೀಟ್ಮೆಂಟ್ ತಗೊಳ್ಳಿ ಅದು ಸ್ವಲ್ಪ ಕಂಟ್ರೋಲ್ ಮಾಡ್ತೇ ಹೊರತು ಕಂಪ್ಲೀಟ್ ದೇಹದಿಂದ ಹೊರ ಹೋಗೋದಿಲ್ಲ, ಆ ಡಿಸೀಸ್ ಜೊತೆಗೆ ಜೀವನ ಮಾಡ್ಬೇಕಾಗುತ್ತೆ. ಅಂತದೇ ಒಂದು ಈ ಏರ್ ಪೊಲ್ಯೂಷನ್ ಆಗ್ತಿರೋದಂತ ಈ ಡಿಸೀಸಸ್, ಈ ಹಾರ್ಟ್ ಪ್ರಾಬ್ಲಮ್ ಆಗ್ಲಿ, ಲಂಗ್ಸ್ ಪ್ರಾಬ್ಲಮ್ ಆಗ್ಲಿ, ಒಂದ್ಸಲ ಬಂತು ಅಂದ್ರೆ ಇದು ತುಂಬಾ ಕಷ್ಟ. ಇನಿಷಿಯಲ್ ಸ್ಟೇಜ್ ಅಲ್ಲೇ ಇದನ್ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ, ಕೇರ್ ತಗೋಬೇಕಾಗುತ್ತೆ. ಇದು ನನ್ನ ಉದ್ದೇಶ. ಅದು ಯಾವ ತರ ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಸರ್. ಇವಾಗ ಒಂದು ಗಾಡಿ ಇರುತ್ತೆ, ಒಂದು ಸ್ಕೂಟರ್, ಕಾರು. ಸೊ ನಾವು ತಗೊಳ್ತೀವಿ, ಅವರು ಫುಲ್ ಎಕ್ಸ್ಪ್ಲೈನ್ ಮಾಡ್ತಾರೆ ಗಾಡಿ ಬಗ್ಗೆ, ಎಷ್ಟು ಕಿಲೋಮೀಟರ್ ಅಲ್ಲ ಇಷ್ಟು ದಿನ ಆದ್ಮೇಲೆ ಸರ್ವಿಸ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾರೆ, ಹೌದಲ್ಲ ಸರ್? ಸೊ ಅದ್ರಲ್ಲಿ ನಾವು ಶುದ್ಧವಾದ ಇಂಧನ ಹಾಕಿದರೆ ತುಂಬಾ ದಿನ ಅದು ಬಾಳಿಕೆ ಬರುತ್ತೆ, ಅಂದ್ರೆ ಜಾಸ್ತಿ ರಿಪೇರ್ ಬರೋದಿಲ್ಲ. ಸೊ ಏನಾದ್ರೂ ಕಲಬೆರಕೆ ಆಗಿದಂತ ಇಂಧನ ಹಾಕಿದ್ರೆ ಬೇಗ ರಿಪೇರ್ ಬರುತ್ತೆ. ಸೊ ಮೆಕ್ಯಾನಿಕ್ ಹತ್ರ ಹೋಗ್ಬೇಕಾಗತ್ತೆ, ಬೇಗ ಪಾರ್ಟ್ ಚೇಂಜ್ ಮಾಡ್ತಾನೆ. ಬಟ್ ನಮ್ಮ ದೇಹದಲ್ಲಿ ಪಾರ್ಟ್ ಚೇಂಜ್ ಮಾಡಕ್ಕಾಗತ್ತೆ ಆ ರೀತಿ? ಆಗಲ್ಲ. ಸೊ ಶುದ್ಧವಾದ ಗಾಳಿ ತಗೊಂಡ್ರೆ ಮಾನವ ದೇಹದಲ್ಲಿ ಮುಖ್ಯವಾಗಿ ಸರ್ ಮೂರು ಭಾಗ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸರ್. ಒಂದ್ ಬಂದ್ಬಿಟ್ಟು ನಮ್ಮ ಹೃದಯ, ಎರಡನೇದು ಶ್ವಾಸಕೋಶ, ಮೂರನೇದು ಮೆದುಳು, ಬ್ರೈನ್. ಈ ಮೂರು 1 ಸೆಕೆಂಡ್ ಸಹ ನಿಲ್ಲದಂತೆ ಕೆಲಸ ಮಾಡಿದ್ರೆ ಮಾತ್ರ ನಾನು ಉಳಿತೀನಿ, ನನ್ನ ದೇಹ ಉಳಿಯುತ್ತೆ. ರೈಟ್ ಸರ್? ಸೊ ಈ ಒಂದು ಬೇಸ್ ಸ್ಟೇಟ್ಮೆಂಟ್ ಮೇಲೆ ಆಧಾರವಾಗಿ ನಾವು ಬ್ರೀತ್ ಮಾಡ್ತಕ್ಕಂಥ ಏರ್ ಕ್ವಾಲಿಟಿ ಹೇಗಿದೆ, ಸೊ ಅದು ನಮ್ಗೆ ಯಾವ ತರ ಎಫೆಕ್ಟ್ ಕೊಡುತ್ತೆ, ಯಾವ ತರ ಡಿಸೀಸ್ ಬರುತ್ತೆ, ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ ವಿಡಿಯೋದಲ್ಲಿ. ಸೊ ಅದ್ರ ಬಗ್ಗೆ ನಾನು ಬೇಸಿಕಲಿ ಅಸ್ಮಾ ಪೇಷಂಟ್ ಆಗಿರೋದ್ರಿಂದ ನಾನು ಒಂದ್ಸಲಿ ಲಾಸ್ಟ್ ಇಯರ್ ರಾಜು ಸರ್ ಬರ್ಡೇಗೆ ಹೋಗ್ಬೇಕಾದ್ರೆ ಗೋಪಿ ಸರ್ ಮನೆಗೆ ಹೋಗಿದ್ದು. ಅಲ್ಲಿ ಏರ್ ಪ್ಯೂರಿಫೈಯರ್ ಇತ್ತು, ನಾನು ಅಲ್ಲಿ ಕೂತ್ಕೊಂಡಿದ್ದೀನಿ. ಅದ್ರ ಪಕ್ಕದಲ್ಲಿ ಕೂತ್ಕೊಂಡಾಗ ನನ್ಗಾಗಿರೋ ಫೀಲ್, ಸೊ ಇಟ್ ವಾಸ್ ವೆರಿ, ನಾನು ಎಕ್ಸ್ಪ್ಲೈನ್ ಮಾಡಕ್ ಆಗ್ತಿಲ್ಲ, ಅಷ್ಟು ಕಂಫರ್ಟ್ ಫೀಲ್ ಆಗುತ್ತೆ ನನಗೆ ಬ್ರೀತ್ ಮಾಡೋದಕ್ಕೆ. ಸೊ ದೆನ್ ಐ ಡಿಸೈಡ್ ದಿಸ್ ಇಸ್ ಸಮ್ ವಾಟ್ ಮಿರಾಕಲ್ ಪ್ರಾಡಕ್ಟ್ ಇದೆ. ಸೊ ನಮ್ಮ ಪ್ರಾಡಕ್ಟ್ಸ್ ಎಲ್ಲ 100% ರಿಸಲ್ಟ್ ಓರಿಯೆಂಟೆಡ್. ನಾನು ಓದಿದ್ದು, ನೋಡಿದ್ದು, ಎಕ್ಸ್ಪೀರಿಯನ್ಸ್ ಮಾಡಿದ್ದು. ಸೊ ಇದು ಸಹ 100% ರಿಸಲ್ಟ್ ಓರಿಯೆಂಟೆಡ್ ಇರಬೇಕು, 100% ನಾನು ನಂಬಿದ್ದೀನಿ. ನಂಬಿಟ್ಟು ಈ ವಿಡಿಯೋ ನೋಡಿದೀನಿ, ಸಮೀರ್ ಸರ್ ಈ ಏರ್ ಪ್ಯೂರಿಫೈರ್ ಯಾಕೆ ತಂದಿದ್ದಾರೆ ಇಂಡಿಯಾಗೆ, ಅದು ಕುಕ್ಕು ಏರ್ ಪ್ಯೂರಿಫೈರ್ ಯಾಕೆ ತಂದಿದ್ದಾರೆ ಅನ್ನೋದು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ರೆ ಒಂದು ವಿಡಿಯೋದಲ್ಲಿ ಸರ್. ಆ ವಿಡಿಯೋ ಸಹ ನೋಡಿದೀನಿ, ಅದೇ 2-3 ವಿಡಿಯೋ ನೋಡಿದೀನಿ ಯೂಟ್ಯೂಬ್ ಅಲ್ಲಿ. ಅದಾದ್ಮೇಲೆ ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಈ ತರ ನಾನು ಅಪ್ರೋಚ್ ಮಾಡ್ಬೋದು. ನನಗೆ ರಿಸಲ್ಟ್ ಕೊಟ್ಟಾಗ ಬೇರೆ ರಿಸಲ್ಟ್ ಕೊಡ್ಲೇಬೇಕು, ಈ ಒಂದು ಉದ್ದೇಶ ಇಟ್ಕೊಂಡು ನಾನು ಅಪ್ರೋಚ್ ಮಾಡ್ತಾ ಸ್ಟಾರ್ಟ್ ಮಾಡಿದೆ ಸರ್. ಫಸ್ಟ್ ಒಂದು 4-5 ಎಕ್ಸ್ಪ್ಲೈನ್ ಮಾಡ್ತೀನಿ, ಯಾವ ತರ ನನಗೆ ಸಕ್ಸಸ್ ಆಗಿದೆ, ಯಾವ ತರ ಚಾಲೆಂಜಸ್ ಬಂದಿದೆ ಅದನ್ನ ಹೇಳ್ತೀನಿ ಸರ್. ಫಸ್ಟ್ ನಾನು ಅಪ್ರೋಚ್ ಮಾಡಿದ ಒಬ್ಬ ವ್ಯಕ್ತಿ ಬೆಂಗಳೂರಲ್ಲೇನೆ ಸರ್. ಅವ್ರಿಗೆ ಸ್ವಲ್ಪ ಅಲರ್ಜಿ, ಅಂದ್ರೆ ಈ ಏರ್ ಫ್ಯಾನ್ ಗಾಳಿ ಆಗಲ್ಲ. ನಾನು ಮೀಟಿಂಗ್ ಅಲ್ಲಿ ಶೇರ್ ಮಾಡ್ಕೊಂಡೆ, ಅವ್ರಿಗೆ ಫ್ಯಾನ್ ಗಾಳಿ ಆಗಲ್ಲ ಅಂತ ಹೇಳಿದ್ರು. ಸೊ ಅವ್ರಿಗೆ ಸಜೆಸ್ಟ್ ಮಾಡಿದೆ, ಈಸ್ ಕೇಪಬಲ್ ಅಂಡ್ ಹೆಲ್ತ್ ಕಾನ್ಶಿಯಸ್ ಇರೋರು. ಅವ್ರು ಮ್ಯಾಕ್ಸಿಮಮ್ ಆಚೆನೆ ಇರ್ತಾರೆ, ಈ ಕನ್ಸ್ಟ್ರಕ್ಷನ್ ಫೀಲ್ಡ್ ಅಲ್ಲಿ ಇದ್ದಾರೆ. ಸೊ ಕನ್ಸ್ಟ್ರಕ್ಷನ್, ಡೆಮಾಲೇಷನ್ ಇವೆಲ್ಲ ನೋಡ್ತಾ ಬರ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೆ ನಾನು ಇದು ಅಪ್ರೋಚ್ ಮಾಡಿದಾಗ ಅವ್ರು ತಗೊಂಡಿದ್ದಾರೆ ಸರ್. ಆಯ್ತು, ನಾನು ಯೂಸ್ ಮಾಡ್ತೀನಿ ಅಂತ ತಗೊಂಡಿದ್ದಾರೆ, ಅಂಡ್ ಹ್ಯಾಸ್ ಗಿವನ್ ಗುಡ್ ಫೀಡ್ಬ್ಯಾಕ್. ನಾನು ಇವಾಗ ಮನೆಯಲ್ಲಿ ಕಿಟಕಿ ಕ್ಲೋಸ್ ಮಾಡಿ ಏರ್ ಪ್ಯೂರಿಫೈರ್ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮುಂಚೆ ನಾನು ಕಿಟಕಿ ಓಪನ್ ಮಾಡಿ ನಿದ್ದೆ ಮಾಡ್ತಾ ಇದ್ದೆ. ಸೊ ಕಿಟಕಿ ಓಪನ್ ಮಾಡಿದಾಗ ಏನಾಗುತ್ತೆ ಸರ್, ಔಟ್ ಸೈಡ್ ಏರ್ ಎಂಟ್ರಿ ಆಗುತ್ತೆ, ನೈಟ್ ಟೈಮ್ ಅಲ್ಲಿ ಆಗಲಿ, ಡೇ ಟೈಮ್ ಅಲ್ಲಿ ಆಗಲಿ. ಸಿಟಿ ಸೆಂಟ್ರಲ್ ಅವ್ರು ಇರೋದು. ಸೊ ಸಿಟಿ ಸೆಂಟ್ರಲ್ಲಿ ನೈಟ್ ವೆಹಿಕಲ್ಸ್ ಮೂವ್ ಆಗ್ತಾ ಇರ್ತವೆ. ಸೊ ಏರ್ ಪೊಲ್ಯೂಷನ್ ಕಂಟಿನ್ಯೂಸ್ ಆಗಿ ಆಗ್ತಾ ಇರುತ್ತೆ. ಹಾಗಾಗಿ ಅವ್ರಿಗೆ ಅದು ನಾನು ಹೇಳಿದೆ, ಇದು ನೀವು ಕ್ಲೋಸ್ 100% ರೂಮ್ಸ್ ಎಲ್ಲ ಕ್ಲೋಸ್ ಮಾಡಿ ಆನ್ ಮಾಡಬೇಕು, ಅವಾಗ ನಿಮ್ಗೆ 100% ವರ್ಕ್ ಆಗುತ್ತೆ ಅಂತ ನಾನು ಕಲ್ತಿರೋ ಪ್ರಕಾರ. ಸೊ ಅವ್ರಿಗೆ ಆತರ ಫೀಡ್ಬ್ಯಾಕ್ ಕೊಟ್ಟಾಗ ಅವ್ರು ಅದೇ ತರ ಯೂಸ್ ಮಾಡ್ತಾ ಬಂದಿದ್ದಾರೆ ಸರ್. ಸೊ ಹಿ ಹ್ಯಾಸ್ ಗಿವನ್ ಮಿ ಗುಡ್ ಫೀಡ್ಬ್ಯಾಕ್. ನೆಕ್ಸ್ಟ್ ಇದೇ ಬೆಂಗಳೂರಲ್ಲಿ ಒಂದು ಈ ಕರ್ಬ್ಸ್ ಅಂತ ಹೇಳ್ತೀವಿ, ರೋಡ್ ಸೈಡ್ ಕರ್ಬ್ಸ್ ಫಿಕ್ಸ್ ಮಾಡ್ತಾರೆ ನೋಡಿ ಸರ್, ಮಂಡ ಪೇವರ್ಸ್ ಅಂತ ಹೇಳ್ತೀವಿ. ಅದೊಂದು ಫ್ಯಾಕ್ಟ್ರಿ ಇದೆ ಸರ್, ಅದ್ರು ಪರಿಚಯ ಇರೋರೆ ಫಸ್ಟ್. ಸೊ ನಾನು ಅವ್ರಿಗೆ 2 ವರ್ಷ ಮುಂಚೆ ನಾನು ಅವ್ರಿಗೊಂದು ಕೆಲವೊಂದು ವಿಷಯ ಹೇಳಿದೆ. ಸೊ ಇದು ಇಲ್ಲಿ ಮಿಕ್ಸ್ ಆಗತ್ತೆ, ಬಟ್ ನಾನು ಶೇರ್ ಮಾಡ್ಲೇಬೇಕಾಗತ್ತೆ. ಯಾವ ತರ ನನಗೆ ಸಕ್ಸಸ್ ಸಿಕ್ಕಿದೆ ಅಂದ್ರೆ ಇದು ನಾನು ಶೇರ್ ಮಾಡ್ಬೇಕಾಗತ್ತೆ ಸರ್. ಆ ಕಾರಣಕ್ಕೆ ಶೇರ್ ಮಾಡ್ತಾ ಇದೀನಿ. 2 ಇಯರ್ಸ್ ಮುಂಚೆ ಅವ್ರಿಗೆ ನಾನು ನೋಡಿ, ನಿಮ್ಗೆ ಈ ತರ ಮುಂದೆ ದಿನಗಳಲ್ಲಿ ಈ ತರ ಹೆಲ್ತ್ ಇಶ್ಯೂಸ್ ಬರೋ ಅವಕಾಶ ಇದೆ, ಸ್ವಲ್ಪ ಕೇರ್ಫುಲ್ ಆಗಿರಿ, ಈ ತರ ಕ್ರಮ ತಗೊಳ್ಳಿ ಅಂತ ಹೇಳಿದ್ ಸರ್. ಬಟ್ 2 ವರ್ಷ ಆದ್ಮೇಲೆ ನಾನು ಅವಾಗ ಮೂಡಿಗೆರೆಯಲ್ಲಿ ಇಲ್ಲ ಸರ್. ನಾನು ಸೈಟ್ ಅಲ್ಲಿ ಕೆಲಸ ಮಾಡ್ತಿದ್ದೆ ಇಂಜಿನಿಯರ್ ಆಗಿ. ಸೊ ಅದಾದ್ಮೇಲೆ ನಾನು 2022 ಅಲ್ಲಿ ಬಂದಿದ್ದು, 23 ಇಂದ ನಾನು ಸ್ಟಾರ್ಟ್ ಮಾಡಿದ್ದೀನಿ ಬಿಸ್ನೆಸ್ ಸರ್, ಸೀರಿಯಸ್ ಆಗಿ ಸ್ವಲ್ಪ. ಸೊ ಅವ್ರಿಗೆ ನಾನು ಅಪ್ರೋಚ್ ಮಾಡಿದೆ. ಸೊ ಆ ಟೈಮ್ಗೆ ನಾನು ಅವ್ರಿಗೆ ಏನು ಹೇಳಿದ್ದೆ 2 ವರ್ಷ ಮುಂಚೆ, ಅದು ನಡೆದೋಯ್ತು ಸರ್. ಅವ್ರಿಗೆ ಆ ತರ ಒಂದು ಹೆಲ್ತ್ ಇಶ್ಯೂಸ್ ಬಂತು, ಅವ್ರಿಗೆ ಹಾರ್ಟ್ ಪೇಷಂಟ್ ಆಗ್ಬಿಟ್ರು, ಹಾರ್ಟ್ ಅಟ್ಯಾಕ್ ಈ ತರ ಒಂದು ಸಮಸ್ಯೆ ಎದುರಾಯ್ತು. ಸೊ ನನ್ಗೆ ಗೊತ್ತಿಲ್ಲ ಬಂದಿದೆ ಅಂತ, ಅವರು ತಿಳಿಸಿಲ್ಲ. ನಾನು ಈ ಪ್ರಾಡಕ್ಟ್ ತಗೊಂಡು ಅವ್ರ ಹತ್ರ ಹೋದಾಗ ಅವ್ರದ್ದು ಈ ತರ ಫ್ಯಾಕ್ಟ್ರಿ ಇದೆ ಅಲ್ವಾ, ಸೊ ಅಲ್ಲಿ ಸಿಮೆಂಟ್, ಧೂಳು, ಡಸ್ಟ್ ಬರ್ತಾ ಇರುತ್ತೆ, ಲೆಟ್ ಮಿ ಟ್ರೈ, ಲೆಟ್ ಇಟ್ ಬಿ ಯೂಸ್ಫುಲ್ ಫಾರ್ ದೋಸ್ ಪೀಪಲ್. ಅಲ್ಲಿರೋ ಆಫೀಸ್ ಸ್ಟಾಫ್ ಆಗ್ಲಿ, ಎಲ್ಲರಿಗೂ ಯೂಸ್ ಆಗತ್ತೆ ಅನ್ನೋ ಉದ್ದೇಶದಿಂದ ಹೋದಾಗ ಅಲ್ಲಿ ಇರೋ ಸ್ಟಾಫ್, ಸರ್ ನೀವು ಹೇಳ್ದಂಗೆ ಅವ್ರಿಗೆ ಈ ತರ ಒಂದು ಹೆಲ್ತ್ ಇಶ್ಯೂ ಬಂತು ಸರ್. ಸೊ ಹೌದಾ ಸರ್, ಈ ಪ್ರಾಡಕ್ಟ್ ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ. ಮೂಡಿಗೆರೆಯಲ್ಲಿ ಏನ್ ಪ್ರಾಡಕ್ಟ್ ಯೂಸ್ ಆಗುತ್ತೆ ಎಕ್ಸ್ಪ್ಲೈನ್ ಮಾಡಿ ಅಂದ್ರು ಸರ್.
ಅವಾಗ ನಾನು ಅವ್ರಿಗೆ ಕನೆಕ್ಟ್ ಮಾಡ್ತಾ ನೋಡಿ ಈ ಪ್ರಾಡಕ್ಟ್ ಇದೆ, ಇದು ಹಾರ್ಟ್ ಪೇಷಂಟ್ಸ್ಗೆ, ಲಂಗ್ಸ್ ಪ್ರಾಬ್ಲಮ್ ಇರೋರಿಗೆ, ಬ್ರೀತಿಂಗ್ ಪ್ರಾಬ್ಲಮ್ ಇರೋರಿಗೆ, ಅಸ್ತಮ ಇರೋರಿಗೆ ತುಂಬಾ ಯೂಸ್ ಆಗುತ್ತೆ. ಈ ತರದ ಶೇರ್ ಮಾಡಿದಾಗ ಹೌದಾ ಸರ್ ಆನ್ ಮಾಡಿ ಅಂದ್ರು. ಸೊ ನಾನು ಆನ್ ಮಾಡಿದೆ. ಮೊದಲೇ ಹೇಳಿದೆ ಈ ತರ ರೆಡ್, ಬ್ಲೂ, ಯೆಲ್ಲೋ, ಬ್ಲೂ ಬರುತ್ತೆ, ಈ ತರ ಇಂಡಿಕೇಟ್ ಮಾಡುತ್ತೆ, ಅದನ್ನ ನಾವು ಎಕ್ಸ್ಪೀರಿಯನ್ಸ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಎಲ್ಲೇ ಹೋದ್ರು ಸರ್ ಯೂರ್ಪರ್ಫೇರ್ ಪ್ರಾಡಕ್ಟ್ ಬಗ್ಗೆ ಹೇಳಿ ಡೆಮೋ ಕೊಟ್ಟಿದ ಮೇಲೆನೆ ಮಿಕ್ಕಿದ ವಿಷಯ ಅವ್ರದ್ದು ಫೀಡ್ಬ್ಯಾಕ್ ತಗೊಳ್ತೀನಿ ಸರ್. ಆಗ ಹೇಳಿದೀನಿ, ಆನ್ ಮಾಡಿದೀನಿ ಸರ್, ಬ್ಲೂನೇ ಬರ್ತಾ ಇದೆ. ಸೊ ಎಷ್ಟೊತ್ತು ಹೊಡೆದ್ರು ಬ್ಲೂನೇ ಬರ್ತಾ ಇತ್ತು. ದಿಸ್ ಅ ಫಸ್ಟ್ ಡೆಮೋ, ಫಸ್ಟ್ ಏರ್ ಪ್ಯೂರಿಫೈಯರ್ ವಿತೌಟ್ ಡೆಮೋನೇ ರಿಟೇಲ್ ಮಾಡಿದೀನಿ ಸರ್. ದಿಸ್ ಇಸ್ ಅ ಫಸ್ಟ್ ಡೆಮೋ ಹ್ಯಾವ್ ಡನ್ ಪ್ರಾಕ್ಟಿಕಲಿ, ನಾನು ಸ್ವತಃ ಮಾಡಿದ್ದು. ಅಲ್ಲಿ ಹೋದಾಗ ಈ ತರ ಬ್ಲೂನೇ ಬರ್ತಾ ಇದೆ. ಸರ್ ಇಲ್ಲಿ ಚೆನ್ನಾಗಿದೆ ಅಲ್ಲ, ನೀವ್ ಹೇಳಿದ್ರಿ ಬ್ಲೂ ಬಂದ್ರೆ ಚೆನ್ನಾಗಿರುತ್ತೆ ಗಾಳಿ ಅಂತ. ಹೌದು ಚೆನ್ನಾಗಿದೆ, ನೋಡೋಣ ಆಯ್ತು ಸರಿ. ಇದು ಚೆನ್ನಾಗಿದ್ರು ಈಗ ಮನೇಲಿ ಅಡಿಗೆ ಮಾಡ್ತಿರಲ್ವಾ, ಅಲ್ಲಿ ಏರ್ ಪೊಲ್ಯೂಷನ್ ಆಗತ್ತೆ ಅಂತ ನಾನು ಹೇಳಿದ್ದೆ. ಸರ್ ಹಂಗಾರೆ ಟೀಮ್ ಮಾಡ್ತೀನಿ ಅಂದ್ರು. ಸರ್ ಮಾಡಿ ಅಂದ್ರು. ಅವ್ರು ಸ್ಟವ್ ಆನ್ ಮಾಡಿದ್ರು, ಟೀ ಮಾಡಕ್ ಶುರು ಮಾಡಿದ್ರು. ವಿತಿನ್ 2-3 ಮಿನಿಟ್ಸ್ ಅಲ್ಲಿ ರೆಡ್ ಕಲರ್ ಬಂತು ಸರ್. ಸೊ ಅವ್ರಿಗೆ ಅವಾಗ ಅರಿವಾಯ್ತು ನಾನು ಹೇಳ್ತಾ ಇರೋದು ಇದು ಕೆಲಸ ಮಾಡುತ್ತೆ ಈ ತರ ಅಂತ. ಸೊ ಅದು ಪ್ರಾಕ್ಟಿಕಲಿ ಆ ತರ ನಡೆದಾಗ ಅವ್ರಿಗೂ ಸಹ ನಂಬಿಕೆ ಬಂತು. ಇದು ಸೆಕೆಂಡ್ ಏರ್ ಪ್ಯೂರಿಫೈಯರ್ ರಿಟೇಲ್ ಮಾಡಿದ್ ಸರ್. ಸೊ ಥರ್ಡ್ ಅಂಡ್ ಫೋರ್ತ್, ಈಗ ನಾನು ಊರೋದಾಗ ಒಬ್ಬರ ಮನೆಯಲ್ಲಿ ಸರ್ 2 lakhs ಕಾಸ್ಟ್ ಮಾಡ್ತಕ್ಕಂತ ವಾಟರ್ ಫಿಲ್ಟರ್ ಇದೆ. ಆಲ್ಕಲೈನ್ ವಾಟರ್ ಕೊಡುತ್ತೆ ಆ ಒಂದು ಮಿಷನ್. ಸ್ವಲ್ಪ ಬಹಳ ದೊಡ್ಡದಾಗಿರುತ್ತೆ, ಆ ಗೋಡೆಗೆ ಫಿಕ್ಸ್ ಮಾಡಿರ್ತಾರೆ. ಅಂದ್ರೆ ಅವ್ರಿಗೆ ಹೆಲ್ತ್ ಕಾನ್ಶಿಯಸ್ ಇದೆ ಅನ್ನೋದು ನನ್ಗೆ ಗೊತ್ತಾಯ್ತು. ಸೊ ಅವ್ರ ಮನೆಗೆ ಅಪ್ರೋಚ್ ಮಾಡಿದೀನಿ ಸರ್ ಈ ಪ್ರಾಡಕ್ಟ್ ತಗೊಂಡು. ಅವ್ರು ಒಂದೇ ಕೇಳಿದ್ರು, ಇದು ಹೆಲ್ತ್ ಒಳ್ಳೇದಾ ಅಂತ ಕೇಳಿದ್ರು. ಎಕ್ಸ್ಪ್ಲೈನ್ ಮಾಡಿದೀನಿ, ಎಸ್ ಈ ತರ ಕೆಲಸ ಮಾಡುತ್ತೆ, ಈ ತರ ಇದೆ. ಅವ್ರ ಮನೆ ಬಂದ್ಬಿಟ್ಟು ಮೇನ್ ರೋಡ್ ಹತ್ತದಲ್ಲಿ ಇರುತ್ತೆ ಸರ್. ಸೊ ಅಲ್ಲೂ ಡೇ ನೈಟ್ ವೆಹಿಕಲ್ಸ್ ಕೊಡ್ತಾ ಇರ್ತವೆ. ಎಕ್ಸ್ಪ್ಲೈನ್ ಮಾಡಿದಾಗ ಹಂಗಾರೆ ಕೊಡಿ ಅಂದ್ರು. ಆಮೇಲೆ ಡೆಮೋ ಮಾಡಿ ತೋರಿಸಿದೀನಿ, ನೋಡಿ ಈ ತರ ಇರುತ್ತೆ, ಈ ತರ ಇರುತ್ತೆ, ಈ ತರ ಕೆಲಸ ಮಾಡುತ್ತೆ, ಈ ತರ ನಿಮ್ಗೆ ಇದು ಈ ಒಂದು ದೇಹದಲ್ಲಿ ಈ ಭಾಗಕ್ಕೆ ಯೂಸ್ ಆಗತ್ತೆ ಅಂತ. ಸೊ ಬೇರೆ ಮಾತಿಲ್ಲ ಸರ್, ದೇ ಹ್ಯಾವ್ ಟೇಕನ್. ದಿಸ್ ಇಸ್ ಥರ್ಡ್ ಒನ್. ಅವ್ರಿಗೆ ಪರಿಚಯ ಇರುವಂತ ಒಬ್ಬ ಪೂಜಾರಿ ಇದ್ರು ಸರ್, ಅವ್ರ ದೇವಸ್ಥಾನದ ಪೂಜಾರಿ ಕೆಲಸ ಮಾಡ್ತಾರೆ. ಅವ್ರಿಗೆ ನನ್ಗೆ ಅವ್ರ ಹತ್ರ ಹೋಗಿ ಅಂತ ನನ್ಗೆ ಅವರು ಹೇಳಿದ್ರು ಸರ್. ಸೊ ಅವ್ರ ಹತ್ರ ಹೋಗಿ ಅವ್ರಿಗೆ ಯೂಸ್ ಆಗತ್ತೆ ನಾನು ಅವ್ರಿಗೆ ಹೇಳ್ತೀನಿ ಅಂದ್ರು. ಅವ್ರ ಮನೆ ಹೋಗಿದ್ದೆ ಸರ್ ನಾನು ನೆಕ್ಸ್ಟ್ ಡೇನೆ. ಹೋಗಿದ್ದಾಗ ಅವ್ರು ಹೇಳಿದ್ರು, ಸರ್ ನನ್ಗೆ ಇದ್ರ ಬಗ್ಗೆ ಗೊತ್ತು, ಕರೋನಾ ಟೈಮ್ ಅಲ್ಲಿ ಇದು ತುಂಬಾ ಯೂಸ್ ಆಗಿದೆ ಸರ್, ಹಾಸ್ಪಿಟಲ್ಗಳಲ್ಲಿ ಮನೆಗಳಲ್ಲಿ ತುಂಬಾ ಯೂಸ್ ಮಾಡಿದ್ರೆ ಅಂತ ಅವ್ರಿಗೆ ನಂಗೆ ತಿರ್ಗಿ ಫೀಡ್ಬ್ಯಾಕ್ ಕೊಟ್ರು. ಸೊ ಬಟ್ ಈಸ್ ಕಂಡೀಷನ್, ಅವ್ರ ಫೈನಾನ್ಷಿಯಲ್ ಕಂಡೀಷನ್ ಹೇಗಿದೆ ಅಂದ್ರೆ, ಸರ್ ಒಂದೇ ಸಲ ಎಫರ್ಟ್ ಮಾಡಕ್ಕಾಗಲ್ಲ, ನಂಗೆ ಬೇಕು ಬಟ್ ನಂಗೆ ಒಂದೇ ಸಲ ಎಫರ್ಟ್ ಮಾಡಕ್ಕಾಗಲ್ಲ ಅಂತ. ಐ ಹ್ಯಾವ್ ಗಿವನ್ 3 installments ಆಪ್ಷನ್ ಫಾರ್ ದಿ ಫಸ್ಟ್ ಟೈಮ್ ಅವ್ರಿಗೆ. ಸೊ ಅವ್ರು ಖುಷಿಯಿಂದ ತಗೊಂಡ್ರು ಸರ್. ಆಮೇಲೆ ನನಗೆ 6,000 ಪ್ಲೇಸ್ ನನಗೆ ವಾಪಸ್ ಕೊಟ್ಟಿದ್ದಾರೆ. ಇದೇ ತರ ಫಿಫ್ತ್ ಒನ್, ಒಂದು ಓಪನ್ ಕಾಸ್ಟ್ ಮೈನ್ಸ್ ಅಂತ ಹೇಳ್ತೀವಿ ಸರ್. ನಮ್ಮ ತೆಲಂಗಾಣದಲ್ಲಿ ಈ ಕೋಲ್ ಮೈನ್ಸ್ ಜಾಸ್ತಿ ಸರ್. ಸೊ ಅಂಡರ್ಗ್ರೌಂಡ್ ಇರುತ್ತೆ ಕೆಲವೊಂದು, ಇನ್ನೊಂದು ಓಪನ್ ಕಾಸ್ಟ್ ಅಂದ್ರೆ ಫುಲ್ ಓಪನ್ ಇದೆ ಸರ್. ಓಪನ್ ಡಿಗ್ ಮಾಡ್ತಾ ಮಾಡ್ತಾ ಹೋಗ್ತಾ ಇರ್ತಾರೆ ರೌಂಡ್ ಆಗಿ. ಸೊ ಅಲ್ಲಿ ಧೂಳು ಡಸ್ಟ್ ಜಾಸ್ತಿ ಬರುತ್ತೆ. ಇದು ಡಂಪರ್ಸ್ ಅಂತ ಓಡ್ತಿರ್ತಾರೆ, ಬಿಗ್ ಬಿಗ್ ವೆಹಿಕಲ್ಸ್. ಸೊ ಡಸ್ಟ್ ತುಂಬಾ ಬರುತ್ತೆ. ಸೊ ಅಲ್ಲಿಂದ ಒಂದು ಆಫರ್ ಬಂತು ನನಗೆ. ಸೊ ಅಲ್ಲಿ ಒಂದು ಸಕ್ಸಸ್ ಸರ್. ಈ ತರ ಇನ್ನ ಡಸ್ಟ್ ಅಲರ್ಜಿ ಇರೋರು 3 ಜನ ಸರ್. ಅಸ್ತಮ ಇರೋರು ನನ್ನ ಫ್ರೆಂಡ್ಸ್ ಫ್ಯಾಮಿಲಿ, ಚಿಲ್ಡ್ರನ್ಸ್ 2 ಫ್ಯಾಮಿಲಿ ಸರ್. ಸೊ ಈ ತರ ಡಿಫ್ರೆಂಟ್ ನಾನು ಇದನ್ನ ಯಾವಾಗ ನಾನು ಸೆಲೆಕ್ಟ್ ಮಾಡಿದೀನಿ, ಈ ತರ ಕಸ್ಟಮರ್ಸ್ ಕನೆಕ್ಟ್ ಆಗ್ತಾ ಬಂದಿದ್ದಾರೆ ಸರ್. ಸೊ ನಾನು ಯಾವತ್ತೂ ಇವಾಗ ನನ್ನ ಒಂದು ಏರ್ ಪ್ಯೂರಿಫೈಯರ್ ಒಂದು ವೃದ್ಧಾಶ್ರಮದಲ್ಲೂ ಇದೆ ಸರ್. 45 ಜನ ಇದ್ದಾರೆ ಆ ವೃದ್ಧಾಶ್ರಮದಲ್ಲಿ. ಅಲ್ಲಿ ಒಂದು ನಾನು ಏರ್ ಪ್ಯೂರಿಫೈಯರ್ ಇದನ್ನ ನಾನು ಹೆಮ್ಮೆ ಹೇಳ್ಕೊಂತೀನಿ ಸರ್. 45 ಜನಕ್ಕೆ ನಾನು ಏರ್ ಪ್ಯೂರಿಫೈಯರ್ ಸರ್ವಿಸ್ ಕೊಡ್ತಾ ಇದೆ ಸರ್. ಒಬ್ರಿಗಲ್ಲ ಇಬ್ಬರಿಗಲ್ಲ, 45 ಜನಕ್ಕೆ. ಸೊ ನನ್ನ ಇಂಟೆನ್ಷನ್ ಆತರ ಟರ್ನ್ ಆಗಿದೆ. ಇದು ಹೆಂಗೆ ನನ್ಗೆ ಮೂವ್ ಆಗ್ತಾ ಬರ್ತಾ ಇದೀನಿ. ಸೊ ಹೆಂಗೆ ಫೀಡ್ಬ್ಯಾಕ್ ಸಿಗ್ತಾ ಇದೆ. ನನ್ಗೆ ಇನ್ನೊಂದು ಇಲ್ಲಿ ಮೇಜರ್ ಟರ್ನ್ ಕೊಟ್ಟಿದ್ದೆ ಅಂದ್ರೆ, ನಾನು ಚನ್ನಪಟ್ಟಣ ಅಶ್ವಮೇಧ ಪ್ರೋಗ್ರಾಮ್ ಹೋಗಿ ಬರ್ಬೇಕಾದ್ರೆ ರಾಜು ಸರ್ ಜೊತೆಗೆ ಬರಕ್ಕೆ ನನಗೆ ಒಂದು ಸುವರ್ಣ ಅವಕಾಶ ಸಿಕ್ತು. ಆ ಟೈಮಲ್ಲಿ ಸರ್ ಮಾತಾಡ್ಸ್ತಾ ಏನ್ ಏರ್ ಪ್ಯೂರಿಫೈಯರ್ ಫೀಡ್ಬ್ಯಾಕ್ ಇದೆ ನಿಮ್ ಕಡೆಯಿಂದ, ಚೆನ್ನಾಗಿ ಕೆಲಸ ಮಾಡ್ತದ, ನೀವ್ ಹೇಳ್ದಂಗೆ ಚೆನ್ನಾಗಿ ನಡೀತಾ ಇದೆಯಾ, ಏನಾದ್ರು ಫೀಡ್ಬ್ಯಾಕ್ ಸಿಗ್ತಾ ಅಂತ ಕೇಳಿದ್ರು ಸರ್. ನಾನು ಅಷ್ಟು ಫೀಡ್ಬ್ಯಾಕ್ ಅವಾಗ ತಗೊಳ್ತಾ ಇಲ್ಲ, ಯಾಕಂದ್ರೆ ಡ್ಯೂಟಿ ಮಾಡ್ಬೇಕು, ಟೈಮ್ ಅಷ್ಟು ನನಗೆ ಸಿಗ್ತಾ ಇರ್ಲಿಲ್ಲ. ಸೊ ಟೈಮ್ ನಾನು ಮ್ಯಾನೇಜ್ ಮಾಡಕ್ ಆಗ್ತಿಲ್ಲ ಸರ್. ನಾನು ಪರ್ಸನಲ್ ಸಿಕ್ಕಿದಾಗ ಮಾತ್ರ ಕೇಳಿದೀನಿ, ಫೋನಲ್ಲಿ ಯಾವತ್ತು ಫೀಡ್ಬ್ಯಾಕ್ ತಗೊಂಡಿಲ್ಲ. ಸುಮಾರು ಜನ ಫೀಡ್ಬ್ಯಾಕ್ ತಗೊಂಡಿಲ್ಲ ಅಂತ. ತಗೊಳ್ಳಿ ಫಸ್ಟ್ ಆ ಕೆಲಸ ಮಾಡಿ, ಸೊ ನೆಕ್ಸ್ಟ್ ಹೋದಾಗ ನಿಮ್ಗೆ ಯೂಸ್ ಆಗುತ್ತೆ. ಅದು ನಿಜಲ್ಲಿ ಅವ್ರು ಫೀಡ್ಬ್ಯಾಕ್ ಕೊಟ್ರೆ ನೀವು ಧೈರ್ಯದಿಂದ ಹೇಳ್ಬೋದು, ನಿನ್ಗೆ ಗೊತ್ತು. ಬಟ್ ಅವರು ಕಸ್ಟಮರ್ ನೀವು ನಿಮ್ಗೆ ಹೇಳಿದಾಗ ನೀವು ಅಸ್ತಮ ಪೇಷಂಟ್ ಅಂತೀರಾ, ನಿಮ್ಗೆ ಗೊತ್ತಾಗಿದೆ, ಅವ್ರಿಗೆ ಹೆಂಗ್ ಗೊತ್ತಾಗ್ಬೇಕು? ಈ ತರ ನನಗೆ ಸ್ವಲ್ಪ ಕೀ ಮಾಡಿದ್ರು. ಸೊ ಅದನ್ನ ನಾನು ಸೀರಿಯಸ್ ತಗೊಂಡು ಐ ಸ್ಟಾರ್ಟೆಡ್ ಟೇಕಿಂಗ್ ಫೀಡ್ಬ್ಯಾಕ್ ಸರ್. ಸೊ ಅಲ್ಲಿಂದ ನಾನು ಯಾವ ಫೀಡ್ಬ್ಯಾಕ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದೀನಿ, ಅಲ್ಲಿಂದ ನನಗೆ ಹೊಸ ಕಸ್ಟಮರ್ಸ್ ಕನೆಕ್ಟ್ ಆಗ್ತಾ ಹೋದ್ರು ಅವ್ರ ಕಡೆಯಿಂದ. ವೇರ್ ಐ ಶೋ ಇಂಟ್ರೆಸ್ಟ್, ನಾನು ಅವ್ರು ಕಾಲ್ ಮಾಡಿದಾಗ ಅವ್ರಿಗೆ ಇದ್ರ ಬಗ್ಗೆ ಮತ್ತೆ ಮೈಂಡ್ ಅಲ್ಲಿ ಬಂದಿದೆ. ಸೊ ಇನ್ನು ಯಾರಾದ್ರೂ ಇದ್ರೆ ಹೇಳಿದಾರೆ, ನಾವು ಅವ್ರಿಗೆ ಹೆಲ್ಪ್ ಮಾಡ್ಬೋದು. ಈಗ ಹಾಸ್ಪಿಟ್ಲ್ಗೆ ಎಷ್ಟಂತ ಹೋಗ್ತೀರಾ,
ಅಷ್ಟು ಜಾಸ್ತಿ ದುಡ್ಡು ಖರ್ಚಾಗತ್ತಲ್ಲಿ ಈ ರೀತಿ ನಿಮ್ಗೆ ಸಪೋರ್ಟ್ ಆಗತ್ತೆ ಅಂತ ಅವ್ರಿಗೆ ಹೇಳಿದಾಗ ಸೊ ಅವ್ರ ಕಡೆಯಿಂದನೂ ಇನ್ನೊಬ್ಬರಿಗೆ ಆತರ ಬರ್ತಾ ಬಂದಿದೆ. ಇನ್ನೊಂದು ಮೇಜರ್ ನಾವ್ ಎಲ್ಲಿ ಇದನ್ನ ನಾವು ರಿಟೇಲ್ ಮಾಡಬಹುದು ಇಲ್ಲ ಸೇವೆ ಮಾಡಬಹುದು ಅಂದ್ರೆ ಯಾರು ಹೊಸ ಮನೆ ಕಟ್ತಾರೆ ಸರ್ ಆ ಮನೆಗೆ ನಾವು ಈಸಿಯಾಗಿ ಈ ಪ್ರಾಡಕ್ಟ್ ನ ತಲುಪಿಸಬಹುದು ಸರ್. ಯಾಕಂದ್ರೆ ಈಗ ಶೇರಿಂಗ್ ಅಲ್ಲಿ ಕೇಳಿದೀವಿ ಪೇಂಟಿಂಗ್ ಅಲ್ಲಿ ಈಗ ಈ ಕಾಲದಲ್ಲಿ ಏನಿದೆ ಸರ್, ಪೇಂಟಿಂಗ್ ಅಲ್ಲಿ ತುಂಬಾ ಕೆಮಿಕಲ್ಸ್ ಇದೆ, ವುಡ್ ವರ್ಕ್ ತುಂಬಾ ಕೆಮಿಕಲ್ಸ್ ಇದೆ. ಸೊ ಮನೆಯಲ್ಲಿ ಕೆಮಿಕಲ್ಸ್ ಇರುತ್ತೆ. ಈ ರೀಸನ್ ಸಾಕು ಸರ್ ನಾವು ಇದನ್ನ ರಿಟೇಲ್ ಮಾಡೋದಕ್ಕೆ. ಹೊಸ ಮನೆ ಕಟ್ಟಿದೆ ಅಂದ್ರೆ ಹಿ ವಿಲ್ ಬಿ ಫಿಟ್, ತಗೊಳಕ್ಕೆ ರೆಡಿ ಇರ್ತಾರೆ. ಹೊಸದು ಯಾವ್ದೇ ಬಂದ್ರೆ ಹೊಸ ಮನೆಗೆ ಹೊಸ ಪ್ರಾಡಕ್ಟ್ ಬೇಕಂತ ನೋಡ್ತಾರೆ, ಹೊಸ ಟಿವಿ, ಹೊಸ ಫ್ರಿಡ್ಜ್ ಈ ತರ ತಗೊಳ್ತಾರೆ ಸರ್. ಸೊ ಇದು ಯೂಸ್ ಆಗದ ಪ್ರಾಡಕ್ಟ್ ನಮ್ಗೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ರೆ ಖಂಡಿತ ತಗೊಳ್ತಾರೆ. ನಾನು ಹೇಳಿದಂಗ 5 ಮನೆಗಳಿಗೆ ಹೊಸ ಮನೆಗೆ ಇಲ್ಲಿಲ್ಲ ಸರ್, ಅದು ಔಟ್ ಆಫ್ ಬ್ಯಾಂಗ್ಳೂರೇ ಕೊಟ್ಟಿದ್ದೀನಿ ಸರ್. ಮತ್ತೆ ಡಾಕ್ಟರ್ಸ್ ರಿಲೇಟೆಡ್ ಒಬ್ಬ ಡಾಕ್ಟರ್ ಸಿಂದಗಿಯಿಂದ ಇನ್ನೊಬ್ಬ ಡಾಕ್ಟರ್ಗೆ ಇದನ್ನ ಸಜೆಸ್ಟ್ ಮಾಡಿದ್ದಾರೆ. ಯಾಕಂದ್ರೆ ಅವ್ರು ಯೂಸ್ ಮಾಡಿದ್ದಾರೆ ಮೆಡಿಸಿನ್ಸ್, ಸಾಕಷ್ಟು ಯೂಸ್ ಮಾಡಿದ್ದಾರೆ, ರಿಸಲ್ಟ್ ಸಿಗ್ಲಿಲ್ಲ ಅವ್ರಿಗೆ. ಫೈನಲಿ ಈ ಡಿಸೈಡೆಡ್ ಟು ಗೋ ಫಾರ್ ಏರ್ ಪ್ಯೂರಿಫೈಯರ್. ನನಗೆ ಒಬ್ಬ ಡಾಕ್ಟರ್ ಕಡೆಯಿಂದ ಈ ಆಫರ್ ಬಂತು, ಅವ್ರಿಗೂ ಸರ್ ಕೊಟ್ಟಿದ್ದೀನಿ ಸರ್. ಇಲ್ಲಿವರೆಗೂ ಒಳ್ಳೆ ಫೀಡ್ಬ್ಯಾಕ್ ಇದೆ ಸರ್, ಯಾವ್ದು ಒಂದು ಕಂಪ್ಲೇಂಟ್ ಇಲ್ಲ ಸರ್. ಇನ್ನು ಫೈನಲಿ ನನ್ಗೆ ಫೆಚಿಂಗ್ ಆಗಿರೋದು, ನಾನೊಬ್ಬ ಹಾಸ್ಟೆಲ್ ಆಗಿರೋದ್ರಿಂದ ಆ ಕಡೆ ಸ್ವಲ್ಪ ಗಮನ ಕೊಟ್ಟಿದ್ದೀನಿ. ಯಾಕಂದ್ರೆ ಈಗ ಈ ಅಗರಬತ್ತಿ ಎಲ್ಲಿ ಜಾಸ್ತಿ ಯೂಸ್ ಆಗುತ್ತೆ, ಎಲ್ಲಿ ದೇವ್ರ ಫೋಟೋ ಇರ್ತಾರೆ, ಎಲ್ಲಿ ಗುರುಗಳು ಇರ್ತಾರೆ, ಆತರ ಜಾಗದಲ್ಲಿ ಜಾಸ್ತಿ ಬಳಸ್ತಾ ಇರ್ತಾರೆ. ನನ್ಗೆ ಗೊತ್ತಿರೋದು ನಾನು ಹೋಗ್ತಾ ಇರ್ತೀನಿ. ಒಂದ್ಸಲ ಒಂದು ಟ್ರೈನಿಂಗ್ ಕ್ಲಾಸ್ ಇತ್ತು ಸಂಡೇ ದಿನ, ಒಂದು ಜ್ಯೋತಿಷ್ಯದು. ಅಲ್ಲಿ ನಾನು ಕೇಳಿದೆ, ಸರ್ ಈ ತರ ನಾನು ಬರ್ಬೇಕಂತಿದ್ದೀನಿ, ಡೆಮೋ ಕೊಡಕ್ಕೆ ನನ್ಗೆ ಇಷ್ಟ ಇದೆ ಸರ್, ಈ ತರ ಶೇರ್ ಮಾಡ್ಬೇಕಂದ್ರೆ ಆಯ್ತು ಬನ್ನಿ ಅಂತ ಹೇಳಿದ್ರು. ಸೊ ಅಲ್ಲಿ ಹೋದಾಗ ನಾನು ಡೆಮೋ ಕೊಟ್ಟೆ ಸರ್. ಅವ್ರಿಗೆ ಫಸ್ಟ್ ಇಷ್ಟ ಆಗ್ಲಿಲ್ಲ. ಇದೇನು ಈ ತರ ಹೇಳ್ತೀರಾ ನೀವು, ನಾವು ಅಗರಬತ್ತಿ ಹಚ್ಚೋದು ಈ ಕಾರಣಕ್ಕೆ, ಈ ಉದ್ದೇಶದಿಂದ ನೀವು ತಂದು ಇದಿಟ್ಟು ಈ ತರ ಎಕ್ಸ್ಪ್ಲೈನ್ ಮಾಡ್ತಾರೆ ಸರ್. ನಾನು ಹೇಳಿರೋದು ಅಲ್ಲಿ ನಡೀತಾ ಇದೆಯಲ್ಲ, ಅಂದ್ರೆ ಇಲ್ಲಿ ಏರ್ ಪೊಲ್ಯೂಟೆಡ್ ಆಗಿದೆ, ನಿಮ್ಗೆ ಪ್ರೂವ್ ಆಗ್ತಾ ಇದೆಯಲ್ಲ, ಆಗ್ತಾ ಇದೆ, ಆದ್ರೂ ನನ್ಗೆ ಒಂಥರ ಆಗ್ತಾ ಇದೆ ಅಂತ ಹೇಳಿದ್ರು ಒಬ್ರು ಗುರುಗಳು. ಸರ್ ಇರ್ಬೋದು, ಬಟ್ ಲಾಂಗ್ ಟರ್ಮ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತೆ. ಸೊ ಇದು ಈ ತರ ಇರೋದ್ರಿಂದ ನಿಮ್ಮ ಲೈಫ್ ಸ್ಪ್ಯಾನೇ ಕಡಿಮೆ ಆಗ್ತಾ ಹೋಗುತ್ತಂತೆ. ಈಗ ಡೆಲ್ಲಿಯಲ್ಲಿ 11 to 12 years ಏಜ್ ಕಡಿಮೆ ಆಗ್ತಾ ಇದ್ದಂತೆ. ಇದಕ್ಕೆ ಏನಂತೀರಾ ಅಂತ ಕೇಳಿದೆ ನಾನು. ಹೌದು ಇರ್ಬೋದು, ಆದ್ರೆ ನಮ್ಮ ಒಂದು ಏನು ಈ ಸ್ಪಿರಿಚುವಲ್ ಮೆಂಟಾಲಿಟಿ ಇದೆ ಅದಕ್ಕೆ ಸ್ವಲ್ಪ ಎಲ್ಲೋ ಟಚ್ ಆಗ್ತಾ ಇದೆ ಸರ್. ನಿಮ್ಗೆ ಹೆಲ್ಪ್ ಬೇಕಾ, ಸ್ಪಿರಿಚುವಾಲಿಟಿ ಇರ್ಲಿ, ನಾನು ಪಾಸ್ಟರ್ ಆದರೆ ನನಗೂ ಸ್ವಲ್ಪ ಇನ್ಕ್ಲಿನೇಷನ್ ಇದೆ. ಇಲ್ಲಿ ಮೆಂಟಾಲಿಟಿ ತುಂಬಾ ವರ್ಕ್ ಮಾಡಿದೆ ಸರ್. ಈಗ ನನ್ನ ಕಡೆ ನನ್ಗೆ ಗೊತ್ತಿರೋರೆ ನಾನ್ ಡೆಮೋ ಮಾಡಿದ ಮೇಲೆ ದೇ ಆರ್ ಅರ್ನಿಂಗ್ 30,000 per month ಮ್ಯಾಕ್ಸಿಮಮ್, ನಾಟ್ ಮೋರ್ ದನ್ ದಟ್. ಬಟ್ ದೇ ಹ್ಯಾವ್ ಟೇಕನ್ ಏರ್ ಪ್ಯೂರಿಫೈಯರ್ ಫ್ರಮ್ ಮೀ. ಅವ್ರಿಗೆ ಹೆಲ್ತ್ ಕಾನ್ಶಿಯಸ್ ಇದೆ, ಅವ್ರಿಗೆ ಹೆಲ್ತ್ ಚಾಲೆಂಜಸ್ ಇದೆ, ಅದ್ರ ರಿಲೇಟೆಡ್. ಸೊ ಅವ್ರು ತಗೊಂಡಿದ್ದಾರೆ. ಲಕ್ಷ ಸಂಪಾದನೆ ಮಾಡೋರು ಇದಾರೆ, ಹೆಲ್ತ್ ಇಶ್ಯೂ ಇದೆ, ಆದ್ರೆ ತಗೊಳಕ್ಕೆ ಅವ್ರಿಗೆ ಮನ್ಸಿಲ್ಲ. ಮೀನ್ಸ್ ಅವ್ರ ಮೆಂಟಾಲಿಟಿ ಇದಕ್ಕೆ ಯಾಕೆ ಹಾಕ್ಬೇಕು, ಬೇಡ ಅದೇ ಹೋಗತ್ತೆ, ಈ ತರ ಕೆಲವು ಮೆಂಟಾಲಿಟಿ ಜನನು ಇದಾರೆ ಸರ್, ಕಸ್ಟಮರ್ಸ್ ಇದಾರೆ. ಸೊ ಅವ್ರ ಟೈಮ್ ಬಂದಾಗ ಅವ್ರು ತಗೊಳ್ತಾನೆ ಬಿಟ್ಬಿಟ್ಟಿದ್ದೀನಿ ನಾನು. ಕೆಲವೊಂದು ರಿಜೆಕ್ಷನ್ ಬಂತು. ಒಂದು ಇಂಪಾರ್ಟೆಂಟ್ ಅಂದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿ ಎಲ್ಲಿ ಹೋಗಿಲ್ಲ ಸರ್. ನಾನು ಕಾಲ್ ಮಾಡಿ ಕರ್ಸ್ಕೊಂಡಿರೋ 50% ಇದಾರೆ. ನಾನು ಎಕ್ಸ್ಪೆಕ್ಟ್ ಮಾಡಿ ಎಲ್ಲಿ ಹೋಗಿಲ್ಲ ಸರ್. ಡೆಮೋ ಕೊಡೋ ನನ್ನ ಧರ್ಮ, ಡೆಮೋ ಇದು ಕೆಲಸ ಮಾಡುತ್ತೆ, ನನ್ಗೆ 100% ಕಾನ್ಫಿಡೆನ್ಸ್ ಇದೆ. ಈ ಕಾನ್ಫಿಡೆನ್ಸ್ ನನ್ನ ಮುಂದಕ್ಕೆ ಕರ್ಕೊಂಡು ಹೋಗಿ ಸರ್. ಇವಾಗ್ಲೂ ಆ ತರ ಕಸ್ಟಮರ್ಸ್ ಕನೆಕ್ಟ್ ಆಗ್ತಿದೆ ಸರ್. ಇನ್ನೊಬ್ರು ದೇ ಆರ್ ಕನ್ಫ್ಯೂಸ್ಡ್ ರಿಗಾರ್ಡಿಂಗ್ ರೇಟ್. ಈ ರೇಟ್ ಅನಾಲಿಸಿಸ್ ಇದೆ ಸರ್, 1 yearಗೆ 3,700 ಸಮಥಿಂಗ್ ಇದೆ, ಪರ್ ಡೇ 10 rupees 40 paise ಆಗುತ್ತೆ. ಅದನ್ನ ಕಲ್ಸಿದ್ದೆ ನಾನು, ಶೇರ್ ಮಾಡಿದ್ದೆ. ಆ 3,000 ಸಮಥಿಂಗ್ ನೋಡ್ಬಿಟ್ಟು ಸರ್ ಅವರು 18,000 ನೋಡಿಲ್ಲ ಅವರು, ಅದು ಲೈಟ್ ಆಗಿತ್ತು ಫಿಗರ್ಸ್. ಸೊ ಅವ್ರು ಕಳ್ಸಿದ್ರು 3,700 rupees. ನೈಟ್ 11:30 ನನ್ಗೆ ಟೆಕ್ಸ್ಟ್ ಮಾಡಿದ್ರು, ದುಡ್ಡು ಸಹ ಕಳ್ಸ್ಬಿಟ್ರು. ನಾನು ಏರ್ ಪ್ಯೂರಿಫೈಯರ್ ಕಳ್ಸ್ಬಿಟ್ಟಿದ್ದೀನಿ ಅವ್ರಿಗೆ, ಫಸ್ಟ್ ಕಳ್ಸ್ಬಿಟ್ಟಿದ್ದೀನಿ. ಇದು ಇಷ್ಟು ಕಾಸ್ಟ್ ಅಂತ ಎಕ್ಸ್ಪ್ಲೈನ್ ಮಾಡಕ್ ಹೋಗಿಲ್ಲ. ಆಮೇಲೆ ಎಕ್ಸ್ಪ್ಲೈನ್ ಮಾಡಿದೀನಿ ನಾನು, ನೀವು ಕಳ್ಸಿರೋ ಇಷ್ಟು, ನಾವು ಯು ಕ್ಯಾನ್ ಸೆಂಡ್ ದಿ ಬ್ಯಾಲೆನ್ಸ್ ಅಮೌಂಟ್ ಅಂತ ಹೇಳಿದಾಗ, ಹೌದಾ ಅಯ್ಯೋ ನಾನು ನೋಡ್ಕೊಂಡಿಲ್ವಾ ಅಂತ ಮತ್ತೆ ರಿಯಾಕ್ಟ್ ಆದ್ರು, ರೆಸ್ಪಾಂಡ್ ಆದ್ರು. ಆಮೇಲೆ ಅವ್ರಿಗೆ ನಾನು ಹೇಳಿದೀನಿ, ಅವ್ರ ಮನೆಯಲ್ಲಿ ತುಂಬಾ ಗಾರ್ಡನ್ ಇದೆ ಸರ್, ಬಾಲ್ಕನಿಯಲ್ಲಿ. ನಮ್ಮನೇಲಿ ಹಿಂಗಿದೆ ಹಂಗಿದೆ ಅಂದ್ರು. ಅಲ್ಲಿಂದ ಏನ್ ಬರುತ್ತೆ, ಯಾವ ತರ ವಾಯು ಮಾಲಿನ್ಯ ಆಗತ್ತೆ, ತುಂಬಾ ಗಿಡಗಳಿದ್ರು ಯಾವ ಗಿಡಗಳು ಇಡಬೇಕು, ಯಾವ ಗಿಡಗಳು ಇಟ್ರೆ ವಾಯು ಮಾಲಿನ್ಯ ಕಡಿಮೆ ಮಾಡುತ್ತೆ, ಸ್ವಲ್ಪ ಅವ್ರಿಗೆ ಅರ್ಧ ಮಾಡಿಸಿದ್ಮೇಲೆ ಅವ್ರು ಕನ್ವಿನ್ಸ್ ಆದ್ರು. ಅಲ್ಲಿ ಕನ್ವಿನ್ಸ್ ಮಾಡೋಂತ ನೆಸಿಟಿ ಬಂದು ಕನ್ವಿನ್ಸ್ ಮಾಡಿದೀನಿ. ನಾವು ದೇ ಆರ್ ಹ್ಯಾಪಿ. ಅವ್ರು ಹಂಗೆ ಹೇಳಿದ್ರು, ಯಾವಾಗ್ಲೂ ಬ್ಲೂ ಕಲರ್ ಬರುತ್ತೆ, ಇದು ಬೇಕಾ, ನಮ್ಮ ಮಕ್ಳು ಹಿಂಗ್ ಹೇಳ್ತಾರೆ, ಈ ತರ ಅಂದ್ರು. ಆಯ್ತು, ನೀವು ಅಡಿಗೆ ಮಾಡ್ತೀರಲ್ವಾ, ಅವಾಗ ಆನ್ ಮಾಡಿ ನೋಡಿ ಏನಾಗತ್ತೆ ಅಂತ. ಈಗ ನನ್ನ ಮನೇಲೂ ದಿನ ಅಡಿಗೆ ಮಾಡೋ ಟೈಮಲ್ಲಿ ಆನ್ ಮಾಡಿದ್ವಿ ಸರ್. ಇವಾಗ್ಲೂ ಎಲ್ಲೋ ಬರ್ತಾ ಇದೆ ರೆಡ್ ಹೋಗಿ. ಸೊ ಅದು ಪ್ರಾಸೆಸ್, ಅದು ಕೆಲಸ ಮಾಡುತ್ತೆ. ಸೊ ಈ ತರ ಇದೆ ಸರ್. ಇನ್ನ ಹೇಳ್ಬೇಕಂದ್ರೆ plenty of success stories are there, sir. ಅಂದ್ರೆ ಡಿಫ್ರೆಂಟ್ ಎಲ್ಲಿ ಮರ್ತಿದ್ದೀನಿ ಅಂತ ಒಂದು ಹುಡುಕ್ತಾ ಇದೀನಿ ಮತ್ತೆ. ಯಾಕಂದ್ರೆ ಟೈಮ್
ಕನ್ಸಿಸ್ಟೆಂಟ್ ಸರ್, ಇಲ್ಲಿ ಟೈಮ್. ಸೊ ಇನ್ನೊಂದು ಸರ್, ಒಬ್ಬರು ತಗೊಂಡ್ರೆ ಅವ್ರ ಫ್ರೆಂಡ್ ಗೊತ್ತಾಯ್ತು, ಅವ್ರು ತಗೊಂಡ್ರೆ ನನ್ಗೂ ಕೊಡಿ. ಸೊ ಈ ತರ ಎಕ್ಸ್ಪೆಕ್ಟ್ ಮಾಡಕ್ಕಾಗತ್ತಾ? ಬಟ್ ಆ ತರನು ಬಂತು ಒಂದು ಆಫರ್, ಅವ್ರಿಗೂ ಕೊಟ್ಟಿದ್ದೀನಿ. ಸೊ ಅವ್ರು ಏನ್ ಮಾಡಿದಾರೆ ಸರ್, ಮನೇಲಿ ಇಟ್ಟಿದ್ದಾರೆ, ಜಾಸ್ತಿ ಯೂಸ್ ಮಾಡ್ತಾ ಇಲ್ಲ, ಯಾವಾಗ್ಲೂ ಬ್ಲೂ ಬರುತ್ತೆ ಅಂತ ಸೈಡ್ಗೆ ಇಟ್ಬಿಟ್ರು. ನಾನು ಮೊನ್ನೆ ಹೈದರಾಬಾದ್ ಒಂದೊಂದು ಡೆಮೋ ಕೊಡಕ್ ಹೋದಾಗ ಅವ್ರ ಹತ್ರ ಹೋಗಿದ್ದೆ, ಹೇಗ್ ಕೆಲಸ ಮಾಡ್ತಾರೆ, ಫೀಡ್ಬ್ಯಾಕ್ ತುಂಬಾ ಇಂಪಾರ್ಟೆಂಟ್ ಸರ್, ಹೇಳಿದ್ರು ಯಾವಾಗ್ಲೂ ನೆನ್ಪು ಬರುತ್ತೆ. ಅವ್ರ ಮನೆಗೆ ಹೋಗ್ಬಿಟ್ಟು ಹೇಗ್ ಕೆಲಸ ಮಾಡ್ತೀನಿ, ಅವು ನಿಮ್ಗೆ ಯಾವ ತರ ಅನಿಸ್ತಾ ಇದೆ ಅಂತ ಕೇಳಿದಾಗ, ಯಾವಾಗ್ಲೂ ಬ್ಲೂ ಬರುತ್ತಲ್ಲ ಸರ್ ಅಂತ. ಈಗ ಆನ್ ಮಾಡಿ ಅಂದೆ. ಸೊ ರೆಡ್ ಬಂತು, ಯೆಲ್ಲೋ ಬಂತು, ಬ್ಲೂ ಬಂತು. ಅಕ್ಕಪಕ್ಕದ 4 ಜನ ಕರ್ಸಿದ್ದಾರೆ, ಕರೀತಾರೆ ನಾನು ಅವರು ನೋಡ್ಲಿ ಅಂತ ಕರ್ಸಿದ್ದಾರೆ. ಅಯ್ಯೋ, ನಾನು ಯಾವತ್ತೂ ಈ ತರ ಅಡುಗೆ ಮಾಡೋ ನಾನು ಹೇಳಿರಲ್ವಾ, ಬಟ್ ಯಾವಾಗ ಬ್ಲೂ ಬರುತ್ತಲ್ಲ, ಚೆನ್ನಾಗಿದೆ ಏರ್ ಕ್ವಾಲಿಟಿ ಅನ್ಕೊಂಡೆ ನಾನು ಅಂತ. ಇಲ್ಲ, ಈ ತರ ಮಾಡ್ಬೇಕು, ಈ ಟೈಮಲ್ಲಿ ಆನ್ ಮಾಡ್ಬೇಕು, ನೈಟ್ ಅಲ್ಲಿ ಆನ್ ಮಾಡ್ಕೊಂಡು ನಿದ್ದೆ ಮಾಡಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಯಾವಾಗ ಚೆನ್ನಾಗಿ ನಿದ್ದೆ ಮಾಡ್ತೀರಾ, ಬೆಳಗ್ಗೆ ಹುಷಾರಾಗಿರ್ತೀರಾ, ಕಂಫರ್ಟ್ ಆಗಿರ್ತೀರಾ, ಚೆನ್ನಾಗಿ ಕೆಲಸ ಮಾಡ್ಬೋದು ದಿನ ಪೂರ್ತಿ. ಈ ತರ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಸರ್. ಸೊ ಈ ತರ ಡಿಫ್ರೆಂಟ್ ಆಸ್ಪೆಕ್ಟ್ಸ್ ಅಲ್ಲಿ ಡಿಫ್ರೆಂಟ್ ಆಗಿ ಅಪ್ರೋಚ್ ಮಾಡ್ಬೇಕಾಗತ್ತೆ, ಅವ್ರಿಗೆ ತಿಳಿಸ್ಬೇಕಾಗತ್ತೆ. ಪ್ರಾಡಕ್ಟ್ ಕೊಟ್ಟು ವಾಪಸ್ ಬಂದು ಫೀಡ್ಬ್ಯಾಕ್ ತಗೊಂಡಿಲ್ಲ ಅಂದ್ರೆ ಆಫರ್ಸ್ ಮಿಸ್ ಆಗ್ತೀವಿ. ಫೀಡ್ಬ್ಯಾಕ್ ತಗೋಬೇಕು, ಅವ್ರು ಏನೇ ಫೀಡ್ಬ್ಯಾಕ್ ಕೊಡ್ಲಿ ಅವ್ರಿಗೆ ಉತ್ತರ ಕೊಡ್ಬೇಕು, ಅವ್ರು ಸಮಾಧಾನ ಮಾಡ್ಬೇಕು, ಅವ್ರಿಗೆ ಇನ್ನ ಎಕ್ಸ್ಟ್ರಾರ್ಡಿನರಿ ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಅರ್ಧ ಮಾಡಿಸಿ ನಾವು ಇನ್ನೊಂದು ಆಫರ್ ತಗೋಬಹುದು ಅವ್ರ ಕಡೆಯಿಂದ. ಇದು ನಮ್ಗೆ ಆಗ್ತಿರೋದು ಸರ್. ಸರ್ ಇನ್ನೇನಿದ್ರೆ ಏನಾದ್ರು ತಪ್ಪಾಗಿ ಮಾತಾಡಿದ್ರೆ, ಗೊತ್ತಿಲ್ಲ ಮಾತಾಡಿದ್ರೆ ಕ್ಷಮಿಸಿ. ಇನ್ನೊಂದು ಲಾಸ್ಟ್ ಆಗಿ ಹೇಳ್ತೀನಿ ಸರ್, ಹೇಳ್ಬೇಕಂತ ಇದು ನನ್ನ. ಈಗ ಒಂದ್ ಮನೆಗೆ ಹೋಗ್ತೀವಿ ಸರ್, ಮನೆಗೆ ಹೋಗ್ತೀವಿ, ಹೆಂಗಪ್ಪ ಇವ್ರಿಗೆ ಅಪ್ರೋಚ್ ಮಾಡೋದು, ಇವ್ರಿಗೆ ಹೆಲ್ತ್ ಇಶ್ಯೂ ಇದೆಯೋ ಇಲ್ವೋ ಹೆಂಗ್ ಗೊತ್ತಾಗತ್ತೆ, ನಮ್ಗೆ ಗೊತ್ತಾಗಲ್ಲ, ರೈಟ್? ಸೊ ಅದಕ್ಕೊಂದು ಟೆಕ್ನಿಕ್ ಇದೆ, ಸ್ಮಾಲ್ ಟೆಕ್ನಿಕ್ ಇದೆ ಸರ್. ಈಗ ಯಾರಾದ್ರು ಜೆಂಟ್ಸ್ ಇದ್ರೆ ನಾವು ಟಚ್ ಮಾಡ್ಬೋದು, ತೊಂದರೆ ಇಲ್ಲ, ಕೈ. ಸೊ ಈ ಭಾಗದಲ್ಲ ಸರ್, ಬೊಟನ ಬೆರಳು ಕೆಳಗಡೆ, ತಂಬ ಕೆಳಗಡೆ ಏನ್ ಏರಿಯಾ ಇರುತ್ತೆ ಸರ್, ಈ ಏರಿಯಾ, ರೈಟ್ ಹ್ಯಾಂಡ್ ತಂಬ, ಈ ಏರಿಯಾ ಇಲ್ಲ ಸರ್, ಈ ಏರಿಯಾ. ಸೊ ದಿಸ್ ಇಸ್ ಕಾಲ್ಡ್, ಇದಕ್ಕೊಂದು ಹೆಸರು ಇದೆ ಸರ್, ಆ ಹೆಸರು ಬೇಡ. ಸೊ ಅದನ್ನ ಶುಕ್ರಸ್ಥಾನ ಅಂತ ಹೇಳ್ತೀವಿ, ರೈಟ್? ಓಕೆ. ಇಲ್ಲಿ ಟಚ್ ಮಾಡಿದಾಗ, ಇಫ್ ಇಟ್ ಈಸ್ ಕೂಲ್, ಅವ್ರಿಗೆ ಹೆಲ್ತ್ ಇಶ್ಯೂ ಇದೆ, ಏನೋ ಒಂದು ಹೆಲ್ತ್ ಇಶ್ಯೂ ಇರುತ್ತೆ, ಅವಾಗ ಇದು ಕೂಲ್ ಆಗಿರುತ್ತೆ, ಮೀನ್ಸ್ ತಣ್ಣಗಿರುತ್ತೆ. ಮೀಡಿಯಂ ಇದ್ರೆ ಹೆಲ್ತ್ ಒಂದು ಪರವಾಗಿಲ್ಲ, ಆವರೇಜ್ ಇದೆ. ತುಂಬಾ ಹಾಟ್ ಇದ್ರೆ ಅವ್ರು ಹೆಲ್ದಿ ಆಗಿದ್ದಾರೆ. ಸೊ ದಿಸ್ ಈಸ್ ದ ಟೆಕ್ನಿಕ್ ಐ ಯೂಸ್ ವೆನ್ ಐ ಅಪ್ರೋಚ್ ನ್ಯೂ ಕಸ್ಟಮರ್ಸ್. ಸೊ ಅವ್ರಿಗೆ ನಾನು ಟಚ್ ಮಾಡಿ ಹೇಳಿದಾಗ, ಇವ್ರಿಗೆ ಹೆಲ್ತ್ ಇಶ್ಯೂ ಅಂದ್ರೆ ನಿಜವಾಗ್ಲೂ ಇರುತ್ತೆ, ಅವ್ರು ಅಕ್ಸೆಪ್ಟ್ ಮಾಡ್ಲೇಬೇಕು. ನಾನು ಡಾಕ್ಟರ್ ಅಲ್ಲ, ಬಟ್ ನಾನು ಜ್ಯೋತಿಷಲ್ಲಿ ಕಲ್ತಿರುವಂತ ಕೆಲವೊಂದು ಟೆಕ್ನಿಕ್ಸ್ ಯೂಸ್ ಮಾಡ್ಕೊಂಡು ನಾನು ಅಪ್ರೋಚ್ ಆಗ್ತೀನಿ ಹೊಸಬ್ನ ಸರ್. ಸೊ ಅವ್ರಿಗೆ ಹೆಲ್ತ್ ಇಶ್ಯೂ ಅಂದ್ರೆ ಎಸ್ ಇದೆ ನಮ್ ತರ ಅಲ್ವಾ, ಅವಾಗ ಎಕ್ಸ್ಪ್ಲೈನ್ ಮಾಡ್ತೀನಿ ಇದ್ರ ಬಗ್ಗೆ. ಸೊ ಕೆಲವೊಂದು ಕ್ರಾನಿಕ್ ಡಿಸೀಸಸ್ ಅಂದ್ರೆ ಪೂರ್ವ ಜನ್ಮ ಕೃತಂ ಪಾಪಂ ವ್ಯಾಧಿ ರೂಪೇಣ ಅಂತ, ಪೂರ್ವಜನ್ಮ ಮಾಡಿದ ಪಾಪ ಕರ್ಮಗಳು ವ್ಯಾಧಿ ರೂಪದಲ್ಲಿ ಬರುತ್ತೆ ಅಂತ ನಮ್ಗೆ ಹೇಳಿದ್ದಾರೆ. ಅದೆಷ್ಟು ಸತ್ಯ ನನ್ಗೆ ಗೊತ್ತಿಲ್ಲ, ಬಟ್ ಕೆಲವೊಂದು ಕ್ರಾನಿಕ್ ಡಿಸೀಸಸ್ ಅದು ಮೊದ್ಲೇ ಇರ್ತವೆ, ಇಂಥ ವಯಸ್ಸಲ್ಲಿ ಇಂಥ ಟೈಮಲ್ಲಿ ಈ ಏಜ್ ಅಲ್ಲಿ ಬರುತ್ತೆ ಅಂತ ಇರುತ್ತೆ. ಅದನ್ನು ಸಹ ನಾವು ಪ್ರೆಡಿಕ್ಟ್ ಮಾಡ್ಬೋದು. ಅದು ಇಲ್ಲಿ ಸಬ್ಜೆಕ್ಟ್ ಅಲ್ಲ, ಬಟ್ ಹೌ ಟು ಅಪ್ರೋಚ್ ಅಂದ್ರೆ ಇದೊಂದು ಸ್ಮಾಲ್ ಟೆಕ್ನಿಕ್ ಸರ್, ಇದು ಯೂಸ್ ಮಾಡ್ಕೊಂಡು ನಾವು ಅಪ್ರೋಚ್ ಮಾಡ್ಬೋದು. ಇದು ನಾನು ಶೇರ್ ಮಾಡ್ಬೇಕಂತಿದೆ. ಇನ್ನೊಂದು, ಯಾರಿಗಾದ್ರೂ ಜ್ಯೋತಿಷದ ಬಗ್ಗೆ ಆಸಕ್ತಿ ಇದ್ದರೆ, ಡಿಸೀಸಸ್ ಹೆಂಗ್ ಬರುತ್ತೆ, ಪರ್ಟಿಕ್ಯುಲರ್ಲಿ ಏರ್ ಪ್ಯೂರಿಫೈರ್ ಕನೆಕ್ಟ್ ಮಾಡಿ ಹೇಳ್ಬೇಕಂದ್ರೆ ಅವ್ರಿಗೆ ಆಸಕ್ತಿ ಇದ್ರೆ ಕೇಳ್ಬೋದು, ಯಾಕಂದ್ರೆ ತಪ್ಪೇನಿಲ್ಲ. ವೆನ್ ಯು ಆರ್ ಗಿವಿಂಗ್ ಗುಡ್ ಪ್ರಾಡಕ್ಟ್, ಕನೆಕ್ಟ್ ಮಾಡಿ ಕೊಟ್ರೆ ಅವರು ಬೇಗ ಅರ್ಧ ಆಗತ್ತೆ. ಯಾರು ಮಿಥುನ ರಾಶಿ ಅವ್ರು ಇರ್ತಾರೆ, ಅವ್ರಿಗೆ ಅಸ್ತಮ ಬರುತ್ತೆ, ರೈಟ್ ಸರ್? ಅಂಡ್ ಯಾರ ಜಾತಕದಲ್ಲಿ ಚಂದ್ರ ಮತ್ತೆ ಬುದ್ಧ ಈ 2 ಗ್ರಹಗಳು ಪೀಡಿತ ಆಗಿರುತ್ತೋ ಅವ್ರಿಗೆ ಈ ತರ ಬ್ರೀತಿಂಗ್ ಪ್ರಾಬ್ಲಮ್ಸ್, ವೀಸಿಂಗ್, ಅಸ್ತಮ, ಹಾರ್ಟ್ ಪ್ರಾಬ್ಲಮ್, ಲಂಗ್ಸ್ ಪ್ರಾಬ್ಲಮ್ ಬರ್ತವೆ ಸರ್. ಅವ್ರಿಗೆ ನಾವು ತಿಳ್ಕೊಂಡು ಹೌದು ಈ ತರ ಇದೆ ನನ್ಗೆ ಅಂದ್ರೆ ಅವ್ರಿಗೆ ಹೇಳ್ಬೇಕು, ನಿಮ್ಗೆ ಈ ತರ ನಿಮ್ ಜಾತಕ ಬರ್ಸಿದ್ರ, ವಾಟ್ ಐ ಡೂ ದಟ್ ಓನ್ಲಿ ಐ ಆಮ್ ಶೇರಿಂಗ್ ಸರ್, ವಿಚ್ ಇಸ್ ಯೂಸ್ಫುಲ್ ಫಾರ್ ಕೆಲವರು ಯೂಸ್ಫುಲ್ ಆಗ್ಬೋದು, ಇಲ್ಲ ಕೆಲವರಿಗೆ ಏನಪ್ಪಾ ಇದು ಏನೋ ಕನೆಕ್ಟ್ ಮಾಡ್ತಾವ್ರ ಅಂತ ಅನ್ಸ್ಬೋದು. ಬಟ್ ಮೈ ಡ್ಯೂಟಿ ಟು ಶೇರ್ ವಾಟ್ ಐ ಡಿಡ್. ನನ್ ಸಕ್ಸಸ್ಗೆ ಇದೆಲ್ಲ ಕಾರಣನೇ ಸರ್. ಅವ್ರಿಗೆ ನಾನು ಜಾತಕ ಇದೆ ಅಂತ ಕೇಳ್ತೀನಿ, ಇದೆ ಅಂದ್ರೆ ನೋಡ್ತೀನಿ, ನೋಡಿ ನಿಮ್ ಜಾತಕ ಈ ತರ ಇದೆ, ನಿಮ್ಗೆ ಈ ತರ ಕಾಯಿಲೆ ಇದೆ ಅಂತ ನಾನು ಹೇಳ್ತೀನಿ. ಬಂದಿದೆ, ಇಲ್ಲ ಬರ್ತಾ ಇದೆ. ಸೊ ಇನ್ನೊಂದು ಬಗ್ಗೆ ಹೇಳ್ಬೇಕಂದ್ರೆ, ಈ ಬುಧ ದಶ ಇಲ್ಲ ಚಂದ್ರ ದಶ ಬಂದಾಗ ಆ ಹೆಲ್ತ್ ಇಶ್ಯೂಸ್ ಬರುತ್ತೆ ಸರ್. ಆ ಗ್ರಹದ ಸಮಯ ಬಂದಾಗ ಆ ಗ್ರಹ ಒಂದು ಎಫೆಕ್ಟ್ ತೋರಿಸುತ್ತೆ. ಈಗ ಫಾರ್ ಸಪೋಸ್ ಕೂದಲು ತೊಂದರೆ ಇದೆ, ಯಾವ ಸಮಯದಲ್ಲಿ ಯಾರಿಗೆ ಕೂದಲು ಉದುರುತ್ತೆ ಇದು ಸಹ ನಾವು ಹೇಳ್ಬೋದು. ಬಟ್ ಇಷ್ಟು ಡೀಪ್ ನಾಲೆಡ್ಜ್ ಬೇಕಂದ್ರೆ, ನಾನು ಡೀಪ್ ಆಗಿ ಹೋಗ್ಬೇಕಂದ್ರೆ ಇವೆಲ್ಲ ನನ್ನ ಹತ್ರ ಒಂದು ಇರ್ತಕ್ಕಂಥ ಒಂದು ಟೂಲ್ಸ್ ನನ್ನ ಕಡೆಯಿಂದ. ಇದು ಬಿಟ್ಟು ನಮ್ಗೆ ಸಿಗ್ತಾರಂತ ಒಂದು ಲರ್ನಿಂಗ್ಸ್ ಏನಿದೆ, ನೋಟ್ಸ್ ಏನಿದೆ,
ಅದು ನಾನು ಹೇಳಕ್ಕಾಗಲ್ಲ, ಯಾಕಂದ್ರೆ ಎಷ್ಟು ಕಲ್ತಿರೋ ಕಡಿಮೆನೆ. ಒಂದ್ ಸೋಪ್ ಬಗ್ಗೆ ತಿಳ್ಬೇಕಂದ್ರೆ ಇಷ್ಟೊಂದು ವಿಷಯ ಹೇಳ್ಬೋದು, ಅದು ನಾವು ಹೇಳಲ್ಲ. ಬಟ್ ಇವಾಗ ಹೇಳ್ತಾ ಇದ್ದೀನಿ, ಪೇಸ್ಟ್ ಬಗ್ಗೆ ಆಗಲಿ, ಸೋಪ್ ಬಗ್ಗೆ ಆಗಲಿ, ಎನಿ ಪ್ರಾಡಕ್ಟ್ ಬಗ್ಗೆ ಮ್ಯಾಕ್ಸಿಮಮ್ ಹೇಳಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಹಂಗೂ ಕನೆಕ್ಟ್ ಆಗ್ತಾ ಇದ್ದಾರೆ ಸರ್. ಸೊ ಇಷ್ಟು ನನ್ನ ಕಡೆ ಶೇರಿಂಗ್. ಏನಾದ್ರು ಮಿಸ್ ಆದ್ರೆ ನಾನು ಏನ್ ಮಾಡಕ್ಕಾಗಲ್ಲ ಸರ್, ಪ್ಲೀಸ್ ದಯವಿಟ್ಟು ಕ್ಷಮಿಸ್ಬೇಕಷ್ಟೇ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಏನ್ ಸರ್ ಇದು, ಆ ಕಡೆ ಒಂದ್ ಕಡೆ ಟ್ರೈನಿಂಗು, ಇನ್ನೊಂದ್ ಕಡೆ ಪ್ರಾಕ್ಟಿಕಲ್ ಎಕ್ಸ್ಪ್ಲನೇಷನ್. ಇಟ್ಸ್ ರಿಯಲಿ ಇನ್ಸ್ಪೈರಿಂಗ್ ಸರ್. ಯಾಕಂತಂದ್ರೆ ಒಂದೊಂದು ಟ್ರೈನಿಂಗ್ ಕೂಡ ನಾವು ಅನ್ಕೊಳ್ತಿದ್ವಿ ಅದು ಹೆಂಗಪ್ಪ ಸೇಲ್ ಮಾಡ್ತಾರೆ ಇವರು ಅಂತ. ಬಟ್ ಒಂದು ನಾನು ಒಪ್ಕೊಳ್ಳೇಬೇಕು ಇವತ್ತು ಎಲ್ಲರ ಹತ್ರ ಕೂಡ. ಇಮ್ಮಿಡಿಯೇಟ್ ನಾನು ಇವಾಗ ಜಸ್ಟ್ ನಿಮ್ಮ ಹತ್ರ ಮಾತಾಡ್ತಿರ್ಬೇಕಾದ್ರೇನೆ ಯಾವ್ದಾವ್ದಾರ ನೀವು ಎಕ್ಸ್ಪ್ಲನೇಷನ್ ಮಾಡ್ತಿದ್ರಿ, ಈ ತರ ಸಮಸ್ಯೆ ಅಂತ. ಜ್ಯೋತಿಷ್ಯ ಅಂತ ಅದಕ್ಕಿಂತ ಸ್ವಲ್ಪ ಮುಂಚೆ ಜಸ್ಟ್ ಒಂದು ಕಾಲ್ ಮಾಡ್ಬಿಟ್ಟು ಹೇಳ್ದು, ಒಂದು ಇಮ್ಮಿಡಿಯೇಟ್ ಒಂದು ಏರ್ ಪ್ಯೂರಿಫೈರ್ ಬುಕ್ ಮಾಡಿ ನನ್ಗೆ ಅಂತ. ಜಸ್ಟ್ DP ಅವ್ರಿಗೆ ಕಾಲ್ ಮಾಡಿ. ಯಾಕೆ ಅಂದ್ರೆ ಎಷ್ಟು ನೀಡ್ ಇದೆಯಲ್ಲಪ್ಪ ಇದು ಅಂತ. ನಾನು ಅನ್ಕೊಂಡ್ಬಿಟ್ಟಿದ್ದೆ ಹಳ್ಳಿನಲ್ಲಿ ಇದೀನಿ, ಒಳ್ಳೆ ಒಂಥರ ಗಿಡ ಮರ ಗಾಳಿ, ಒಂಥರ ಒಳ್ಳೆ ವಾತಾವರಣದಲ್ಲಿದ್ದೀನಿ, ನನ್ಗೆ ಅದು ಅವಶ್ಯಕತೆ ಇಲ್ಲ. ಓಕೆ, ನನಗೆ ಈ ತರದ್ದೆಲ್ಲ ಹೊರಗಡೆ ಬೆಂಗಳೂರಿನವ್ರಿಗೆ ಬೇಕಿದೆಲ್ಲ, ಹಳ್ಳಿಯವ್ರಿಗೆ ಬೇಕಾಗಿಲ್ಲ. ಓಕೆ, ನಮ್ಗೇನಿದೆ ಮ್ಯಾಕ್ಸಿಮಮ್ ಅಂತಕ್ಕಂಥ ಎಲ್ಲೋ ಒಂದು ಕಡೆ ಮೌಢ್ಯತೆ ನನ್ನಲ್ಲಿತ್ತು. ಅದನ್ನ ಕಣ್ತರಿಸಿದ್ರಿ ಸರ್ ನೀವು, ಸಂತೋಷ್ ಶೆಟ್ಟಿ ಸರ್ ಮತ್ತೆ ಡಾಕ್ಟರ್ ಮಂಜುನಾಥ್ ಸರ್. ಅದ್ರಲ್ಲಿ ಸ್ಪೆಷಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಸರ್, ರಿಯಲಿ ಐ ಆಮ್ ವೆರಿ ಇನ್ಸ್ಪೈರಿಂಗ್ ಸರ್. ಅಂಡ್ ಥ್ಯಾಂಕ್ ಯು. ಸರ್ ಇನ್ನೊಂದು ವೆಲ್ ಸೆಟಲ್ ಫ್ಯಾಮಿಲಿ ಸರ್, ವೆಲ್ ಸೆಟಲ್ ಫ್ಯಾಮಿಲಿ ಅಂಡ್ ಸಾಫ್ಟ್ವೇರ್ ಅಲ್ಲಿ ಜಾಬ್, ರಿಟೈರ್ಡ್ ಫಾದರ್, ಗವರ್ಮೆಂಟ್ ಎಂಪ್ಲಾಯ್ ಇದು ಬರುತ್ತೆ, ದುಡ್ಡು ಚೆನ್ನಾಗಿದೆ. ಅವ್ರಿಗೆ ಅವ್ರ ರೆಂಟ್ಗೆ ಇರ್ತಾ ಇದ್ರು. ಸೊ ಅವ್ರಿಗೆ ಓನರ್ ಕಡೆಯಿಂದ ಏನೋ ಸ್ವಲ್ಪ ಇಶ್ಯೂಸ್ ಬಂದ್ಬಿಟ್ಟು ಚೇಂಜ್ ಮಾಡ್ಬೇಕಂತ ಒಂದು ಒಳ್ಳೆ ವಿಲಾ ಚೆನ್ನಾಗಿದೆ, ಎಲ್ಲ ಏರಿಯಾ ಚೆನ್ನಾಗಿದೆ, ರೋ ಹೌಸಿಂಗ್ ವಿಲ್ಲಾ, ಅಲ್ಲಿಗೆ ಶಿಫ್ಟ್ ಮಾಡ್ಬೇಕಂತ ಶಿಫ್ಟ್ ಮಾಡಿದ್ದಾರೆ. ಬಟ್ ಅದಕ್ಕೆ 200 ಮೀಟರ್ ದೂರದಲ್ಲಿ ಒಂದು ಡ್ರೈನ್ ಇದೆ, ಓಪನ್ ಡ್ರೈನ್ ಇದೆ. ಸೊ ವೈಲೆಟ್ ನಾವು ಮನೆಗೆ ಹೋಗ್ಬೇಕಾದ್ರೆ ಫಸ್ಟ್ ಡ್ರೈನ್ ಬರುತ್ತೆ, ಆಮೇಲೆ ಅವರು ಸುಂದರವಾದ ಮನೆ ಬರುತ್ತೆ. ಸೊ ಬೆಳಗ್ಗೆ ಸಾಯಂಕಾಲ ಬ್ಯಾಡ್ ಸ್ಮೆಲ್, ಗಾಳಿ ಹೆಂಗ್ ಬಂತ ಹಂಗ್ ಬರ್ತಾ ಇರುತ್ತೆ. ಅದನ್ನ ಸ್ಟಾಪ್ ಮಾಡಕ್ಕಾಗಲ್ಲ ಸರ್. ಸೊ ಐ ಸಜೆಸ್ಟೆಡ್ ದಿಸ್ ಪ್ರಾಡಕ್ಟ್. ಏನೇ ಸ್ಮೆಲ್ ಬಂದ್ರು ಇದು ನಿಮ್ಗೆ ಉಪಯೋಗ ಆಗತ್ತೆ ಅಂತ ಕೊಟ್ಟಿದ್ದು ಸರ್. ಸೊ ಈ ತರ ಆಪರ್ಚುನಿಟಿ ಯಾವಾಗ ಹೆಂಗ್ ಬರುತ್ತೆ ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ ಸರ್. ಒಂದು ವೇ ಅಲ್ಲಿ ಈ ತರ ಅದನ್ನು ಒಂದು ಆಪರ್ಚುನಿಟಿ ಸಿಕ್ತು, ಅವ್ರಿಗೆ ಯೂಸ್ಫುಲ್ ಆಯ್ತು. ಈಗ ನೈಟ್ ನಿದ್ದೆ ಮಾಡ್ಬೇಕಾದ್ರೆ ಹಾಕೊಂಡು ಮಾಡ್ಕೊಳ್ಳಿ, ಚೆನ್ನಾಗಿ ನಿದ್ದೆ ಬರುತ್ತೆ. ಡೇ ಟೈಮ್ ಅಲ್ಲಿ ಆನ್ ಮಾಡ್ಕೊಳ್ಳಿ, ಆತರ ಸಜೆಸ್ಟ್ ಮಾಡಿದ್ದು ಅವ್ರು ಯೂಸ್ ಮಾಡ್ತಾ ಇದ್ದಾರೆ ಸರ್. ಇವಾಗ ಈಗ ಅವರು ಹೊಸ ಮನೆ ಕಟ್ಟಿದ್ದಾರೆ, ಆ ಹೊಸ ಮನೆಗೆ ಸಹ ತಗೊಂಡು ಹೋಗ್ತಾ ಇದ್ದಾರೆ. ಯೂಸ್ ಆಗುತ್ತಲ್ವಾ, ಮಲ್ಟಿಪರ್ಪಸ್ ಆಯ್ತು. ಮನೆ ಪಕ್ಕದಲ್ಲಿ ಡ್ರೈನೇಜ್ ಯೂಸ್ ಆಯ್ತು, ಹೊಸ ಮನೆ ಆದ್ರೂ ಈಗ ಹೊಸ ಪೇಂಟಿಂಗ್, ಹೊಸ ಪಾಲಿಶ್, ಎಲ್ಲ ಹೊಸದು, ಎಲ್ಲ ಕೆಮಿಕಲ್ಸ್. ಸೊ ಅಲ್ಲಿ ಯೂಸ್ ಆಗುತ್ತೆ. ಸೊ ಅಲ್ಲಿ ಅಡುಗೆ ಮಾಡಲೇಬೇಕು, ಅಲ್ಲಿ ಬೇಕೇ ಬೇಕು. ಸೊ ಈ ತರ ಡಿಫ್ರೆಂಟ್ ಸೋರ್ಸಸ್ ಅಲ್ಲಿ ನನಗೆ ಅವಕಾಶ ಸಿಗ್ತಾ ಬಂದಿದೆ ಸರ್. ನಾನು ಮಾಡ್ತಾ ಹೋಗ್ತಾ ಇದ್ದೇನೆ. ಡೆಮೋ ನೋಡಿನೇ ಕೆಲವರು ತಗೊಂಡಿದ್ದಾರೆ, ಅದ್ರ ಬಗ್ಗೆ ಐಡಿಯಾ ಇಲ್ಲ, ಬಟ್ ಡೆಮೋ ನೋಡಿದ ಮೇಲೆ ಇನ್ಸ್ಪೈರ್ ಆಗಿದ್ದಾರೆ. ಈಗ ನಮ್ಮ ಲ್ಯಾಂಡ್ ಓನರ್, ನಮ್ಮ ಸೈಟ್ ಏನಿದೆ ಸರ್, ಈಗ ಮಾಡ್ತಾ ಇದೀವಿ. ನಮ್ಮ ಆ ಲ್ಯಾಂಡ್ ಓನರ್ 1 ವರ್ಷದಿಂದ ಸರ್ ನನಗೆ ಕೊಡ್ತೀನಿ ಈ ತರ ಬಂದಾಗಲ್ಲ, ಯಾವಾಗ 2 months 3 months ಅಂತ ಬರ್ತಾರೆ. 4th time 5th time ಲಾಸ್ಟ್ ದೀಪಾವಳಿ ಟೈಮಲ್ಲಿ ಬಂದ್ರು. ಅವಾಗ ಈ ವಿಷಯ ತೆಗೆದಿದ್ದೀನಿ ಸರ್. ಈ ತರ ನಾನು ನಿಮ್ಗೆ ಕಳಿಸೋದ್ನೆಲ್ಲ ಶೇರ್ ಮಾಡ್ತಾ ಇದ್ದೆ. ಕೇಳಿದಾಗ ಹೌದಲ್ವಾ, ನೀವು ಸುಮಾರು ಸರ್ ಕಲ್ಸಿದ್ರಿ, ಅದೇನದು ನಾನು ನೋಡ್ಬೇಕು, ಡೆಮೋ ನೋಡ್ಬೇಕಂದ್ರೆ ಬನ್ನಿ ಸರ್ ಅಂತ ಕರ್ಕೊಂಡು ಹೋಗಿದ್ದೆ. ನನ್ನ ಆಫೀಸಲ್ಲಿ ಯಾವಾಗಲೂ ಒಂದು ಏರ್ ಪ್ಯೂರಿಫೈರ್ ಇದೆ ಸರ್, ಸೈಟ್ ಅಲ್ಲಿ ಸಾಕ್ ಇಟ್ಕೊಂಡಿರ್ತೀನಿ ಡೆಮೋಗೋಸ್ಕರ. ಯಾರು ಬರ್ತಾರೆ ಗೊತ್ತಿಲ್ಲ, ಯಾವ ತರ ಕ್ಲೈಂಟ್ ಬರ್ತಾರೆ ಗೊತ್ತಿಲ್ಲ. ಸೊ ಡೆಮೋ ತೋರಿಸಿದ ಮೇಲೆ मेरे को अच्छा नींद करने का पैसा बहुत है, नींद नहीं आता है अंदर सर, ये लेके जाइए आपको अच्छा नींद आता है अंदर. बस इमीडिएट कारण तಗೊಂಡು ಹೋಗ್ರಿ ಸರ್. ಸೊ ದಿಸ್ ದ things happened with me with air purifier. These are my few experiences sir. Thank you so much. ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಯ್ಯ ಸರ್. ತುಂಬಾ ಬಿಜಿ, ಯಾಕಂದ್ರೆ ಸಿವಿಲ್ ಇಂಜಿನಿಯರ್ ಆಗಿದ್ಕೊಂಡು ಸೈಟ್ ಅಲ್ಲಿ ಇದ್ರಿ. ಇಮಿಡಿಯೇಟ್ ಆಗಿ ಒಂದು ಅವಕಾಶ ನಮ್ಗೆ ನಿಮ್ ಕಡೆಯಿಂದ ಒಂದು ಬೇಕಾಗಿತ್ತು ಅಂತ ರಿಕ್ವೆಸ್ಟ್ ಮಾಡಿದ ತಕ್ಷಣ ಎಲ್ಲಾ ಕೆಲಸಗಳನ್ನ ಬದಿಗೊತ್ತಿ ಇಮಿಡಿಯೇಟ್ ಆಗಿ ಬಂದು ನಮ್ಮ ಒಂದು ಕಾಲ್ನ ಅದ್ಭುತ ನಡೆಸ್ಕೊಟ್ಟಿದ್ದೀರಾ. ಅಂಡ್ ಒಂದು ರಿಕ್ವೆಸ್ಟ್ ಅಗೇನ್ ಮತ್ತೆ ನಾನು ಕೇಳ್ತೀನಿ ಎಲ್ಲರ ಪರವಾಗಿ, ಫ್ರೆಂಡ್ಸ್ ಐನೋ ಎಲ್ರು ಕೂಡ ಶೇರ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ. ಅಂಡ್ ಕೆಲವರಿಗೆಲ್ಲ ಕೂಡ ಪ್ರಶ್ನೆಗಳಿದೆ ಅಂತ ನನ್ಗೆ ಗೊತ್ತಿದೆ. ಇವಾಗ ನೀವೆಲ್ಲ ಇರೋದು ನೋಡ್ತಿದ್ರೆ ಪ್ರಶ್ನೆಗಳಿದೆ ಅಂತ ಕೂಡ ನನ್ಗೆ ಗೊತ್ತಾಗ್ತಿದೆ. ಆದ್ರೆ ಒಂದ್ ರಿಕ್ವೆಸ್ಟ್ ನಮ್ಮ ಲಕ್ಷ್ಮೀ ಸರ್ ಹತ್ರ ಕೂಡ ಕೇಳ್ತೀನಿ, ಗೋಪಿ ಸರ್ ಹತ್ರ ಕೂಡ ಕೇಳ್ತೀನಿ. ನೆಕ್ಸ್ಟ್ ನಾಳೆ 9 ರಿಂದ 10 ಗಂಟೆಗೆ, ಓಕೆ, ಶಾರ್ಪ್ 9 ರಿಂದ 10 ಗಂಟೆಗೆ ಮುಗಿಸೋಣ. ನಾಳೆ ಕಂಪಲ್ಸರಿ ಈ ಒಂದು ಕಾರ್ಯಕ್ರಮನ ಮತ್ತೆ ನೆಕ್ಸ್ಟ್ ಪಾರ್ಟ್ 2 ಸ್ಟಾರ್ಟ್ ಮಾಡೋಣ. ಏನಾದ್ರೂ ಕ್ವಶನ್ಸ್ ಇದ್ರೆ ಆ ಕ್ವಶನ್ Q&A ಸೆಷನ್ ಜೊತೆಗೆ ಶೇರಿಂಗ್ಸ್, ಫಸ್ಟ್ ಶೇರಿಂಗ್ಸ್ ತಗೊಳ್ಳೋಣ, ಹೇಗಿತ್ತು ಏನು ಎತ್ತ ಅಂತ. ಅದ್ರ ನಂತರ ಮತ್ತೆ Q&A. ನಿಮ್ಗೇನು ಪ್ರಶ್ನೆಗಳಿದೆ, ಓಕೆ, ಏರ್ ಪ್ಯೂರಿಫೈರ್ ಬಗ್ಗೆ ನನಗೆ ಡೌಟ್ಸ್ ಇದೆ, ಓಕೆ, ಇದು ನನ್ಗೆ ಯೂಸ್ ಆಗುತ್ತಾ ಅಂತ ಅನ್ಸುತ್ತಾ, ಅಥವಾ ಇದು ನನ್ನ ಮನೆಗೆ ಬೇಕಾಗುತ್ತಾ ಅಂತ ಅನ್ಸುತ್ತಾ, ಈ ತರದಿನ ಪ್ರಶ್ನೆಗಳಿದ್ರೆ ಖಂಡಿತವಾಗ್ಲೂ ಕೂಡ ನಾಳೆ ತಿಳ್ಕೊಳ್ಳೋಣ. ಸೊ ಅದಕ್ಕೋಸ್ಕರ ಎಲ್ಲರೂ ಕೂಡ ಸೇಮ್ ID ಇರುತ್ತೆ, ಸೇಮ್ ID ಗೆ ಎಲ್ಲರೂ ಕೂಡ ಲಾಗಿನ್ ಆಗಿ
ಓಕೆ, ಏರ್ ಪ್ಯೂರಿಫೈರ್ ಬಗ್ಗೆ ಮಾತ್ರ ತಿಳ್ಕೊಳ್ಳಿಕ್ಕೆ ಬಂದಿರ್ತಕ್ಕಂಥ ಕೂಡ ಅಷ್ಟೇ ನಾಳೆ ಒಂದೇ ದಿವಸ ಮಾತ್ರ ಜಾಯಿನ್ ಆಗಿ, ನೋ ಪ್ರಾಬ್ಲಮ್. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಲಕ್ಷ್ಮಯ್ಯ ಸರ್, ಅದ್ಭುತವಾದ ಜ್ಞಾನನ ಕೊಟ್ಟಿದ್ದೀರಾ. ಸೊ ಖಂಡಿತ ಈ ಒಂದೇನು ರೆಕಾರ್ಡಿಂಗ್ ಆಗುತ್ತೆ ಇದನ್ನ ನನ್ನ ಯೂಟ್ಯೂಬ್ ಚಾನಲ್ ಇದೆ, ಯೂಟ್ಯೂಬ್ ಚಾನಲ್ಗೆ ನಾನು ಈಗ ಅಪ್ಲೋಡ್ ಮಾಡ್ತೀನಿ ಇಮಿಡಿಯೇಟ್ ಆಗಿ. ಅಪ್ಲೋಡ್ ಮಾಡಿ ಪ್ರತಿಯೊಬ್ರು ಕೂಡ ಈ ಒಂದು ಕಾರ್ಯಕ್ರಮ ರೀಚ್ ಮಾಡ್ಬೇಕು ಅನ್ನೋದು ನನ್ನ ಇಂಟೆನ್ಷನ್ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗ್ರೇಟ್ ಸಜೆಷನ್ ಅಂಡ್ ಗ್ರೇಟ್ ಆಕ್ಷನ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಎಸ್ ಥ್ಯಾಂಕ್ ಯು. ಗೋಪಿ ಸರ್, ಕೊನೆಯಲ್ಲಿ ಮಾತಾಡ್ತೀರಾ ಒಂದು 30 ಸೆಕೆಂಡ್? ನಾಳೆ ಮತ್ತೆ ಮುಂದುವರೆದ ಬಗ್ಗೆ ಕಂಟಿನ್ಯೂ ಮಾಡೋಣ. ಸರ್ ಖಂಡಿತ ಸರ್, ನಿಜವಾಗ್ಲೂ ನಿಮಗೆ ನಾನು ಥ್ಯಾಂಕ್ಸ್ ಹೇಳ್ಬೇಕು ಸರ್. ಯಾಕಂದ್ರೆ ನನಗೂ ಇಷ್ಟು ಮಟ್ಟಿಗೆ ಗೊತ್ತಿರಲಿಲ್ಲ. ಆದ್ರೆ ಏರ್ ಪ್ಯೂರಿಫೈರ್ ನಮ್ಮ ಮನೆಗೆ ಇದೆ. ಯಾಕೆ ಏರ್ ಪ್ಯೂರಿಫೈರ್ ತಗೊಬೇಕು ಅನ್ನೋದು ನಾನ್ ತಗೊಂಡು ಯೂಸ್ ಮಾಡಿದ್ಮೇಲೆ ಲಕ್ಷ್ಮಯ್ಯ ಸರ್ ಬಂದ್ರು ನಮ್ಮ ಮನೆಗೆ, ನೋಡಿದ್ರು. ಅದರಿಂದ ನಾನು ಒಂದು ಏರ್ ಪ್ಯೂರಿಫೈರ್ ತಗೊಂಡಿದ್ದಕ್ಕೆ ಎಷ್ಟೋ 100 ಮರಿಗಳು ಹಾಕಿದೆ ಏರ್ ಪ್ಯೂರಿಫೈರ್. ಓಕೆ, ಅದಕ್ಕೆ ರಾಜು ಸರ್ ಏನ್ ಹೇಳ್ತಾರೋ ಜಸ್ಟ್ ಫಾಲೋ. ಅಪ್ಲೈನ್ ಏನ್ ಹೇಳ್ತಾರೋ ಅದನ್ನ ನಾನು ಕೇಳಿದ್ರೆ 100% ಸಕ್ಸಸ್ ಆಗ್ತದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಇದೊಂದೇ ಸೀಕ್ರೆಟ್ ಆಫ್ ಸಕ್ಸಸ್. ಇದನ್ನ ಫಾಲೋ ಮಾಡಿ. ಇವತ್ತಂತೂ ಲಕ್ಷ್ಮಯ್ಯ ಸರ್, ಹ್ಯಾಟ್ಸ್ ಆಫ್ ಸರ್, ಮೈಂಡ್ ಬ್ಲೋಯಿಂಗ್ ಸೆಷನ್. ನಿಜವಾಗ್ಲು ಈ ತರ ಒಂದು ನಿಮ್ಮಲ್ಲಿ ಅಡಗಿದೆ ಒಂದು ಜ್ಞಾನ ಅನ್ನೋದು ನಿಜವಾಗ್ಲೂ ಗ್ರೇಟ್ ಸರ್. ನನ್ಗಂತೂ ತುಂಬಾ ಯೂಸ್ಫುಲ್ ಆಯ್ತು ಸರ್. ನಾನು ಆಕ್ಚುಲ್ ಆಗಿ ಹೇಳ್ಬೇಕಾದ್ರೆ ನಾನಿನ್ನು ಒಂದೇ ಏರ್ ಪ್ಯೂರಿಫೈರ್ ಸೇಲ್ ಮಾಡಿರೋದು. ಬಟ್ ಇನ್ಮೇಲೆ ಈ ಒಂದು ಕಾನ್ಸೆಪ್ಟ್ ಏನ್ ಹೇಳಿದ್ದಾರೆ 100% ನಾನು ಮುಗಿಸ್ತೀನಿ ಸರ್. ಥ್ಯಾಂಕ್ ಯು ಸರ್. ನಾಳೆ ಖಂಡಿತ ಈ ಸೆಷನ್ ನ ಕಂಟಿನ್ಯೂ ಮಾಡೋಣ ಸರ್. ತುಂಬಾ ಜನಕ್ಕೆ ನೀಡ್ ಇದೆ, ಇದು ನೀಡ್ ಆಫ್ ದಿ ಅವರ್. ಕಂಟಿನ್ಯೂ ಮಾಡೋಣ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸರ್. ನನಗೆ ಶಾಕ್ ಆಗೋಯ್ತು, ಜ್ಯೋತಿಷ್ಯ ತರದೇ ಒಂಥರ. ಓಕೆ, ಮಿಥುನ ರಾಶಿ ಅವ್ರಿಗೆ ಈ ತರ ಸಮಸ್ಯೆಗಳಿರುತ್ತೆ, ಬುಧ ಮತ್ತೆ ಒಂದು ಚಂದ್ರ ಗ್ರಹದಲ್ಲಿ ಜನಿಸಿರ್ತಕ್ಕಂಥ ವ್ಯಕ್ತಿಗೆ ಈ ತರ ಸಮಸ್ಯೆ ಇರುತ್ತೆ ಅಂತ ಹೇಳಿದ ತಕ್ಷಣ ಇದೊಂಥರ ನೋಡ್ತಿದ್ದೆ, ಓ ಹೌದಲ್ಲ ಇವ್ರಿಗಿತ್ತು ಅಂತ. ಓಕೆ, ನಾನ್ ಜಸ್ಟ್ ಮಿಥುನ ರಾಶಿ ನನಗೆ ಗೊತ್ತಿರ್ತಕ್ಕಂಥವ್ರು ಇದ್ದಾರೆ, ಓ ಅವ್ರಿಗೆ ಈ ತರ ಸಮಸ್ಯೆ ಇದೆ ಕರೆಕ್ಟೇ ಅಂತ. ಓಕೆ, ಬುಧ ಗುರು ಚಂದ್ರ ಇದೆಲ್ಲ ನನ್ಗೆ ಗೊತ್ತಿಲ್ಲ, ಬಟ್ ಆ ರಾಶಿಯವ್ರಿಗೆ ಆ ಸಮಸ್ಯೆ ಇದೆ, ಹೌದು ಹೆಂಗಪ್ಪ ಇದೆಲ್ಲ ಅನ್ನೋ ತರ ಅನಿಸ್ತಿತ್ತು. ಬಟ್ ಖಂಡಿತ ಸರ್ ಅಥೆಂಟಿಕ್ ಆಗಿದೆ. ಸೊ ಫ್ರೆಂಡ್ಸ್, ಒಂದೇ ನಾನು ಓಕೆ ಪರಿವರ್ತನೆ ಆಗ್ಬೇಕು. ಓಕೆ, ನಾವೆಲ್ಲ ಕೂಡ ದೇಶನ ಪರಿವರ್ತನೆ ಹೊಂದ್ಬೇಕು ಅಂತ ನಾವು ಯೋಚನೆ ಮಾಡ್ತೀವಿ. ಈ ಪ್ರಪಂಚದಲ್ಲಿ ಏನೋ ಪರಿವರ್ತನೆ ಬಯಸ್ತೀನಿ ಅಂತಂದ್ರೆ ಅದು ಮೊದಲು ನನ್ನಿಂದನೇ ಶುರು ಆಗ್ಬೇಕಾಗಿದೆ, ನನ್ ಮನೆಯಿಂದನೇ ಶುರು ಆಗ್ಬೇಕಾಗಿದೆ. ಓಕೆ, ನಮ್ಗೆಲ್ರಿಗೂ ಅನ್ಸುತ್ತೆ ತುಂಬಾ ಕಾಸ್ಟ್, ತುಂಬಾ ಸಮಸ್ಯೆ, ಹಾಗೆ ಹೀಗೆ ಅಂತ ಸಿಕ್ಕಾಬಿಟ್ಟು ಹೇಳ್ತಿರ್ಬೋದು. ಕಾಸ್ಟ್ ನ ಕೂಡ ಹೇಳಿದ್ರು, ಪರ್ ಡೇ 10 rupees ಬೀಳತ್ತೆ ಅಂತ. 10 rupees ಒಂದು ದಿನಕ್ಕೆ ಅಂತಂದ್ರೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ಎಲ್ರು ಕೂಡ ವಿಚಾರ ಏನಪ್ಪಾ ಅಂದ್ರೆ, ಓಕೆ ಒಂದು ಕಪ್ ಆಫ್ ಟೀ ಪ್ರೈಸ್ ಇವತ್ತು ನನಗೆ ಏರ್ ಪ್ಯೂರಿಫೈರ್ ಸಿಗ್ತಿದೆ ಅಂತಿದ್ದಾಗ ಟೀಗೆ ನಾನು ಜಾಸ್ತಿ ಒಲವು ಕೊಡ್ತೀನ ಅಥವಾ ಏರ್ ಪ್ಯೂರಿಫೈರ್ಗ ಅನ್ನೋಂಥದ್ದು ನಾವೆಲ್ಲರೂ ಕೂಡ ಯೋಚನೆ ಮಾಡ್ಬೇಕಾಗಿದೆ. ಸೊ ಖಂಡಿತ ಇವತ್ತು ಎಲ್ರು ಕೂಡ ನೋಟ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ದಯವಿಟ್ಟು ನಾಳೆ ಸೇಮ್ ಲಿಂಕ್ಗೆ ನೀವೆಲ್ಲರೂ ಕೂಡ ಬರಬೇಕು. ಓಕೆ, ಇವತ್ತು ಫಸ್ಟ್ ಸೆಷನ್ ಮುಗ್ದಿರ್ತಕ್ಕಂಥವ್ರು ನಾಳೆ ಬಂದ್ರೆ ಮತ್ತೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಸೊ ಹಂಗಾಗಿ ಗ್ರೇಟ್ ಸೆಷನ್ ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. Q&A ಕ್ವಶನ್ ಮತ್ತೆ ಆನ್ಸರ್ಸ್ ಇರ್ತಕ್ಕ, ಏನೇನ್ ಕ್ವಶನ್ಸ್ ಬೇಕಿತ್ತು ಆ ಕ್ವಶನ್ಸ್ ಆನ್ಸರ್ ಬೇಕಿತ್ತು ಅನ್ನುವಂಥದ್ದನ್ನ, ಜೊತೆಗೆ ಶೇರಿಂಗ್ಸ್ ಅನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವೇನ್ ಮೇಜರ್ ಆಗಿ ನಿಮ್ಗೆ ಕೂಡ ಗೊತ್ತಿಲ್ಲದೆ ಇರ್ತಕ್ಕಂಥ ಕೆಲವು ಫ್ಯಾಕ್ಟರ್ಸ್ ಏನಿದೆ ಅದನ್ನ ತಿಳ್ಕೊಳ್ಳೋದಕ್ಕೆ ನಾಳೆ ಮತ್ತೆ ಅಟೆಂಡ್ ಮಾಡೋಣ ಅಂತ ಹೇಳ್ತಾ ಎಲ್ರಿಗೂ ಎಸ್ ಓಕೆ, ಥ್ಯಾಂಕ್ ಯು. ನಿಮ್ಮೆಲ್ಲರೂ ಕೂಡ ಶುಭವಾಗ್ಲಿ, ಶುಭರಾತ್ರಿ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಮೇಕಲರತ್ನ, ಇವತ್ತು ಲಕ್ಷ್ಮಯ್ಯ ಸರ್ ಅಂಡ್ ಜೊತೆಗೆ ಸಂತೋಷ್ ಶೆಟ್ಟಿ ಸರ್, ಡಾಕ್ಟರ್ ಮಂಜುನಾಥ್ ಸರ್ ಇವತ್ತು ಸಾಕಷ್ಟು ಹೊಸ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಇವತ್ತು ಇದನ್ನ ಪ್ರತಿಯೊಬ್ಬರಿಗೂ ಕೂಡ ರೀಚ್ ಮಾಡೋಣ. ಇವತ್ತು ಆರೋಗ್ಯವಂತ ಮನುಕುಲವನ್ನು ನಾವೆಲ್ಲ ಕೂಡ ರೀಚ್ ಮಾಡೋಣ ಅಂಡ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಗುಡ್ ನೈಟ್, ಬಾಯ್. ಇವತ್ತಿನ ಈ ರೆಕಾರ್ಡಿಂಗ್ ನ ಶೇರ್ ಮಾಡ್ತೀವಿ, ಅದರ ನಂತರ ನಾಳೆ Q&A ಇರುತ್ತೆ. ಎರಡು ಕೂಡ ಒಟ್ಟಿಗೆ ನಿಮ್ಗೆ ರೆಕಾರ್ಡಿಂಗ್ ಸಿಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು.